ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಮಾಡ್ಯೂಲ್ 3 ಮತ್ತು ಮಾಡ್ಯೂಲ್ 4ದು ಕಂಪ್ಲೀಟ್ ಥಿಯರಿ ಅಲಾಂಗ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡಿದ್ವಿ. ಆ್ಯಂಡ್ ಈಗ ನಮಗೆ ಉಳಿದಿರೋದು ಯಾವುದು ಮಾಡ್ಯೂಲ್ 5. ಸೊ ನೀವು ಮಾಡ್ಯೂಲ್ 5ನ ಕಂಪ್ಲೀಟಾಗಿ ನೋಡಿದ್ರೆ ಈ ವಿಡಿಯೋನ ನೀವು ಖಂಡಿತವಾಗಿಯೂ ಸ್ಕೋರ್ ಮಾಡೇ ಮಾಡ್ತೀರಾ 2020. ಆ್ಯಂಡ್ ನಾವಿದನ್ನು ಒನ್ ಶಾರ್ಟ್ ವಿಡಿಯೋಗೆ ಯಾಕೆ ಮಾಡ್ತಿದ್ದೀವಿ ಅಂದರೆ ಸೊ ದಟ್ ನಿಮಗೆ ಯಾವುದೇ ಕ್ವೆಶನನ್ನು ನೀವು ಮಿಸ್ ಆಗ್ದಿರಾ ಎಲ್ಲದನ್ನು ರಿವೈಸ್ ಮಾಡಿಕೊಂಡು ನೀವು ಅಲ್ಲಿ 2020 ಸ್ಕೋರ್ ಮಾಡ್ಬೋದು ಅಂತ. ಸೊ ಈಗ ನಾವು ಮಾಡ್ಯೂಲ್ 5 ನೋಡೋದಾದರೆ, ಸೊ ಮಾಡ್ಯೂಲ್ 5 ಯಾವುದು? ಬೇಸಿಕ್ ಪ್ರೊಸೆಸಿಂಗ್ ಯೂನಿಟ್ ಆ್ಯಂಡ್ ಪೈಪ್ಲೈನಿಂಗ್. ಸೊ ಬೇಸಿಕ್ ಪ್ರೊಸೆಸಿಂಗ್ ಯೂನಿಟಲ್ಲಿ ಕೆಲವೊಂದು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಮತ್ತು ರಿಜಿಸ್ಟರ್ ಟ್ರಾನ್ಸ್ಫರ್, ಎ ಎಲ್ ಯು ಆಪರೇಷನ್, ಒಂದು ಮೆಮೊರಿಯಿಂದ ವರ್ಡ್ನ ಫೆಚ್ ಮಾಡೋದು, ಅದೇ ರೀತಿಯೇ ಮೆಮೊರಿಯಲ್ಲಿನೇ ವರ್ಡ್ನ ಸ್ಟೋರ್ ಮಾಡೋದು, ಮತ್ತು ಒಂದು ಕಂಪ್ಲೀಟ್ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡೋದು. ಇದು ಬೇಸಿಕ್ ಪ್ರೊಸೆಸಿಂಗ್ ಯೂನಿಟ್ದು ಒಂದು ಕಾನ್ಸೆಪ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಪೈಪ್ಲೈನಿಂಗಲ್ಲೂ ಬೇಸಿಕ್ಸ್ ಮತ್ತು ಅದರ ಪರ್ಫಾರ್ಮೆನ್ಸ್ ಅನ್ನೋದು ಇದೆ. ಸೊ ನಿಮ್ಮ ಎಲ್ಲ ಮಾಡ್ಯೂಲ್ಸ್ಗೂ ಕಂಪೇರ್ ಮಾಡಿದ್ರೆ ಮಾಡ್ಯೂಲ್ 5ನೇ ಒಂದು ಸ್ವಲ್ಪ ತುಂಬ ಕಮ್ಮಿ ಸಿಲೆಬಸ್ ಇರುವಂಥ ಒಂದು ಮಾಡ್ಯೂಲ್. ಆ್ಯಂಡ್ ಆಲ್ಸೋ ಆಲ್ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಥರನೇ ಇರೋದ್ರಿಂದ ಇದು ನಿಮಗೆ ಅರ್ಥನೂ ಈಸಿಯಾಗಿ ಆಗುತ್ತೆ. ನೀವು ಯಾವ ಮಾಡ್ಯೂಲ್, ಥರ್ಡ್ ಮಾಡ್ಯೂಲ್ ಅಥವಾ ಫೋರ್ತ್ ಮಾಡ್ಯೂಲ್ ನಿಮ್ಗೆ ಕಷ್ಟ ಅಂತ ಅನಿಸಿ ಒಂದು ಪಕ್ಷ ಬಿಟ್ರೂ ಈ ಮಾಡ್ಯೂಲ್ 5 ಅನ್ನೋದು ಬಿಡಬೇಡಿ. ಸೊ ಇದರಲ್ಲಿ ಏನಿದೆ, ಸಮ್ fundamental concepts. So what are fundamental concepts? The processing unit which executes machine instructions and coordinates the activities of other units of computer is called as instruction set processor or CPU. ಸೊ ಈ ಪ್ರೊಸೆಸಿಂಗ್ ಯೂನಿಟ್ ಅನ್ನೋದೇನಿದೆ ಅಲ್ವಾ, ಅದು ಮಿಷಿನ್ ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅದೇ ರೀತಿಯೇ ಆ್ಯಕ್ಟಿವಿಟೀಸ್ ಅಂದರೆ ಈಗ ಕಂಪ್ಯೂಟರಲ್ಲಿ ಬೇರೆ ಬೇರೆ ಯೂನಿಟ್ಸ್ ಇರುತ್ತೆ. ಆ ಯೂನಿಟ್ಸ್ ಮಧ್ಯದಲ್ಲೂ ಈ ಒಂದು ಆ್ಯಕ್ಟಿವಿಟೀಸ್ನ ಕೋಆರ್ಡಿನೇಟ್ ಮಾಡುತ್ತೆ. ಅದೇ ರೀತಿ ಮೆಷಿನ್ ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಯಾವುದು? ಈ ಒಂದು ಪ್ರೊಸೆಸಿಂಗ್ ಯೂನಿಟ್. ಆ ಒಂದು ಪ್ರೊಸೆಸಿಂಗ್ ಯೂನಿಟ್ನ ನಾವು ಏನಂತ ಕರಿತೀವಿ? ಇನ್ಸ್ಟ್ರಕ್ಷನ್ ಸೆಟ್ ಪ್ರೊಸೆಸರ್ ಅಥವಾ ಪ್ರೊಸೆಸರ್ ಆರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ವಿಚ್ ಈಸ್ CPU. ಈ ರೀತಿ ನಾವು ಕರಿತೀವಿ. ನೆಕ್ಸ್ಟ್ ಇದರ ಪ್ರೈಮರಿ ಫಂಕ್ಷನ್ ಏನು? ಇಸ್ ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ಸ್ ಸ್ಟೋರ್ಡ್ ಇನ್ ದ ಮೆಮೊರಿ. ಅಂದರೆ ಈ ಮೆಮೊರಿಯಲ್ಲಿ ಯಾವ್ಯಾವ ಇನ್ಸ್ಟ್ರಕ್ಷನ್ಸ್ ಸ್ಟೋರ್ ಆಗಿರುತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಪ್ರೈಮರಿ ಫಂಕ್ಷನ್ ಆಫ್ ಪ್ರೊಸೆಸರ್. ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಫೆಚ್ಡ್ ಫ್ರಮ್ ಸಕ್ಸೆಸಿವ್ ಮೆಮೊರಿ ಲೊಕೇಶನ್ಸ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಇನ್ ಪ್ರೊಸೆಸರ್ ಅಂಟಿಲ್ ಅ ಬ್ರಾಂಚ್ ಇನ್ಸ್ಟ್ರಕ್ಷನ್ ಅಕ್ಕರ್ಸ್. ಅಂದರೆ ಈಗ ನಮ್ಗೆ ಗೊತ್ತಿದೆ ಪ್ರೈಮರಿ ಫಂಕ್ಷನ್ ಆಫ್ ಪ್ರೊಸೆಸರ್ ಏನು? ಒಂದು ಇನ್ಸ್ಟ್ರಕ್ಷನ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರೋದನ್ನು ಎಕ್ಸಿಕ್ಯೂಟ್ ಮಾಡೋದು. ಸೊ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲಿಂದ ಫೆಚ್ ಮಾಡ್ಕೋತೀವಿ? ಸಕ್ಸೆಸಿವ್ ಮೆಮೊರಿ ಲೊಕೇಶನ್ಸಿಂದ. ಅಂದರೆ ಈಗ ಫಸ್ಟ್ ಎಲ್ಲಿ ಮೆಮೊರಿ 0 ಅಲ್ಲಿ, ಲೊಕೇಶನ್ 0 ಅಲ್ಲಿ ನಾವೊಂದು ಸಕ್ಸೆಸಿವ್ ಅಂದರೆ ಫೆಚ್ ಮಾಡ್ಕೋತೀವಿ ಅದರ ಡೇಟಾನ. ನೆಕ್ಸ್ಟ್ ಏನು ಮಾಡ್ತೀವಿ? ಅದರ ಸಕ್ಸೆಸಿವ್ ಯಾವುದು? 1. ಸೊ 0 ಆದಮೇಲೆ 1 ಇರುತ್ತೆ ಅಲ್ವಾ, ಆ ಲೊಕೇಶನ್ನಲ್ಲಿ ಫೆಚ್ ಮಾಡ್ಕೋತೀವಿ. ನೆಕ್ಸ್ಟ್ 2. ಆ ರೀತಿ ಎಲ್ಲದನ್ನು ಫೆಚ್ ಮಾಡಿಕೊಂಡು ಪ್ರೊಸೆಸರ್ ಮೇಲೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದು ಒಂದು ಬ್ರಾಂಚ್ ಇನ್ಸ್ಟ್ರಕ್ಷನ್ ಬರೋ ತನಕ ಈ ಒಂದು ಲೂಪ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಏನಿದೆ? ಟು ಎಕ್ಸಿಕ್ಯೂಟ್ ಆ್ಯನ್ ಇನ್ಸ್ಟ್ರಕ್ಷನ್ ಪ್ರೊಸೆಸರ್ ಹ್ಯಾಸ್ ಟು ಪರ್ಫಾರ್ಮ್ 3 ಫಾಲೋಯಿಂಗ್ ಸ್ಟೆಪ್ಸ್. ಸೊ ಈ ಒಂದು 3 ಸ್ಟೆಪ್ಸ್ ಯಾವುದು? ಫಸ್ಟ್ ಒನ್ನು, ಫೆಚ್ ಕಂಟೆಂಟ್ಸ್ ಆಫ್ ಮೆಮೊರಿ ಲೊಕೇಶನ್ ಪಾಯಿಂಟೆಡ್ ಬೈ ದ PC. ಅಂದರೆ ಈಗ ಯಾವುದೋ ಒಂದು ಮೆಮೊರಿ ಲೊಕೇಶನ್ ಯಾವುದು PC ಪಾಯಿಂಟ್ ಮಾಡುತ್ತೆ. ಅಂದರೆ PC ಅಂದರೆ ಪ್ರೋಗ್ರಾಮ್ ಕೌಂಟರ್ ಯಾವುದೋ ಒಂದು ಮೆಮೊರಿ ಲೊಕೇಶನ್ಗೆ ಪಾಯಿಂಟ್ ಮಾಡುತ್ತೆ. ಅದರಲ್ಲಿರೋ ಕಂಟೆಂಟ್ಸ್ನೆಲ್ಲನೂ ನಾವು ಫಸ್ಟ್ ಫೆಚ್ ಮಾಡ್ಕೋಬೇಕು. ನೆಕ್ಸ್ಟ್ ಕಂಟೆಂಟ್ಸ್ ಆಫ್ ದಿಸ್ ಲೊಕೇಶನ್ ಈಸ್ ಎನ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್. ಅಂದರೆ ನಾವು ಫೆಚ್ ಮಾಡ್ಕೊಂಡಿರ್ತೀವಲ್ವ ಕಂಟೆಂಟ್ಸು, ಅವು ನಾವು ಯಾವ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕೋ ಆ ಇನ್ಸ್ಟ್ರಕ್ಷನ್ ಆಗಿರುತ್ತೆ. ದೆನ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಲೋಡೆಡ್ ಇನ್ ಟು ದ IR. ಸಿಂಬಾಲಿಕಲಿ ದಿಸ್ ಆಪರೇಷನ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್. ಅಂದರೆ ಈ ಒಂದು IR ಅಲ್ಲಿ ಇದನ್ನು ಲೋಡ್ ಮಾಡ್ತಾರೆ. ಸೊ ದಟ್ ನಾವು ಇದನ್ನು ಏನಂತ ಬರಿಬೋದು? ಈ ಆಪರೇಷನ್ನ IR ಇಸ್ ಈಕ್ವಲ್ಸ್ ಟು PC ಅಂತ. ಸೊ ನಾವೀಗ ಒಂದು ಕಂಟೆಂಟ್ಸ್ ಆಫ್ ಮೆಮೊರಿ ಲೊಕೇಶನ್ ಅಂದರೆ PC ಯಾವುದನ್ನು ಪಾಯಿಂಟ್ ಮಾಡುತ್ತೆ ಅದನ್ನು ಫೆಚ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸೊ IRಗೆ ಲೋಡ್ ಮಾಡಿರ್ತೀವಿ. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? IR ಇಸ್ ಈಕ್ವಲ್ಸ್ ಟು PC. ನೆಕ್ಸ್ಟ್ ಏನು? ಸೆಕೆಂಡ್ ಸ್ಟೆಪ್ ಬಂದು ಇನ್ಕ್ರಿಮೆಂಟ್ PC ಬೈ 4. ಸೊ PC ಇಸ್ ಈಕ್ವಲ್ಸ್ ಟು PC ಪ್ಲಸ್ 4 ಅಂದರೆ ಪ್ರೋಗ್ರಾಮ್ ಕೌಂಟರ್ನ 4ಗೆ ಇನ್ಕ್ರಿಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಅದು 1000 ಇದ್ದರೆ ಅದು 1004ಗೆ ಇನ್ಕ್ರಿಮೆಂಟ್ ಮಾಡೋದು, ಆ ರೀತಿ. ನೆಕ್ಸ್ಟ್ ಏನಿದೆ? ಕ್ಯಾರಿ ಔಟ್ ದ ಆ್ಯಕ್ಷನ್ ಸ್ಪೆಸಿಫೈಡ್ ಬೈ ಇನ್ಸ್ಟ್ರಕ್ಷನ್. ಅಂದರೆ ಈಗ ಇನ್ಸ್ಟ್ರಕ್ಷನಲ್ಲಿ ಯಾವುದೋ ಒಂದು ಆ್ಯಕ್ಷನ್, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಆ್ಯಡ್ R1, R2 ಅಂತ ಇದ್ದರೆ ಅಡಿಷನ್ ಮಾಡಬೇಕು, ಇಲ್ಲ ಸಬ್ R1, R2 ಅಂತ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಇನ್ಸ್ಟ್ರಕ್ಷನಲ್ಲಿ ಯಾವ ಆ್ಯಕ್ಷನ್ ಸ್ಪೆಸಿಫೈ ಮಾಡಿದರೆ ಅದನ್ನು ಕ್ಯಾರಿ ಔಟ್ ಮಾಡಬೇಕು. ಸೊ ಸ್ಟೆಪ್ 1 and 2 ಆರ್ ರೆಫರ್ ಟು ಆ್ಯಸ್
ಫೆಚ್ ಫೇಸ್ ಅಂದರೆ ಇಲ್ಲಿ ಏನು ಮಾಡ್ತೀವಿ, ಫೆಚ್ ಮಾಡ್ತೀವಿ ಕಂಟೆಂಟ್ಸ್ ಆಫ್ ಮೆಮೊರಿ ಲೊಕೇಶನ್ನ. ಸೊ ಅದೇನು ಫೆಚ್ ಫೇಸ್. ಸೊ ಸ್ಟೆಪ್ 3 ಏನಿದೆ ಅದು ಬಂದು ಎಕ್ಸಿಕ್ಯೂಷನ್ ಫೇಸ್. ಅಂದರೆ ನಾವು ಆ ಒಂದು ಇನ್ಸ್ಟ್ರಕ್ಷನಲ್ಲಿ ಏನು ಆ್ಯಕ್ಷನ್ ಇದೆ ಅದನ್ನು ಕ್ಯಾರಿ ಔಟ್ ಮಾಡ್ತೀವಿ. ಸೊ ದಟ್ ಈ ಸ್ಟೆಪ್ 3 ಅನ್ನೋದು ಬಂದು ಎಕ್ಸಿಕ್ಯೂಷನ್ ಫೇಸ್. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಏನಿದೆ ಸಿಂಗಲ್ ಬಸ್ ಆರ್ಗನೈಸೇಷನ್. ಆ್ಯಂಡ್ ಈ ಕ್ವೆಶನ್ನು ಎಲ್ಲ ಒಂದು ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಅಂತಲೇ ಹೇಳ್ಬೋದು. ಬಟ್ ಇದು ನಿಮ್ಮ ಮಾಡ್ಯೂಲ್ 3ಯಲ್ಲೂ ಇದೆ, ಬಟ್ ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಮಾಡ್ಯೂಲ್ 5ಅಲ್ಲಿ ಸಿಂಗಲ್ ಬಸ್ ಆರ್ಗನೈಸೇಷನ್ ಹೇಗಿರುತ್ತೆ, ಹಿಯರ್ ದ ಪ್ರೊಸೆಸರ್ ಕಂಟೈನ್ಸ್ ಓನ್ಲಿ ಒನ್ ಸಿಂಗಲ್ ಬಸ್ ಫಾರ್ ದ ಮೂಮೆಂಟ್ ಆಫ್ ಡೇಟಾ ಅಡ್ರೆಸಸ್ ಆ್ಯಂಡ್ ಇನ್ಸ್ಟ್ರಕ್ಷನ್. ಸೊ ಈ ಒಂದು ಪ್ರೊಸೆಸರ್ ಏನಿರುತ್ತೆ ಅಲ್ವಾ ಅದರಲ್ಲಿ ಒಂದು ಸಿಂಗಲ್ ಬಸ್ ಅಷ್ಟೇ ಇರುತ್ತೆ. ಏನಕ್ಕೆ, ಮೂಮೆಂಟ್ ಆಫ್ ಡೇಟಾ ಅಡ್ರೆಸ್ಸು ಮತ್ತು ಇನ್ಸ್ಟ್ರಕ್ಷನ್ಗೋಸ್ಕರ. ಸೊ ALU ಆ್ಯಂಡ್ ಆಲ್ ರಿಜಿಸ್ಟರ್ಸ್ ಆರ್ ಇಂಟರ್ ಕನೆಕ್ಟೆಡ್ ವೈ ಸಿಂಗಲ್ ಕಾಮನ್ ಬಸ್. ಅಂದರೆ ಈಗ ಇದೊಂದು ಡಯಾಗ್ರಾಮ್ ಇದೆ ಈ ಸಿಂಗಲ್ ಬಸ್ ಆರ್ಗನೈಸೇಷನ್ ನಾವು ಮತ್ತೆ ನೋಡೋದು. ಸೊ ಅದರಲ್ಲಿ ಈ ALU ಅಂದರೆ ಅಥಮೆಟಿಕ್ ಲಾಜಿಕ್ ಮತ್ತು ಎಲ್ಲ ರಿಜಿಸ್ಟರ್ಸು ಒಂದೇ ಬಸ್ಸಿಗೆ ಕನೆಕ್ಟ್. ನೆಕ್ಸ್ಟ್ data and address lines of the external memory bus is connected to the internal processor bus via MDR and MAR respectively. ಅಂದರೆ ಈ ಡೇಟಾ ಮತ್ತು ಅಡ್ರೆಸ್ ಲೈನ್ಸ್ ಏನಿರುತ್ತೆ ಅಲ್ವಾ ಎಕ್ಸ್ಟರ್ನಲ್ ಮೆಮೊರಿ ಬಸ್ದು, ಅದು ಈ ಪ್ರೊಸೆಸರ್ ಅಂದರೆ ಮೆಮೊರಿಯಿಂದ ಪ್ರೊಸೆಸರ್ ಬಸ್ಸಿಗೆ ಕನೆಕ್ಟ್ ಆಗಿರುತ್ತೆ. ಹೇಗೆ, ಈ ಡೇಟಾ ಅನ್ನೋದು MDR ಇಂದ ಆ್ಯಂಡ್ ಅಡ್ರೆಸ್ ಲೈನ್ಸ್ ಅನ್ನೋದು MAR ಇಂದ ಕನೆಕ್ಟ್ ಆಗಿರುತ್ತೆ. ಯಾವುದು, ಮೆಮೊರಿ ಬಸ್ಸಿಂದ ಪ್ರೊಸೆಸರ್ ಬಸ್ಗೆ. ಸೊ MDR ಅಂದರೆ ಮೆಮೊರಿ ಡೇಟಾ ರಿಜಿಸ್ಟರ್ ಆ್ಯಂಡ್ MAR ಬಂದು ಮೆಮೊರಿ ಅಡ್ರೆಸ್ ರಿಜಿಸ್ಟರ್. ಸೊ ನೆಕ್ಸ್ಟ್ ನೋಡೋದಾದರೆ MDR ಹ್ಯಾಸ್ 2 ಇನ್ಪುಟ್ಸ್ ಆ್ಯಂಡ್ 2 ಔಟ್ಪುಟ್ಸ್. ಡೇಟಾ ಮೇ ಬಿ ಲೋಡೆಡ್ ಇಂಟು MDR ಐದರ್ ಫ್ರಮ್ ಮೆಮೊರಿ ಬಸ್ ದಟ್ ಈಸ್ ಎಕ್ಸ್ಟರ್ನಲ್ ಆರ್ ಫ್ರಮ್ ಪ್ರೊಸೆಸರ್ ಬಸ್ ವಿಚ್ ಇಸ್ ಇಂಟರ್ನಲ್. ಅಂದರೆ ಈಗ ನಮ್ಗೆ MDR ಅಂದರೆ ಏನು, ಮೆಮೊರಿ ಡೇಟಾ ರಿಜಿಸ್ಟರ್. ಅದಕ್ಕೆ 2 ಇನ್ಪುಟ್ ಮತ್ತು 2 ಔಟ್ಪುಟ್ ಇರುತ್ತೆ. ಡೇಟಾನ ನಾವು MDR ಇಂದ ಅಂದರೆ ಈ ಒಂದು ಮೆಮೊರಿ ಬಸ್ಸಿಂದ, ಅಂದರೆ ಮೆಮೊರಿ ಬಸ್ ಅನ್ನೋದೊಂದು ಎಕ್ಸ್ಟರ್ನಲ್ ಅಲ್ವಾ. ಸೊ ಮೆಮೊರಿ ಬಸ್ಸಿಂದನಾದ್ರೂ ನಾವು ಲೋಡ್ ಮಾಡ್ಕೋಬೋದು, ಅಥವಾ ಪ್ರೊಸೆಸರ್ ಬಸ್ ಅನ್ನೋದು ಇಂಟರ್ನಲ್. ಸೊ ಪ್ರೊಸೆಸರ್ ಬಸ್ಸಿಂದನಾದರೂ ನೋಡ್ಕೋಬೋದು ಇದರಲ್ಲಿ MDRಲ್ಲಿ. ಆ್ಯಂಡ್ ನೆಕ್ಸ್ಟ್ ಯಾವುದಿದೆ, MAR. ಸೊ MAR's ಇನ್ಪುಟ್ ಈಸ್ ಕನೆಕ್ಟೆಡ್ ಟು ದ ಇಂಟರ್ನಲ್ ಬಸ್. ಯಾವುದು ಇಂಟರ್ನಲ್ ಬಸ್ ಅಂದರೆ ಪ್ರೊಸೆಸರ್. ಸೊ MAR's ಔಟ್ಪುಟ್ ಈಸ್ ಕನೆಕ್ಟೆಡ್ ಟು ದ ಎಕ್ಸ್ಟರ್ನಲ್ ಬಸ್. ಅಂದರೆ ಇನ್ಪುಟ್ಟು ಇಂಟರ್ನಲ್ ಬಸ್ಸಿಗೆ, ಔಟ್ಪುಟ್ಟು ಎಕ್ಸ್ಟರ್ನಲ್ ಬಸ್ಸಿಗೆ ಒಂದು ಕನೆಕ್ಟ್ ಆಗಿರುತ್ತೆ. ಅಂದರೆ ಏನದರ ಮೀನಿಂಗು ಅಂದರೆ ಅಡ್ರೆಸ್ ಅನ್ನೋದು ಪ್ರೊಸೆಸರಿಂದ ಮೆಮೊರಿಗೆ ಅಷ್ಟೇ ಕಳ್ಸೋಕ್ಕಾಗುತ್ತೆ. ಸೊ ಪ್ರೀವಿಯಸ್ಸಲ್ಲಿ ನೋಡಿದಂಗೆ ಮೆಮೊರಿಯಿಂದ ಪ್ರೊಸೆಸರಿಗೆ ಕಳ್ಸೋಕ್ಕಾಗಲ್ಲ. ಸೊ MARಲ್ಲಿ ಪ್ರೊಸೆಸರಿಂದ ಮೆಮೊರಿಗೆ ಅಷ್ಟೇ ಕಳಿಸ್ತೀವಿ, ಬಿಕಾಸ್ ಇನ್ಪುಟ್ ಇಂಟರ್ನಲ್ ಬಸ್ಸಿಗೆ ಆ್ಯಂಡ್ ಔಟ್ಪುಟ್ ಎಕ್ಸ್ಟರ್ನಲ್ ಬಸ್ಸಿಗೆ ಕನೆಕ್ಟ್ ಆಗಿರೋದ್ರಿಂದ. ಸೊ ಇದು MDR ಮತ್ತು MAR ಬಗ್ಗೆ. ಸೊ ಇದರ ಒಂದು ನೆಕ್ಸ್ಟ್ ಏನಿದೆ, ಇನ್ಸ್ಟ್ರಕ್ಷನ್ ಡಿಕೋಡರ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ಇವೆಲ್ಲನೂ ನಾವು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂದರೆ ಇದು ಸಿಂಗಲ್ ಬಸ್ ಆರ್ಗನೈಸೇಷನ್ದು ಡಯಾಗ್ರಾಮ್. ಸೊ ಸ್ಟಾರ್ಟಿಂಗ್ ಏನಿದೆ, ಇಂಟರ್ನಲ್ ಪ್ರೊಸೆಸರ್ ಬಸ್ ಅಂತ ಒಂದು ಬಸ್ ಇದೆ. ಸೊ ಈ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡು ಒಂದಷ್ಟು ಡಿವೈಸ್ಗಳು ಮತ್ತು ಬೇರೆ ಎಲ್ಲನೂ ಕನೆಕ್ಟ್ ಆಗಿದೆ. ಸೊ ಫಸ್ಟ್ ಏನಿದೆ PC, ಈಗ ನಾವು ನೋಡಿದ್ವಿ ಆಲ್ರೆಡಿ PC ಪ್ರೋಗ್ರಾಮ್ ಕೌಂಟರ್. ಆ್ಯಂಡ್ ನೆಕ್ಸ್ಟ್ ಏನಿದೆ MAR MDR. ಇವೆರಡೂ ಏನು, ಮೆಮೊರಿ ಬಸ್ಸಸ್. ಈ MAR ಬಂದು ಅಡ್ರೆಸ್ ಲೈನ್ಸಿಗೆ ಆ್ಯಂಡ್ MDR ಬಂದು ಡೇಟಾ ಲೈನ್ಸಿಗೆ. ಆ್ಯಂಡ್ ನೆಕ್ಸ್ಟ್ ಏನಿದೆ Y ಅಂತ ಇದೆ. ನೆಕ್ಸ್ಟ್ ಕಾನ್ಸ್ಟೆಂಟ್ 4. ಈ ಒಂದು MUX ಅಂದರೆ ಏನು, ಮಲ್ಟಿಪ್ಲೆಕ್ಸರ್. ಇದನ್ನು ನಾವು ಸೆಕೆಂಡ್ ಮಾಡ್ಯೂಲಲ್ಲೇ ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಸೊ ಇಲ್ಲಿ ಯಾವುದಾದ್ರೂ ಅಂದರೆ ಆ್ಯಡ್, ಸಬ್ಟ್ರ್ಯಾಕ್ಟ್, ನಾನು ಮೊದಲೇ ಹೇಳ್ದಂಗೆ XOR, NOR, ಇನ್ನೊಂದು ಯಾವುದಾದ್ರೂ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟಲ್ಲಿ Z ಅಂತ ಇದೆ. ಸೊ ಈ ಬಸ್ದು ರೈಟ್ ಸೈಡ್ ನೋಡೋದಾದರೆ ಇಲ್ಲೇನಿದೆ, ಕಂಟ್ರೋಲ್ ಸಿಗ್ನಲ್ಸ್ ಇದೆ. ಅಂದರೆ ಇನ್ಸ್ಟ್ರಕ್ಷನ್ ಡಿಕೋಡರ್ ಮತ್ತು ಕಂಟ್ರೋಲ್ ಲಾಜಿಕ್ ಮತ್ತು IR ಇದೆ. ನೆಕ್ಸ್ಟ್ R0 RN-1 ಅಂದರೆ ರೆಜಿಸ್ಟರ್ಸ್ ಇದೆ. ನೆಕ್ಸ್ಟ್ ಟೆಂಪ್ ಅಂತ ಇದೆ, ಅದನ್ನು ಒಂದು ರೆಜಿಸ್ಟರೇ. ಸೊ ಥಿಯರಿ ನೋಡೋದಾದರೆ, ಸೊ ನಾವೀಗ ಆಲ್ರೆಡಿ PC ಮತ್ತು MAR MDR ಬಗ್ಗೆ ನೋಡಿದ್ದೀವಿ. ನೆಕ್ಸ್ಟ್ ಏನಿದೆ, ಇನ್ಸ್ಟ್ರಕ್ಷನ್ ಡಿಕೋಡರ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ಇದೇನಕ್ಕೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಕೋಡಿಂಗ್ ದ ಇನ್ಸ್ಟ್ರಕ್ಷನ್ ಆ್ಯಂಡ್ ಇಶ್ಯೂಯಿಂಗ್ ದ ಕಂಟ್ರೋಲ್ ಸಿಗ್ನಲ್ಸ್ ಟು ಆಲ್ ದ ಯೂನಿಟ್ಸ್ ಇನ್ಸೈಡ್ ದ ಪ್ರೊಸೆಸರ್. ಅಂದರೆ ಈ ಒಂದು ಕಂಟ್ರೋಲ್ ಯೂನಿಟ್ ಅಥವಾ ಇನ್ಸ್ಟ್ರಕ್ಷನ್ ಡಿಕೋಡರ್ ಏನಕ್ಕೆ ರೆಸ್ಪಾನ್ಸಿಬಲ್ಲು, ಇನ್ಸ್ಟ್ರಕ್ಷನ್ನ ಡಿಕೋಡ್ ಮಾಡಿ ಕಂಟ್ರೋಲ್ ಸಿಗ್ನಲ್ಸ್ನ ಎಲ್ಲನೂ ಯೂನಿಟ್ಸ್ಗೆ, ಅಂದರೆ ಪ್ರೊಸೆಸರಲ್ಲಿ ಯಾವ್ಯಾವ ಯೂನಿಟ್ಸ್ ಇರುತ್ತೆ ಅವೆಲ್ಲದಕ್ಕೂ ಕಂಟ್ರೋಲ್ ಸಿಗ್ನಲ್ಸ್ನ ಇಶ್ಯೂ ಮಾಡೋದಕ್ಕೆ ಇದು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, ಇಂಪ್ಲಿಮೆಂಟಿಂಗ್ ದ ಆ್ಯಕ್ಷನ್ ಸ್ಪೆಸಿಫೈಡ್ ಬೈ ದ ಇನ್ಸ್ಟ್ರಕ್ಷನ್. ಅಂದರೆ ಈ ಸೇಮ್ ಪ್ರೀವಿಯಸ್ಸಲ್ಲಿ ಹೇಗೆ ನೋಡಿದ್ವೋ ಇಲ್ಲೂ ಹಾಗೇ ಇನ್ಸ್ಟ್ರಕ್ಷನಲ್ಲಿ ಯಾವ್ಯಾವುದು ಆ್ಯಕ್ಷನ್ ಸ್ಪೆಸಿಫೈ ಆಗಿರುತ್ತೋ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಸೊ ನಾವು ಪ್ರೀವಿಯಸ್ಸಾಗಿ ಹೇಳ್ದಂಗೆ ಅಲ್ಲಿ ಆ್ಯಂಡ್ R0, R1 ಅಂದರೆ R0ಅಲ್ಲಿರೋ ಕಂಟೆಂಟ್ಸ್ ಮತ್ತು R1ಅಲ್ಲಿರೋ ಕಂಟೆಂಟ್ಸ್ ಮಧ್ಯೆ ಆ್ಯಂಡ್ ಆಪರೇಷನ್ ಅನ್ನೋದು ಆಗಬೇಕು. ಆ ರೀತಿ
ಸೊ ನೆಕ್ಸ್ಟ್ ಇದಾದ್ಮೇಲೆ ಏನಿದೆ ಪ್ರೊಸೆಸರ್ ರಿಜಿಸ್ಟರ್ಸ್. ಸೊ ರಿಜಿಸ್ಟರ್ ಆರ್ ನಾಟ್ ಥ್ರೂ ಆರ್ ಆಫ್ ಎನ್ ಮೈನಸ್ ಒನ್ ಆರ್ ಕಾಲ್ಡ್ ಆಸ್ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಆರ್ GPR. ಸೊ ದ ಪ್ರೋಗ್ರಾಮರ್ ಕ್ಯಾನ್ ಆಕ್ಸೆಸ್ ದೀಸ್ ರಿಜಿಸ್ಟರ್ಸ್ ಫಾರ್ ಜನರಲ್ ಪರ್ಪಸ್ ಯೂಸ್. ಅಂದರೆ ಈಗ ನಾವು ಒಂದು ಡಯಾಗ್ರಾಮಲ್ಲಿ ರೈಟ್ ಸೈಡಲ್ಲಿ ನೋಡಿದ್ವಿ. ಫಸ್ಟ್ ಏನಿತ್ತು ಇನ್ಸ್ಟ್ರಕ್ಷನ್ ಡಿಕೋಡರ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ನೆಕ್ಸ್ಟ್ ಏನಿತ್ತು ಆರ್ ನಾಟ್ ಇನ್ ದ ಆರ್ ಆಫ್ ಎನ್ ಮೈನಸ್ ಒನ್ ತನಕ ಇತ್ತು. ಅವೆಲ್ಲನೂ ಏನು ಜನರಲ್ ಪರ್ಪಸ್ ರಿಜಿಸ್ಟರ್ಸ್. ಸೊ ಈ ಒಂದು ಪ್ರೋಗ್ರಾಮರು ಜನರಲ್ ಪರ್ಪಸ್ಗೋಸ್ಕರ ಅಷ್ಟೇ ಈ ರಿಜಿಸ್ಟರ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಲಾಸ್ಟಲ್ಲಿ ಏನಿತ್ತು ಟೆಂಪ್ ಅಂತ ಇತ್ತು. ಸೊ ನಾನು ಅದೂ ಒಂದು ರಿಜಿಸ್ಟರೇ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಇಲ್ಲಿ ಇದು ಟೆಂಪ್ ಅಂದರೆ ಏನು, ಟೆಂಪರರಿ ರಿಜಿಸ್ಟರ್. ಸೊ ದೇರ್ ಆರ್ 3 ಟೆಂಪರರಿ ರಿಜಿಸ್ಟರ್ಸ್ ಇನ್ ದ ಪ್ರೊಸೆಸರ್ ರಿಜಿಸ್ಟರ್. ಸೊ ಈಗ ಒಂದು ಪ್ರೊಸೆಸರ್ ಅಂದರೆ ಅದರಲ್ಲಿ 3 ಟೆಂಪರರಿ ರಿಜಿಸ್ಟರ್ಸ್ ಇದೆ. ಯಾವ್ಯಾವುದು ವೈ, ಝೆಡ್ ಆ್ಯಂಡ್ ಟೆಂಪ್ ಆರ್ ಯೂಸ್ಡ್ ಆಸ್ ಟೆಂಪರರಿ ಸ್ಟೋರೇಜ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಅಂದರೆ ಈ ಒಂದು ಡಯಾಗ್ರಾಮಲ್ಲಿ ನೀವು ನೋಡ್ಬೋದು ವೈ ಇದೆ, ಝೆಡ್ ಇದೆ ಆ್ಯಂಡ್ ಟೆಂಪ್ ಅಂತಲೂ ಇದೆ. ಸೊ ಇವೆಲ್ಲನೂ ಏನು ಒಂದು ಟೆಂಪರರಿ ಸ್ಟೋರೇಜ್, ಏನಕ್ಕೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ. ನೆಕ್ಸ್ಟ್ ದ ಪ್ರೋಗ್ರಾಮರ್ ಕೆನಾಟ್ ಆಕ್ಸೆಸ್ ದೀಸ್ 3 ರಿಜಿಸ್ಟರ್ಸ್. ಅಂದರೆ ನಾವು ಯಾವುದರಲ್ಲಿರೋ ಡೇಟಾ ಅಥವಾ ಕಂಟೆಂಟ್ಸ್ನಲ್ಲೂ ಆಕ್ಸೆಸ್ ಮಾಡ್ಕೋಬೋದು, ಆದರೆ ಒಂದು ಪ್ರೋಗ್ರಾಮರು ಈ 3 ರಿಜಿಸ್ಟರ್ಸ್ನೂ ಆಕ್ಸೆಸ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಇದನ್ನು ಹೇಳಿದೆ, ಯಾವುದು ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಇದೂ ಒಂದು ಡಯಾಗ್ರಾಮಲ್ಲಿ ಇದೆ. ಸೊ ಅದರಲ್ಲೇನು ಎ ಇನ್ಪುಟ್ ಗೆಟ್ಸ್ ದ ಆಪರೆಂಟ್ ಫ್ರಮ್ ದ ಔಟ್ಪುಟ್ ಆಫ್ ದ ಮಲ್ಟಿಪ್ಲೆಕ್ಸರ್. ಅಂದರೆ ನಾನು ಅವಾಗ ಏನು ಹೇಳಿದೆ, ಇದು ಒಂದು ಮಗ್ಸ್ ಅಂದರೆ ಮಲ್ಟಿಪ್ಲೆಕ್ಸರ್ ಅಂತ ಹೇಳಿದೆ ಅಲ್ವಾ ಡಯಾಗ್ರಾಮಲ್ಲಿ. ಸೊ ಎ ಇನ್ಪುಟ್ಟು ಆ ಒಂದು ಆಪರೆಂಟ್ಸ್ ಅಂದರೆ ಏನು 5+3 ಇತ್ತಂದರೆ 5 ಮತ್ತು 3 ಬಂದು ಆಪರೆಂಟ್ಸ್. ಸೊ ಆ ಆಪರೆಂಟ್ಸ್ನ ಎ ತಗೊಳುತ್ತೆ. ಇದರಿಂದ ಈ ಔಟ್ಪುಟ್ ಆಫ್ ಮಲ್ಟಿಪ್ಲೆಕ್ಸರಿಂದ ಎ ಅದು ಆಪರೆಂಟ್ಸ್ನ ಇನ್ಪುಟ್ ಆಗಿ ತಗೊಳುತ್ತೆ. ನೆಕ್ಸ್ಟ್ ಬಿ ಏನಾಗುತ್ತೆ, ಬಿ ಗೆಟ್ಸ್ ಆಪರೆಂಟ್ ಡೈರೆಕ್ಟ್ಲಿ ಫ್ರಮ್ ದ ಪ್ರೊಸೆಸರ್ ಬಸ್. ಸೊ ಅದು ಮಲ್ಟಿಪ್ಲೆಕ್ಸರ್ ಔಟ್ಪುಟ್ಟಿಂದ ತಗೊಂಡ್ರೆ ಬಿ ಅನ್ನೋದು ಆಪರೆಂಟ್ಸ್ನ ಪ್ರೊಸೆಸರ್ ಬಸ್ಸಿಂದ ಡೈರೆಕ್ಟಾಗಿಯೇ ತಗೊಳುತ್ತೆ. ಸೊ ದೇರ್ ಆರ್ 2 ಆಪ್ಷನ್ಸ್ ಪ್ರೊವೈಡೆಡ್ ಫಾರ್ ಎ ಇನ್ಪುಟ್ ಆಫ್ ದ ALU. ಅಂದರೆ ಈ ಒಂದು ಎ ಇನ್ಪುಟಿಗೆ 2 ಆಪ್ಷನ್ಸ್ ಇದೆ. ಯಾವುದು, ಮಕ್ಸ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಒನ್ ಆಫ್ ದ 2 ಔಟ್ಪುಟ್ಸ್. ಅಂದರೆ ಈ 2 ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಇದನ್ನು ನಾವು ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ತೀವಿ. ಯಾವುದು, 2 ಔಟ್ಪುಟ್ಸಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕು ಅಲ್ವಾ. ಸೊ ಅದಕ್ಕೆ ನಾವು ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ತೀವಿ. ಅದೇನೇನು ಸೆಲೆಕ್ಟ್ ಮಾಡುತ್ತೆ, ಔಟ್ಪುಟ್ ಆಫ್ ವೈ ಆರ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅಂದರೆ ಆ ಮಲ್ಟಿಪ್ಲೆಕ್ಸರು ಔಟ್ಪುಟ್ ಆಫ್ ವೈನ ಆದರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು 4 ಅಂದರೆ PC ಕಂಟೆಂಟ್ಸ್ 4 ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ದಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನಾದರೂ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ, ದ ಇನ್ಸ್ಟ್ರಕ್ಷನ್ ಈಸ್ ಎಕ್ಸಿಕ್ಯೂಟೆಡ್ ಬೈ ಪರ್ಫಾರ್ಮಿಂಗ್ ಒನ್ ಆರ್ ಮೋರ್ ಆಫ್ ದ ಫಾಲೋಯಿಂಗ್ ಆಪರೇಷನ್ಸ್. ಸೊ ಇಲ್ಲಿ ನಾವು ಕೆಲವು ಆಪರೇಷನ್ಸ್ ನೋಡ್ಬೋದು. ಅದೇನಿದೆ, ಟ್ರಾನ್ಸ್ಫರ್ ಎ ವರ್ಡ್ ಆಫ್ ಡೇಟಾ ಫ್ರಮ್ ಒನ್ ರಿಜಿಸ್ಟರ್ ಟು ದ ಅದರ್ ಆರ್ ಟು ದ ALU. ಅಂದರೆ ಒಂದು ವರ್ಡ್ ಆಫ್ ಡೇಟಾನ ಒಂದು ರಿಜಿಸ್ಟರಿಂದ ಇನ್ನೊಂದು ರಿಜಿಸ್ಟರ್ಗೆ ಅಥವಾ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ, perform arithmetic or logic operation and store the result in a register. ನೆಕ್ಸ್ಟ್ ಒಂದು ಅರ್ಥಮೆಟಿಕ್ ಮತ್ತು ಲಾಜಿಕ್ ಆಪರೇಷನ್ನ ಪರ್ಫಾರ್ಮ್ ಮಾಡಿ ಆ ಒಂದು ರಿಸಲ್ಟ್ನ ರಿಜಿಸ್ಟರಲ್ಲಿ ಸ್ಟೋರ್ ಮಾಡ್ಬೋದು. ಇವೆಲ್ಲನೂ ಏನಕ್ಕೆ, ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಆ್ಯಂಡ್ ಥರ್ಡ್ ಏನಿದೆ, ಫೆಚ್ ದ ಕಂಟೆಂಟ್ಸ್ ಆಫ್ ದ ಗಿವೆನ್ ಮೆಮೊರಿ ಲೊಕೇಶನ್ ಆ್ಯಂಡ್ ಲೋಡ್ ದೆಮ್ ಇನ್ ಟು ದ ರಿಜಿಸ್ಟರ್. ಅಂದರೆ ಈ ಒಂದು ಮೆಮೊರಿ ಲೊಕೇಶನ್ ಕೊಟ್ಟಾಗ ಅದರಲ್ಲಿರೋ ಕಂಟೆಂಟ್ಸ್ನೆಲ್ಲ ಫೆಚ್ ಮಾಡಿ ಅದನ್ನು ರಿಜಿಸ್ಟರ್ಗೆ ಲೋಡ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಕೊನೆಯದಾಗಿ ಏನಿದೆ, ಸ್ಟೋರ್ ಅ ವರ್ಡ್ ಆಫ್ ಡೇಟಾ ಫ್ರಮ್ ರಿಜಿಸ್ಟರ್ ಇನ್ ಟು ದ ಗಿವೆನ್ ಮೆಮೊರಿ ಲೊಕೇಶನ್. ಸೊ ಅವಾಗ ಏನು ಮಾಡಿದ್ವಿ, ಫೆಚ್ ಮಾಡಿದ್ವಿ. ಇವಾಗ ಏನು ಮಾಡ್ತೀವಿ, ಸ್ಟೋರ್ ಮಾಡ್ತಿದ್ವಿ. ಒಂದು ವರ್ಡ್ ಆಫ್ ಡೇಟಾನ ರಿಜಿಸ್ಟರಿಂದ ಮೆಮೊರಿ ಲೊಕೇಶನ್ಗೆ ಒಂದು ಸ್ಟೋರ್ ಮಾಡ್ತಿದ್ದೀವಿ. ಸೊ ಇದರ ಒಂದು ಡಿಸ್ಅಡ್ವಾಂಟೇಜ್ ಏನು, ಓನ್ಲಿ ಒನ್ ಡೇಟಾ ವರ್ಡ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಓವರ್ ದ ಬಸ್ ಇನ್ ಅ ಕ್ಲಾಕ್ ಸೈಕಲ್. ಅಂದರೆ ಒಂದು ಕ್ಲಾಕ್ ಸೈಕಲಲ್ಲಿ ಒಂದೇ ಡೇಟಾ ವರ್ಡ್ನ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ. ಇದು ಇದರ ಡಿಸ್ಅಡ್ವಾಂಟೇಜ್. ಆ್ಯಂಡ್ ಇದಕ್ಕೆ ಸೊಲ್ಯೂಷನ್ ಏನಿರ್ಬೋದು, ಪ್ರೊವೈಡ್ ಮಲ್ಟಿಪಲ್ ಇಂಟರ್ನಲ್ ಪಾರ್ಟ್ಸ್. ಅಂದರೆ ಒಂದು ಇದಕ್ಕೆ ಮಲ್ಟಿಪಲ್ ಇಂಟರ್ನಲ್ ಪಾರ್ಟ್ಸ್ ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ನ ನಾವು ಪ್ರೊವೈಡ್ ಮಾಡಬೇಕು. ಸೊ ದಟ್ ಏನು, ಒನ್ ಡೇಟಾ ವರ್ಡ್ ಅಲ್ದಿರ ಅದಕ್ಕಿಂತ ಜಾಸ್ತಿ ಡೇಟಾ ವರ್ಡ್ಸ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಮಲ್ಟಿಪಲ್ ಪಾತ್ ಅಲೋಸ್ ಸೆವೆರಲ್ ಡೇಟಾ ಟ್ರಾನ್ಸ್ಫರ್ಸ್ ಟು ಟೇಕ್ ಪ್ಲೇಸ್ ಇನ್ ಪ್ಯಾರಲಲ್. ಅಂದರೆ ಪ್ಯಾರಲಲ್ ಆಗಿನೇ, ಅಂದರೆ ಈಗ ಒಂದು ಡೇಟಾ ವರ್ಡ್ ಟ್ರಾನ್ಸ್ಫರ್ ಆಗ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಇನ್ನೊಂದು ಡೇಟಾ ವರ್ಡನ್ನು ಟ್ರಾನ್ಸ್ಫರ್ ಆಗ್ಬೋದು. ಇದು ಹೇಗೆ ಹೆಲ್ಪ್ ಆಗುತ್ತೆ, ಮಲ್ಟಿಪಲ್ ಪಾರ್ಟ್ಸ್ ಅಲೋ ಮಾಡೋದ್ರಿಂದ ಆಗುತ್ತೆ. ಸೊ ಈ ಡಿಸ್ಅಡ್ವಾಂಟೇಜ್ನ ಓವರ್ಕಮ್ ಮಾಡೋದಕ್ಕೆ ಈ ಸೊಲ್ಯೂಷನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ, ರಿಜಿಸ್ಟರ್ ಟ್ರಾನ್ಸ್ಫರ್ಸ್. ಸೊ ಇದೂ ಸಿಂಗಲ್ ಬಸ್ ಆರ್ಗನೈಸೇಷನ್ ಕೆಳಗೇನೆ ಬರುತ್ತೆ. ಸೊ ರಿಜಿಸ್ಟರ್ ಟ್ರಾನ್ಸ್ಫರ್ಸ್ ಹತ್ರ ಏನಿದೆ,
Instruction execution involves a sequence of steps in which data are transferred from one register to the another. ಅಂದರೆ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಏನಿದೆ ಅಲ್ವಾ ಅದು ಒಂದು ಸ್ವಲ್ಪ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇರುತ್ತೆ. ಏನಕ್ಕೆ? ಡೇಟಾನ ಒಂದು ರಿಜಿಸ್ಟರಿಂದ ಇನ್ನೊಂದು ರಿಜಿಸ್ಟರ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ ಇದರಲ್ಲಿ ಫಾರ್ ಈಚ್ ರಿಜಿಸ್ಟರ್ ಟು ಕಂಟ್ರೋಲ್ ಸಿಗ್ನಲ್ಸ್ ಆರ್ ಯೂಸ್ಡ್. ಅದು ಯಾವುದು? ಆರ್ ಐ ಇನ್ ಆ್ಯಂಡ್ ಆರ್ ಐ ಔಟ್. ದೀಸ್ ಆರ್ ಕಾಲ್ಡ್ ಆಸ್ ಗೇಟಿಂಗ್ ಸಿಗ್ನಲ್ಸ್. ಅಂದರೆ ಈಗ ಒಂದೊಂದು ರಿಜಿಸ್ಟರಿಗೂ ಎರಡೆರಡು ಕಂಟ್ರೋಲ್ ಸಿಗ್ನಲ್ಸ್ ಇರುತ್ತೆ. ಸೊ ನಾವು ಮೊದಲೇ ತಿಳ್ಕೊಂಡಂಗೆ ಒಂದು ರಿಜಿಸ್ಟರಿಂದ ಇನ್ನೊಂದು ರಿಜಿಸ್ಟರ್ಗೆ ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಒಂದಷ್ಟು ಸ್ಟೆಪ್ಸ್ ಇರುತ್ತೆ. ಆ್ಯಂಡ್ ಒಂದೊಂದು ರಿಜಿಸ್ಟರಿಗೂ ಎರಡೆರಡು ಕಂಟ್ರೋಲ್ ಸಿಗ್ನಲ್ಸ್ ಇರುತ್ತೆ. ಯಾವುದು? ಆರ್ ಐ ಇನ್ ಆ್ಯಂಡ್ ಆರ್ ಐ ಔಟ್. ಇವೆರಡರನ್ನು ನಾವೇನಂತ ಕರಿತೀವಿ? ಗೇಟಿಂಗ್ ಸಿಗ್ನಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆರ್ ಐ ಇನ್ ಅದು ಒನ್ ಇದ್ದರೆ ದ ಡೇಟಾ ಆನ್ ದ ಬಸ್ ಆರ್ ಲೋಡೆಡ್ ಇನ್ ಟು ದ ಆರ್ ಐ. ಅಂದರೆ ಈ ಒಂದು ಆರ್ ಐ ಇನ್ ಅನ್ನೋದು ಒನ್ ಇದ್ದಾಗ ಏನಾಗುತ್ತೆ? ಈ ಬಸ್ಸಲ್ಲಿರೋ ಡೇಟಾ ಎಲ್ಲನೂ ಆರ್ ಐಗೆ ಲೋಡ್ ಆಗಿರುತ್ತೆ. ಆ್ಯಂಡ್ ಆರ್ ಐ ಔಟ್ ಏನಾದರೂ ಒನ್ ಇದ್ದರೆ ಕಂಟೆಂಟ್ಸ್ ಆಫ್ ರಿಜಿಸ್ಟರ್ ಆರ್ ಪ್ಲೇಸ್ಡ್ ಆನ್ ದ ಬಸ್. ಅಂದರೆ ರಿಜಿಸ್ಟರಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ಆರ್ ನಾಟಲ್ಲಿ 5 ಅಂತ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದೇನಾಗುತ್ತೆ? ಅದರಲ್ಲಿರೋ ಕಂಟೆಂಟ್ ಏನು? 5. ಸೊ ಅದು ಬಸ್ ಮೇಲೆ ಪ್ಲೇಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಆರ್ ಐ ಔಟ್ ಈಸ್ ಈಕ್ವಲ್ಸ್ ಟು 0. ಅಂದರೆ ದ ಬಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಟ್ರಾನ್ಸ್ಫರಿಂಗ್ ಡೇಟಾ ಫ್ರಮ್ ಅದರ್ ರಿಜಿಸ್ಟರ್ಸ್. ಅಂದರೆ ಈಗ ಬಸ್ನ ಏನು ಆರ್ ಐ ಔಟ್ ಅನ್ನೋದೇನಾದರೂ 0 ಇದ್ದರೆ ನಾವು ಏನು ಮಾಡ್ಬೋದು? ಆ ಒಂದು ಬಸ್ನ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೆ ಡೇಟಾ ಬೇರೆ ಇದ್ದ ರಿಜಿಸ್ಟರ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಆರ್ ಐ ಒನ್ ಏನಾದರೂ ಆರ್ ಐ ಇನ್ ಏನಾದರೂ ಒನ್ ಇದ್ದರೆ ಡೇಟಾ ಅನ್ನೋದು ಬಸ್ ಮೇಲೆ ಲೋಡ್ ಆಗಿ ಆರ್ ಐಗೆ ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಆರ್ ಐ ಔಟ್ ಏನಾದರೂ ಒನ್ ಇದ್ದರೆ ಕಂಟೆಂಟ್ಸ್ ಆಫ್ ರಿಜಿಸ್ಟರ್ನ ಬಸ್ ಮೇಲೆ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಆರ್ ಐ ಔಟ್ ಏನಾದರೂ 0 ಇದ್ದರೆ ಆ ಬಸ್ನ ನಾವು ಡೇಟಾ ಟ್ರಾನ್ಸ್ಫರ್ಗೆ ಫ್ರಮ್ ಅದರ್ ರಿಜಿಸ್ಟರ್ಸಿಗೆ ಯೂಸ್ ಮಾಡ್ಕೋಬೋದು. ಸಪೋಸ್ ವಿ ವಿಶ್ ಟು ಟ್ರಾನ್ಸ್ಫರ್ ದ ಕಂಟೆಂಟ್ಸ್ ಆಫ್ ರಿಜಿಸ್ಟರ್ R1 ಟು R2. ದಿಸ್ ಕ್ಯಾನ್ ಬಿ ಅಕಾಂಪ್ಲಿಷ್ಡ್ ಆಸ್ ಫಾಲೋಸ್. ಅಂದರೆ ಇಲ್ಲೊಂದು ಎಕ್ಸಾಂಪಲ್ ಥರ ಕೊಟ್ಟಿದ್ದಾರೆ. ಸೊ ನೀವೀಗ ಏನಾದರೂ ಈಗ R1 ಆ್ಯಂಡ್ R2 ಈ ಎರಡು ರಿಜಿಸ್ಟರ್ಸ್ನ ಕಂಪೇರ್ ಮಾಡ್ಕೊಂಡು ಅಂದರೆ ಕನ್ಸಿಡರ್ ಮಾಡಿಕೊಂಡು ಈಗ R1ಅಲ್ಲಿ ಒಂದು ಸ್ವಲ್ಪ ಕಂಟೆಂಟ್ ಮತ್ತು R2 ಅಲ್ಲಿ ಒಂದು ಸ್ವಲ್ಪ ಕಂಟೆಂಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ R1 ಮತ್ತು R2 ಅಲ್ಲಿರೋ ಕಂಟೆಂಟ್ಸ್ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅಂದರೆ ನೀವು ಒಂದು ಸ್ವಲ್ಪ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದು ಯಾವುದು? ಫಸ್ಟ್ ಬಂದು ಎನೇಬಲ್ ದ ಔಟ್ಪುಟ್ ಆಫ್ ರಿಜಿಸ್ಟರ್ಸ್ R1 ಬೈ ಸೆಟ್ಟಿಂಗ್ R1 ಔಟ್ ಟು 1. ಅಂದರೆ ನಾವು ಔಟ್ಪುಟ್ ಆಫ್ ರಿಜಿಸ್ಟರ್ R1 ಏನಿರುತ್ತೆ ಅಲ್ವಾ ಅದಕ್ಕೆ R1 ಔಟ್ ಅಂದರೆ ಔಟ್ಪುಟ್ ಏನಿದೆ ರಿಜಿಸ್ಟರ್ R1ದು ಅದನ್ನು 1 ಅಂತ ಸೆಟ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಈ ಕಂಟೆಂಟ್ಸ್ ಆಫ್ R1 ಎಲ್ಲನೂ ಪ್ರೊಸೆಸರ್ ಬಸ್ ಮೇಲೆ ಪ್ಲೇಸ್ ಆಗಿರುತ್ತೆ. ಆ್ಯಂಡ್ ಇದಾದಮೇಲೆ ಸೆಕೆಂಡ್ ಸ್ಟೆಪ್ ಏನಿದೆ? ಎನೇಬಲ್ ದ ಇನ್ಪುಟ್ಸ್ ಆಫ್ ರಿಜಿಸ್ಟರ್ R4 ಬೈ ಸೆಟ್ಟಿಂಗ್ R4 ಇನ್ ಟು 1. ಅಂದರೆ ಸೊ ನಾವು ಪ್ರೀವಿಯಸ್ಸಾಗಿ ಏನು ಮಾಡಿದ್ವಿ? ಔಟ್ಪುಟ್ಸ್ ಆಫ್ ರಿಜಿಸ್ಟರ್ R1ನ ಆರ್ ಔಟ್ ಇಸ್ ಟು 1ನ ಸೆಟ್ ಮಾಡಿದ್ವಿ. ಸೊ ಅದು ಔಟ್ಪುಟ್ಟು ಅಲ್ವಾ? ಇಲ್ಲಿ ಏನಿದೆ? ಇನ್ಪುಟ್ ಆಫ್ ರಿಜಿಸ್ಟರ್ R4. ಸೊ ನಾವು ಇಲ್ಲಿ ಏನು ಮಾಡ್ತೀವಿ? R4 ಇನ್ನನ್ನ 1ಗೆ ಸೆಟ್ ಮಾಡ್ತೀವಿ. ಸೊ ದಟ್ ಈ ಒಂದು ಡೇಟಾ ಪ್ರೊಸೆಸರ್ ಬಸ್ಸಿಂದ ರಿಜಿಸ್ಟರ್ R4ಗೆ ಲೋಡ್ ಆಗಿರುತ್ತೆ. ಸೊ ಈ ಎಲ್ಲ ಆಪರೇಷನ್ಸ್ ಅಂದರೆ ಆಲ್ ಆಪರೇಷನ್ಸ್ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ಸ್ ವಿತಿನ್ ಪ್ರೊಸೆಸರ್ ಟೇಕ್ ಪ್ಲೇಸ್ ವಿತಿನ್ ಟೈಮ್ ಪೀರಿಯಡ್ಸ್ ಡಿಫೈನ್ಡ್ ಬೈ ಪ್ರೊಸೆಸರ್ ಕ್ಲಾಕ್. ಸೊ ಈ ಒಂದು ಎಲ್ಲ ಆಪರೇಷನ್ಸು ಮತ್ತು ಡೇಟಾ ಟ್ರಾನ್ಸ್ಫರು ಪ್ರೊಸೆಸರ್ ಒಳಗೇ ಒಂದು ಏನಾಗುತ್ತೆ? ಕೆಲವು ಟೈಮ್ ಪೀರಿಯಡ್ ಒಳಗೇ ಆಗುತ್ತೆ. ಸೊ ಇದನ್ನು ನಾವು ಏನಂತೀವಿ? ಪ್ರೊಸೆಸರ್ ಕ್ಲಾಕ್ ಅಂತ ಅಂತೀವಿ. ಸೊ ಇದೇನು? ರಿಜಿಸ್ಟರ್ ಟ್ರಾನ್ಸ್ಫರ್ ಬಗ್ಗೆ ಅಲ್ವಾ? ಸೊ ಇದರ ಡಯಾಗ್ರಾಮ್ ನೋಡೋದಾದರೆ ಫಸ್ಟ್ ಲೆಫ್ಟಲ್ಲಿ ಏನಿದೆ? ಆರ್ ಐ ಇನ್. ಐ ಅಂದರೆ ಏನು? R1 R2 R3. ಐ ಅನ್ನೋದು ಬಂದು ನಂಬರ್. ಸೊ ನೆಕ್ಸ್ಟ್ ಇಲ್ಲೇನಿದೆ? ಆರ್ ಐ. ನೆಕ್ಸ್ಟ್ ಇಲ್ಲಿ ಕೆಳಗೆ ಆರ್ ಐ ಔಟ್. ಸೊ ಮೇಲ್ ಆರ್ ಐ ಇನ್, ಕೆಳಗೆ ಆರ್ ಐ ಔಟ್ ಅಂದರೆ ಇನ್ಪುಟ್ ಮತ್ತು ಇದು ಕೆಳಗೆ ಇರೋದು ಔಟ್ಪುಟ್. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಿದೆ? ವೈ ಇದು ಮತ್ತು ಈಗ ನಾವು ಸಿಂಗಲ್ ಬಸ್ ಆರ್ಗನೈಸೇಷನ್ ಹೇಗೆ ನೋಡಿದ್ವಿ ಇದೂ ಹಾಗೇ. ಸೊ ವೈ ಅನ್ನೋದಿರುತ್ತೆ, ಕಾನ್ಸ್ಟೆಂಟ್ 4 ಇರುತ್ತೆ. ನೆಕ್ಸ್ಟ್ ಇಲ್ಲಿ ಎ ಮತ್ತು ಬಿ ಇರುತ್ತೆ. ಎಲ್ಲಿ? ಎ ಎಲ್ ಯು ಅಲ್ಲಿ. ಸೊ ಇಲ್ಲಿ ಮಲ್ಟಿಪ್ಲೆಕ್ಸರಿಗೆ ಒಂದು ಸೆಲೆಕ್ಟ್ ಲೈನ್ ಇರಲೇಬೇಕು. ಸೊ ಅದು ಎ ಅಥವಾ ಕಾನ್ಸ್ಟೆಂಟ್ 4ನ ಸೆಲೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಝೆಡ್ ಇದೆ. ಝೆಡ್ ಏನು? ಅದು ಒಂದು ರಿಜಿಸ್ಟರ್ ಅಲ್ವಾ? ಸೊ ಈ ಸೈಡಿಗೆ ಏನಿದೆ? ಅದು ಒಂದು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಗೇಟಿಂಗ್ ಆಫ್ ದ ರಿಜಿಸ್ಟರ್ಸ್. ಇದು ಅದರ ಡಯಾಗ್ರಾಮ್. ನೆಕ್ಸ್ಟ್ 7.3 ಡಯಾಗ್ರಾಮ್ ಏನಿದೆ? ಅದು ಪ್ರೊಸೆಸರ್ ಕ್ಲಾಕ್ದು. ಅಂದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಗೇಟಿಂಗ್ ಆಫ್ ಒನ್ ರಿಜಿಸ್ಟರ್ ಬಿಟ್. ಸೊ ಈಗ ಒನ್ ರಿಜಿಸ್ಟರ್ ಬಿಟ್ಟು ಇನ್ಪುಟ್ ಮತ್ತು ಔಟ್ಪುಟ್ ಗೇಟಿಂಗ್ ಹೇಗಿರುತ್ತೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಅಥವಾ ಈ ಡಯಾಗ್ರಾಮ್ನ ಬರೆದಿರೋದು.
ಸೊ ಇದರ ಥಿಯರಿ ಅನ್ನೋದು ನೋಡೋದಾದರೆ, ದ ಕಂಟ್ರೋಲ್ ಸಿಗ್ನಲ್ಸ್ ದಟ್ ಗವರ್ನ್ ಎ ಪರ್ಟಿಕ್ಯುಲರ್ ಟ್ರಾನ್ಸ್ಫರ್ ಆರ್ ಅಸರ್ಟೆಡ್ ಅಟ್ ದ ಸ್ಟಾರ್ಟ್ ಆಫ್ ದ ಕ್ಲಾಕ್ ಸಿಗ್ನಲ್. ಅಂದರೆ ಪರ್ಟಿಕ್ಯುಲರ್ ಟ್ರಾನ್ಸ್ಫರ್ನ ಗವರ್ನ್ ಮಾಡೋದು ಅಂದರೆ ಈಗ ಯಾವುದೋ ಒಂದು ಈಗ ಎ ಟು ಬಿ ಇಲ್ಲ ಬಿ ಟು ಸಿ ಯಾವುದೋ ಒಂದು ಡೇಟಾ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಫರ್ನ ಕಂಟ್ರೋಲ್ ಸಿಗ್ನಲ್ ಗವರ್ನ್ ಮಾಡುತ್ತೆ ಅಲ್ವಾ, ಅದನ್ನು ಅಟ್ ದ ಸ್ಟಾರ್ಟ್ ಆಫ್ ಕ್ಲಾಕ್ ಸಿಗ್ನಲ್ಲೇ ಅಸರ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಗೇಟಿಂಗ್ ಫಾರ್ ಒನ್ ರಿಜಿಸ್ಟರ್ ಬಿಟ್ ಅಂತ ಇದೆ. ಸೊ ಇದಕ್ಕೆ ಇಂಪ್ಲಿಮೆಂಟೇಷನ್ ಫಾರ್ ಒನ್ ಬಿಟ್ ಆಫ್ ರಿಜಿಸ್ಟರ್ ಆರ್ ಐ. ಸೊ ಇದನ್ನು ನಾವು ಪ್ರೀವಿಯಸ್ ಆಗಿ ನೋಡಿದ್ವಿ, ಯಾವುದು ಇನ್ಪುಟ್ ಅಥವಾ ಒಂದು ಗೇಟಿಂಗ್ನ ನೋಡಿದ್ವಿ ಅಲ್ವಾ. ಸೊ ಅದು ಇದರ ಡಯಾಗ್ರಾಮ್. ನೆಕ್ಸ್ಟ್ ಏನಿದೆ, ಆಲ್ ಆಪರೇಷನ್ಸ್ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ಸ್ ಆರ್ ಕಂಟ್ರೋಲ್ಡ್ ಬೈ ಪ್ರೊಸೆಸರ್ ಕ್ಲಾಕ್. ಸೊ ಇದು ನಮಗೆ ಮೊದಲೇ ಗೊತ್ತಿದೆ, ಎಲ್ಲ ಆಪರೇಷನ್ಸು ಮತ್ತು ಡೇಟಾ ಟ್ರಾನ್ಸ್ಫರ್ಸ್ನ ಪ್ರೊಸೆಸರ್ ಕ್ಲಾಕೆ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್, a two input multiplexer is used to select the data applied to the input of an edge trigger D flip flop. ಅಂದರೆ ನಾವೀಗ ಒಂದು ಆ ಡಯಾಗ್ರಾಮಲ್ಲಿ ಒಂದು ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ಕೋತೀವಿ. ಅದು ಯಾವುದು ಟೂ ಇನ್ಪುಟ್, ಸೊ ದಟ್ ಅದಕ್ಕೆ ಒಂದೇ ಸೆಲೆಕ್ಟ್ ಲೈನ್ ಇದೆ, ನಮಗೆ ಗೊತ್ತಿದೆ ಅಲ್ವಾ. ಸೊ ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆ ಡೇಟಾ ಅಪ್ಲೈಡ್ ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ. ಯಾವುದೋ ಒಂದು ಈಗ ಒಂದು ಇನ್ಪುಟ್ನ ಸೆಲೆಕ್ಟ್ ಮಾಡಿ ಅದು ಔಟ್ಪುಟ್ಟಿಗೆ ಕೊಡುತ್ತೆ ನಮಗೆ, ಏನು ಮಲ್ಟಿಪ್ಲೆಕ್ಸರ್ ಅನ್ನೋದು. ಸೊ ಟು ಸೆಲೆಕ್ಟ್ ದ ಡೇಟಾ ಅಪ್ಲೈ ಟು ದ ಇನ್ಪುಟ್ ಆಫ್ ಎನ್ ಎಡ್ಜ್ ಟ್ರಿಗರ್ ಡಿ ಫ್ಲಿಪ್ ಫ್ಲಾಪ್. ಅಂದರೆ ಡಿ ಫ್ಲಿಪ್ ಫ್ಲಾಪ್ಗೆ ಯಾವ ಇನ್ಪುಟ್ ಹಾಕ್ತೀವೋ ಅದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಟೂ ಇನ್ಪುಟ್ ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಆರ್ ಐ ಇನ್ ಇಸ್ ಈಕ್ವಲ್ಸ್ ಟು ಒನ್. ಯಾವಾಗ ಮಲ್ಟಿಪ್ಲೆಕ್ಸರ್ ಸೆಲೆಕ್ಟ್ಸ್ ಡೇಟಾ ಆನ್ ದ ಬಸ್. ಸೊ ಮಲ್ಟಿಪ್ಲೆಕ್ಸರ್ ಏನಾದರೂ ಬಸ್ಸಲ್ಲಿರೋ ಡೇಟಾನ ಸೆಲೆಕ್ಟ್ ಮಾಡಿದ್ರೆ ಆರ್ ಐ ಇನ್ ಅನ್ನೋದು ಒನ್ ಅಂತ ಸೆಟ್ ಆಗಿರುತ್ತೆ. ಸೊ ದಿಸ್ ಡೇಟಾ ವಿಲ್ ಬಿ ಲೋಡೆಡ್ ಇನ್ ಟು ಫ್ಲಿಪ್ ಫ್ಲಾಪ್ ಅಟ್ ರೈಸಿಂಗ್ ಎಡ್ಜ್ ಆಫ್ ದ ಕ್ಲಾಕ್. ಅಂದರೆ ಈ ಡೇಟಾ ಏನಿದೆ ಅಲ್ವಾ, ಅದು ಫ್ಲಿಪ್ ಫ್ಲಾಪಿಗೆ ಲೋಡ್ ಆಗಿರುತ್ತೆ. ಯಾವಾಗ ರೈಸಿಂಗ್ ಎಡ್ಜ್ ಆಫ್ ದ ಕ್ಲಾಕ್ ಆ ಟೈಮಲ್ಲಿ ಇದು ಫ್ಲಿಪ್ ಫ್ಲಾಪಿಗೆ ಲೋಡ್ ಆಗಿರುತ್ತೆ, ಯಾವುದು ಡೇಟಾ ಅನ್ನೋದು. ನೆಕ್ಸ್ಟ್ ಏನಿದೆ, ಆರ್ ಐ ಇನ್ ಇಸ್ ಈಕ್ವಲ್ಸ್ ಟು ಝೀರೋ. ಅದು ಯಾವಾಗ, when multiplexer feeds back the value currently stored in the flip-flop. ಸೊ ಈಗ ಕರೆಂಟ್ಲಿ ಫ್ಲಿಪ್ ಫ್ಲಾಪಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆ ಅದನ್ನೇ ಇನ್ನೊಮ್ಮೆ ಈ ಮಲ್ಟಿಪ್ಲೆಕ್ಸರು ಫೀಡ್ಬ್ಯಾಕ್ ಇನ್ನೊಂದು ಸರಿ ಅದನ್ನು ಫೀಡ್ಸ್ ಬ್ಯಾಕ್, ಅಂದರೆ ಇನ್ನೊಮ್ಮೆ ಅದರಲ್ಲಿ ಸ್ಟೋರ್ ಮಾಡಿದಾಗ ಅದೇನು ಆರ್ ಐ ಇನ್ ಅನ್ನೋದು ಝೀರೋ ಆಗುತ್ತೆ. ಸೊ ಕ್ಯೂ ಔಟ್ಪುಟ್ ಆಫ್ ಫ್ಲಿಪ್ ಫ್ಲಾಪ್ ಈಸ್ ಕನೆಕ್ಟೆಡ್ ಟು ದ ಬಸ್ ವಯಾ ಟ್ರೈಸ್ಟೇಟ್ ಗೇಟ್. ಸೊ ಇದನ್ನು ನಾವು ಮಾಡ್ಯೂಲ್ 2 ಅಲ್ಲಿ ನೋಡಿದ್ದೀವಿ, ಯಾವುದು ಟ್ರೈಸ್ಟೇಟ್ ಗೇಟ್ನ. ಸೊ ಈ ಒಂದು ಕ್ಯೂ ಔಟ್ಪುಟ್ಟು ಫ್ಲಿಪ್ ಫ್ಲಾಪ್ನ ಬಸ್ಸಿಗೆ ಕನೆಕ್ಟ್ ಮಾಡ್ತಾರೆ. ಹೇಗೆ, ಟ್ರೈಸ್ಟೇಟ್ ಗೇಟ್ನ ಯೂಸ್ ಮಾಡಿಕೊಂಡು ಕನೆಕ್ಟ್ ಮಾಡ್ತಾರೆ. ಸೊ ವೆನ್ ಆರ್ ಐ, ಈಗ ಆರ್ ಐ ಇನ್ ನೋಡಿದ್ವಿ, ಝೀರೋ ಇದ್ದರೆ ಏನಾಗುತ್ತೆ, ಒನ್ ಇದ್ದರೆ ಏನಾಗುತ್ತೆ ಅಂತ. ಬಟ್ ನಾವು ಆರ್ ಐ ಔಟ್ನ ನೋಡಿಲ್ಲ ಅಲ್ವಾ. ಆರ್ ಐ ಔಟ್ ಈಸ್ ಈಕ್ವಲ್ಸ್ ಟು ಝೀರೋ ಗೇಟ್ಸ್ ಔಟ್ಪುಟ್ ಇನ್ ದ ಹೈ ಇಂಪೆಡೆನ್ಸ್ ಸ್ಟೇಟ್. ಸೊ ಟ್ರೈಸ್ಟೇಟ್ ಇದರಲ್ಲಿ ಗೇಟಲ್ಲಿ ನಾವು ನೋಡೇ ಇದ್ದೀವಿ, ಒಂದು ಕಂಟ್ರೋಲ್ ಮತ್ತು ಹೈ ಇಂಪೆಡೆನ್ಸ್ ಸ್ಟೇಟಲ್ಲಿ ಇರುತ್ತೆ. ಸೊ ಆರ್ ಐ ಔಟ್ ಏನಾದರೂ ಝೀರೋ ಇದ್ದರೆ ಅದು ಹೈ ಇಂಪೆಡೆನ್ಸ್ ಸ್ಟೇಟಲ್ಲಿ ಇರುತ್ತೆ. ನೆಕ್ಸ್ಟ್, ಆರ್ ಐ ಔಟ್ ಈಸ್ ಈಕ್ವಲ್ಸ್ ಟು ಒನ್ ಇದ್ದರೆ ಗೇಟ್ ರೈಸ್ ದ ಬಸ್ ಟು ಝೀರೋ ಆರ್ ಒನ್ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಕ್ಯೂ. ಸೊ ಈ ಒಂದು ಫ್ಲಿಪ್ ಫ್ಲಾಪ್ ಅಂದರೆ ಆ ಕ್ಯೂ ವ್ಯಾಲ್ಯೂ ಏನಿರುತ್ತೆ ಅಲ್ವಾ, ಅದ್ರ ಪ್ರಕಾರ ಆ ಬಸ್ ಝೀರೋ ಅಥವಾ ಒನ್ನಿಗೆ ಸೆಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಬಸ್ ಆರ್ಗನೈಸೇಷನ್ ಬಗ್ಗೆ. ಸೊ ನಿಮಗೆ ಸಿಂಗಲ್ ಬಸ್ ಆರ್ಗನೈಸೇಷನ್ ಅಂತ ಕೇಳಿದ್ರೆ ಇಷ್ಟೂ ಬರೀಬೇಕಾಗಿಲ್ಲ, ಬಟ್ ಸ್ಟಾರ್ಟಿಂಗ್ ಒಂದು ಎರಡು ಡಯಾಗ್ರಾಮ್ ಇದೆ ಅಲ್ವಾ, ಅಲ್ಲಿ ತನಕನಾದರೂ ಬರೀಲೇಬೇಕಾಗುತ್ತೆ. ಸೊ ನೀವೀಗ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ, ಪರ್ಫಾರ್ಮಿಂಗ್ ಆ್ಯನ್ ಎ ಎಲ್ ಯು ಆಪರೇಷನ್ ಅಥವಾ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್. ಏನಿದೆ, ದ ಎ ಎಲ್ ಯು ಇಸ್ ಅ ಕಾಂಬಿನೇಷನಲ್ ಸರ್ಕ್ಯೂಟ್ ದಟ್ ಹ್ಯಾಸ್ ನೋ ಇಂಟರ್ನಲ್ ಸ್ಟೋರೇಜ್. ಅಂದರೆ ಈ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನಿದೆ ಅಲ್ವಾ, ಅದೊಂದು ಕಾಂಬಿನೇಷನಲ್ ಸರ್ಕ್ಯೂಟ್. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದರೆ ಏನು, ವಿಚ್ ಡಿಪೆಂಡ್ಸ್ ಆನ್ ಪ್ರೆಸೆಂಟ್ ಇನ್ಪುಟ್. ಇದು ನಾವು ಎಲ್ಲಿ ಓದಿದ್ದೀವಿ, ಸೆಕೆಂಡ್ ಮಾಡ್ಯೂಲಲ್ಲಿ ಓದಿದ್ದೀವಿ ಅಲ್ವಾ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಬಿನೇಷನಲ್ ಸರ್ಕ್ಯೂಟ್ ಆ್ಯಂಡ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್, ಸೊ ಇವೆಲ್ಲನೂ. ಸೊ ಈಗ ಎ ಎಲ್ ಯು ಅಂದರೆ ಏನು, ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಪ್ರೆಸೆಂಟ್ ಇನ್ಪುಟ್ ಆ್ಯಂಡ್ ಇಟ್ ಹ್ಯಾಸ್ ನೋ ಇಂಟರ್ನಲ್ ಸ್ಟೋರೇಜ್, ಅಂದರೆ ಅದಕ್ಕೆ ಯಾವುದೇ ರೀತಿ ಇಂಟರ್ನಲ್ ಸ್ಟೋರೇಜ್ ಅನ್ನೋದು ಇರೋದಿಲ್ಲ. ಸೊ ದ ಎ ಎಲ್ ಯು ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್ ಆನ್ ದ ಟೂ ಆಪರೆಂಟ್ಸ್ ಅಪ್ಲೈ ಟು ಇಟ್ಸ್ ಎ ಆ್ಯಂಡ್ ಬಿ ಇನ್ಪುಟ್ಸ್. ಸೊ ಎ ಆ್ಯಂಡ್ ಬಿ ಇನ್ಪುಟ್ಸ್ ಅಂತಲೇ ಇಲ್ಲ, ಬಟ್ ಟೂ ಆಪರೆಂಟ್ಸ್ ಅಂದರೆ ಏನು ಬೇಕಾದರೂ ಕನ್ಸಿಡರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಯಾವಾಗೂ ಹೇಳ್ದಂಗೆ 5+3 ಇಲ್ಲಿ ಆಪರೆಂಟ್ಸ್ ಯಾವುದು, 5 ಆ್ಯಂಡ್ 3. ನೆಕ್ಸ್ಟ್ ಪ್ಲಸ್ ಅನ್ನೋದೇನು, ಆಪರೇಷನ್ ಅಲ್ವಾ. ನೆಕ್ಸ್ಟ್ ಇದಾದಮೇಲೆ ಎ ಎಲ್ ಯು ಗೆಟ್ಸ್ ದ ಟೂ ಆಪರೆಂಟ್ಸ್, one is from the mux and another from the bus.
ಸೊ ನಾವು ಇದನ್ನು ಪ್ರೀವಿಯಸ್ ಆಗಿ ನೋಡಿದ್ವಿ. ಸೊ ಈಗ 2 ಇನ್ಪುಟ್ ಮಲ್ಟಿಪ್ಲೆಕ್ಸರ್ನ ಯೂಸ್ ಮಾಡ್ಕೋತೀವಿ. ಸೊ ಒಂದು ಆ ಮಲ್ಟಿಪ್ಲೆಕ್ಸರ್ ಔಟ್ಪುಟ್ಟಿಂದ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸರ್ ಬಸ್ಸಿಂದ ಡೈರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ದ ರಿಸಲ್ಟ್ ಈಸ್ ಸ್ಟೋರ್ಡ್ ಟೆಂಪರರ್ಲಿ ಇನ್ ರಿಜಿಸ್ಟರ್ ಝೆಡ್. ಸೊ ಈ ಒಂದು ರಿಜಿಸ್ಟರ್ 5+3 ಅಂದರೆ 8. ಈ 8 ಅನ್ನೋದು ಎಲ್ಲಿ ಸ್ಟೋರ್ ಆಗಿರುತ್ತೆ? ರಿಜಿಸ್ಟರ್ ಝೆಡ್ಡಲ್ಲಿ ಟೆಂಪರರಿಯಾಗಿ ಸ್ಟೋರ್ ಆಗಿರುತ್ತೆ ಆ್ಯಂಡ್ ನಾಟ್ ಪರ್ಮನೆಂಟ್ಲಿ. ನೆಕ್ಸ್ಟ್ therefore a sequence of operations R3 is equals to R1 plus R2 ಅಂದರೆ ಕಂಟೆಂಟ್ಸ್ ಆಫ್ R1 ಆ್ಯಂಡ್ ಕಂಟೆಂಟ್ಸ್ ಆಫ್ R2ನ ಆ್ಯಡ್ ಮಾಡಿ R3ಯಲ್ಲಿ ರಿಜಿಸ್ಟರ್ ಮಾಡ್ಕೊಳೋದು. ದೇರ್ ಫೋರ್ ದ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್ ಇದು ಆಯ್ತಲ್ವಾ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಏನಿದೆ R1 ಔಟ್ ಕಮ ವೈ ಇನ್, ನೆಕ್ಸ್ಟ್ R2 ಔಟ್ ಕಮ ಸೆಲೆಕ್ಟ್ ವೈ ಆ್ಯಡ್ ಝೆಡ್ ಇನ್, ನೆಕ್ಸ್ಟ್ ಝೆಡ್ ಔಟ್ ಕಮ R3 ಇನ್. ಅಂದರೆ ಏನು? ಇದೊಂದು ಸೀಕ್ವೆನ್ಸ್ ಆಫ್ ಆಪರೇಷನ್ಸ್ ಅಲ್ವಾ. ಸೊ ಫಸ್ಟ್ ಏನಿರುತ್ತೆ R1 ಔಟ್ಪುಟ್ ಅದೇನು, ನೆಕ್ಸ್ಟ್ ವೈನ ಸೆಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ R2 ಔಟ್ನ ಏನು ಮಾಡ್ತಾರೆ? 1ಗೆ ಸೆಟ್ ಮಾಡ್ತಾರೆ. ನೆಕ್ಸ್ಟ್ ವೈನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿ ಝೆಡ್ ಇನ್ನಲ್ಲಿ ಸ್ಟೋರ್ ಆಗಿರುತ್ತೆ, ಅಂದರೆ ಅದನ್ನು ಒಂದು 0ಗೆ ಸೆಟ್ ಮಾಡ್ತಾರೆ. ನೆಕ್ಸ್ಟ್ ಝೆಡ್ ಔಟ್, ನೆಕ್ಸ್ಟ್ R3 ಇನ್ ಅಂದರೆ ಆ ಒಂದು ರಿಸಲ್ಟ್ ಏನಿರುತ್ತೆ ಅಲ್ವಾ ಝೆಡ್ ಔಟ್ದು, ಅದನ್ನು R3 ಇನ್ನಲ್ಲಿ ಸ್ಟೋರ್ ಮಾಡ್ತಾರೆ ಅಥವಾ ಲೋಡ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಪ್ರೊಸೀಡ್ಸ್ ಆ್ಯಸ್ ಫಾಲೋಸ್. ಸೊ ಇದರಲ್ಲಿ ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ. ಯಾವುದು? ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ಗೆ. ಸೊ ಫಸ್ಟ್ ಸ್ಟೆಪ್ ಏನಿದೆ? ಕಂಟೆಂಟ್ಸ್ ಫ್ರಮ್ ರಿಜಿಸ್ಟರ್ R1 ಆರ್ ಲೋಡೆಡ್ ಇಂಟು ರಿಜಿಸ್ಟರ್ ವೈ. ಅಂದರೆ ಈ ಒಂದು R1ನಲ್ಲಿ ಏನಿದೆ ಆ ಒಂದು ಕಂಟೆಂಟ್ಸ್ನೆಲ್ಲನೂ ರಿಜಿಸ್ಟರ್ ವೈಗೆ ಒಂದು ಲೋಡ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನು? ಕಂಟೆಂಟ್ಸ್ ಫ್ರಮ್ ವೈ ಆ್ಯಂಡ್ ಫ್ರಮ್ ರಿಜಿಸ್ಟರ್ R2 ಆರ್ ಅಪ್ಲೈಡ್ ಟು ದ ಎ ಆ್ಯಂಡ್ ಬಿ ಇನ್ಪುಟ್ಸ್ ಆಫ್ ALU. ಅಡಿಷನ್ ಈಸ್ ಪರ್ಫಾರ್ಮ್ಡ್ ಆ್ಯಂಡ್ ರಿಸಲ್ಟ್ ಈಸ್ ಸ್ಟೋರ್ಡ್ ಇನ್ ಝೆಡ್ ರಿಜಿಸ್ಟರ್. ಸೊ ನಾವು ಈಗ ಪ್ರೀವಿಯಸ್ ಆಗಿ ನೋಡ್ದಂಗೆ ಈಗ ವೈಯಲ್ಲಿ ಅಂದರೆ ಈಗ R1ನಲ್ಲಿ ಏನಿತ್ತು ಅದನ್ನು ವೈಗೆ ನಾವು ಲೋಡ್ ಮಾಡಿದ್ದೀವಿ. ಸೊ ಈಗ R1ನಲ್ಲಿ ಏನಿದೆ ವೈಯಲ್ಲೂ ಅದೇ ಇರುತ್ತೆ ಕಂಟೆಂಟ್ಸು. ಸೊ ಆ ವೈ ಕಂಟೆಂಟ್ಸು ಮತ್ತು R2 ಅಲ್ಲಿರೋ ಕಂಟೆಂಟ್ಸ್ನ ಎಗೆ ಅಪ್ಲೈ ಮಾಡಿ ಮತ್ತು ಬಿಗೆ ಅಪ್ಲೈ ಮಾಡಿ, ಅಂದರೆ ಅವೆರಡು ಏನು ಇನ್ಪುಟ್ಸ್ ಆಫ್ ALU. ನೆಕ್ಸ್ಟ್ ಆ ಒಂದು ಇನ್ಸ್ಟ್ರಕ್ಷನಲ್ಲಿ ಏನಿತ್ತು ಆ್ಯಡ್ ಅಂತ ಇತ್ತು ಅಲ್ವಾ. ಸೊ ಅಡಿಷನ್ನ ಪರ್ಫಾರ್ಮ್ ಮಾಡಿ ರಿಸಲ್ಟ್ ಏನು ಬರುತ್ತೆ ಅದನ್ನು ಝೆಡ್ ರಿಜಿಸ್ಟರಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಇದು ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು? ದ ಕಂಟೆಂಟ್ಸ್ ಆಫ್ ಝೆಡ್ ರಿಜಿಸ್ಟರ್ ಇಸ್ ಸ್ಟೋರ್ಡ್ ಇನ್ R3 ರಿಜಿಸ್ಟರ್. ಅಂದರೆ ಈ ಕಂಟೆಂಟ್ಸ್ ಏನಿದೆ ಅಲ್ವಾ ಝೆಡ್ ರಿಜಿಸ್ಟರ್ದು, ಅದರಲ್ಲಿ ಏನಿತ್ತು ರಿಸಲ್ಟ್ ಇತ್ತು ಅಲ್ವಾ, ಆ ರಿಸಲ್ಟ್ನ R3 ರಿಜಿಸ್ಟರಲ್ಲಿ ಸ್ಟೋರ್ ಮಾಡ್ತಾರೆ. ಆ್ಯಂಡ್ ಕೊನೆಯದಾಗಿ ದ ಸಿಗ್ನಲ್ಸ್ ಆರ್ ಆಕ್ಟಿವೇಟೆಡ್ ಫಾರ್ ದ ಡ್ಯೂರೇಷನ್ ಆಫ್ ಕ್ಲಾಕ್ ಸೈಕಲ್ ಕರೆಸ್ಪಾಂಡಿಂಗ್ ಟು ದಟ್ ಸ್ಟೆಪ್, ಆಲ್ ಅದರ್ ಸಿಗ್ನಲ್ಸ್ ಆರ್ ಇನ್ಆಕ್ಟಿವ್. ಅಂದರೆ ಇಲ್ಲಿ ಒಂದು ಸ್ಟೆಪ್ ಇದೆ ಅಲ್ವಾ. ಸೊ ಈ ಸ್ಟೆಪ್ಸಿಗೆ ಕರೆಸ್ಪಾಂಡಿಂಗ್ ಆಗಿ ಕ್ಲಾಕ್ ಸೈಕಲ್ ಡ್ಯೂರೇಷನ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಬಟ್ ಇನ್ನು ಉಳಿದಿರೋ ಎಲ್ಲ ಸಿಗ್ನಲ್ಸೂ ಇನ್ಆ್ಯಕ್ಟಿವ್ ಆಗಿಯೇ ಇರುತ್ತೆ. ಸೊ ಇವೇನು ಸ್ಟೆಪ್ಸ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಒನ್ ಇನ್ಸ್ಟ್ರಕ್ಷನ್. ಆ್ಯಂಡ್ ಇಲ್ಲಿಗೆ ಈ ಒಂದು ಪರ್ಫಾರ್ಮಿಂಗ್ ಆ್ಯನ್ ALU ಆಪರೇಷನ್ ಮುಗೀತು. ಸೊ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಏನು? ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ. ಸೊ ಈ ಕ್ವೆಶನನ್ನು ತುಂಬ ಸರಿನೇ ಕೇಳಿದ್ದಾರೆ. ಒಂದೇನು ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ ಅಂತ ಕೇಳ್ಬೋದು, ಅಥವಾ ಸ್ಟೋರಿಂಗ್ ಅ ವರ್ಡ್ ಟು ಮೆಮೊರಿ. ಈ ಎರಡು ಕ್ವೆಶನಲ್ಲಿ ಒಂದು ಕ್ವೆಶನ್ ಖಂಡಿತವಾಗಿಯೂ ಈ ಮಾಡ್ಯೂಲಲ್ಲಿ ಕೇಳ್ತಾರೆ. ಒಂದು ಯಾವುದು? ಸಿಂಗಲ್ ಬಸ್ ಆರ್ಗನೈಸೇಷನ್, ಮತ್ತು ಯಾವುದು? ಇದು. ಆ್ಯಂಡ್ ನೆಕ್ಸ್ಟ್ ಏನು? ಪೈಪ್ಲೈನಲ್ಲಿ ಕ್ವೆಶನ್ಸ್ನ ಕೇಳ್ಬೋದು. ಸೊ ಇದರಲ್ಲಿ ಫೆಚಿಂಗ್ ಅ ವರ್ಡ್ ಫ್ರಮ್ ಮೆಮೊರಿ ಇದರದ್ದು ಒಂದು ಥಿಯರಿ ನೋಡೋದಾದರೆ, a fetch or data from the memory, the processor has to specify the address of the memory location where this information is stored and request a read operation. ಸೊ ಇದೆಲ್ಲ ನಮಗೆ ಗೊತ್ತೇ ಇದೆ. ಸೊ ಈಗ ನಾವು ಫಸ್ಟ್ ಏನು ಮಾಡಬೇಕು? ಒಂದು ಡೇಟಾ ಅಥವಾ ಇನ್ಸ್ಟ್ರಕ್ಷನ್ನ ಮೆಮೊರಿಯಿಂದ ಫೆಚ್ ಮಾಡ್ಕೋಬೇಕಂದ್ರೆ ಪ್ರೊಸೆಸರಿಗೆ ನಾವು ಮೆಮೊರಿ ಲೊಕೇಶನ್ನ ಸ್ಪೆಸಿಫೈ ಮಾಡಬೇಕಂದ್ರೆ ಅಡ್ರೆಸ್ನ ಸ್ಪೆಸಿಫೈ ಮಾಡಬೇಕು. ಆ ಅಡ್ರೆಸ್ಸಲ್ಲಿ ಏನಿರುತ್ತೆ? ಇನ್ಫಾರ್ಮೇಷನ್ ಅನ್ನೋದು ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಆ ಒಂದು ಇದಕ್ಕೆ ಏನು ಮಾಡಬೇಕು? ನಾವೊಂದು ರೀಡ್ ಆಪರೇಷನ್ನ ರಿಕ್ವೆಸ್ಟ್ ಮಾಡಬೇಕು. ಆವಾಗೇ ನಾವು ಫೆಚ್ ಅನ್ನೋದನ್ನು ಮಾಡ್ಕೊಳಕ್ಕಾಗುತ್ತೆ. ಸೊ ಈಗ ಇದಕ್ಕೆ ಫೆಚ್ ಮಾಡಬೇಕು ಅಂದರೆ ರೀಡ್ ಆಪರೇಷನ್, ಅದೇ ಸ್ಟೋರ್ ಮಾಡಬೇಕು ಅಂದರೆ ರೈಟ್ ಆಪರೇಷನ್. ಸೊ ಇದು ಕನ್ಫ್ಯೂಸ್ ಆಗಬೇಡಿ. ಆ್ಯಂಡ್ ನೆಕ್ಸ್ಟ್ ಏನಿದೆ? ಪ್ರೊಸೆಸರ್ ಟ್ರಾನ್ಸ್ಫರ್ಸ್ ರಿಕ್ವೈರ್ಡ್ ಅಡ್ರೆಸ್ ಟು MAR. ಅಂದರೆ ಈ ಪ್ರೊಸೆಸರ್ ಏನಿದೆ ಅಲ್ವಾ ಅದು ಆ ಒಂದು ರಿಕ್ವೈರ್ಡ್ ಅಡ್ರೆಸ್ನ MAR ಅಂದರೆ ಮೆಮೊರಿ ಅಡ್ರೆಸ್ ರಿಜಿಸ್ಟರ್ಗೆ ಒಂದು ಟ್ರಾನ್ಸ್ಫರ್ ಮಾಡುತ್ತೆ. ಅದೇ ಟೈಮಲ್ಲಿನೇ ಪ್ರೊಸೆಸರ್ ಇಶ್ಯೂಸ್ ರೀಡ್ ಸಿಗ್ನಲ್ ಆನ್ ದ ಕಂಟ್ರೋಲ್ ಲೈನ್ಸ್ ಆಫ್ ಮೆಮೊರಿ ಬಸ್. ಸೊ ಮೆಮೊರಿ ಬಸ್ಸಲ್ಲಿರೋ ಕಂಟ್ರೋಲ್ ಲೈನ್ಸಿಗೆ ಈ ಪ್ರೊಸೆಸರು ರೀಡ್ ಸಿಗ್ನಲ್ನ ಇಶ್ಯೂ ಮಾಡುತ್ತೆ. ಆ್ಯಂಡ್ ದೆನ್ ಇನ್ನೇನಾಗುತ್ತೆ? ವೆನ್ ರಿಕ್ವೆಸ್ಟೆಡ್ ಡೇಟಾ ಆರ್ ರಿಸೀವ್ಡ್ ಫ್ರಮ್ ಮೆಮೊರಿ ದೇ ಆರ್ ಸ್ಟೋರ್ಡ್ ಇನ್ MDR. ಸೊ ಫಸ್ಟ್ ಏನಿತ್ತು? ಮೆಮೊರಿಗೆ ಅದೇ MARಗೆ ಅಡ್ರೆಸ್ನ
ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರೊಸೆಸರು ಒಂದು ರಿಕ್ವೆಸ್ಟ್ ಮಾಡುತ್ತೆ. ಆ್ಯಂಡ್ ದೆನ್ ಈ ರಿಕ್ವೆಸ್ಟೆಡ್ ಡೇಟಾ ಏನೇನು ರಿಸೀವ್ ಆಗಿರುತ್ತೆ ಅಲ್ವಾ, ಅದನ್ನು ಎಮ್ ಡಿ ಆರಲ್ಲಿ ಸ್ಟೋರ್ ಮಾಡ್ಕೋತಾರೆ. ಫ್ರಮ್ ಎಮ್ ಡಿ ಆರ್ ದೇ ಆರ್ ಟ್ರಾನ್ಸ್ಫರ್ ಟು ಅದರ್ ರಿಜಿಸ್ಟರ್ಸ್ ಇನ್ ದ ಪ್ರೊಸೆಸರ್. ಸೊ ಇದು ನಮಗೆ ಗೊತ್ತಿದೆ, ಎಮ್ ಡಿ ಆರಿಂದ ಬೇರೆ ರಿಜಿಸ್ಟರ್ಸ್ಗೆ ಪ್ರೊಸೆಸರಿಂದ ಬೇರೆ ರಿಜಿಸ್ಟರ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಸೊ ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಸೊ ದ ಕನೆಕ್ಷನ್ಸ್ ಫಾರ್ ರಿಜಿಸ್ಟರ್ ಎಮ್ ಡಿ ಆರ್ ಆಸ್ ಶೋನ್ ಇನ್ ದ ಫಿಗರ್ 7.4. ಸೊ ಇದು ಅದರ ಡಯಾಗ್ರಾಮ್. ಏನು, ಫಸ್ಟ್ ಇಲ್ಲೊಂದು ಮೆಮೊರಿ ಬಸ್ ಡೇಟಾ ಲೈನ್, ನೆಕ್ಸ್ಟ್ ರೈಟ್ ಸೈಡಲ್ಲಿ ಇಂಟರ್ನಲ್ ಪ್ರೊಸೆಸರ್ ಬಸ್ ಅನ್ನೋದಿದೆ. ಸೊ ಮಧ್ಯದಲ್ಲಿ ಏನಿದೆ, ಎಮ್ ಡಿ ಆರ್, ನೆಕ್ಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಏನಿದೆ, ಎಮ್ ಔಟ್ ಇ, ನೆಕ್ಸ್ಟ್ ಇಲ್ಲಿ ಇನ್ ಇ, ನೆಕ್ಸ್ಟ್ ಇಲ್ಲಿ ಇನ್ ಮತ್ತು ಔಟ್ ಈ ರೀತಿ ಇದೆ. ಸೊ ಇವೆಲ್ಲನೂ ಏನು, ಕನೆಕ್ಷನ್ ಆ್ಯಂಡ್ ಕಂಟ್ರೋಲ್ ಸಿಗ್ನಲ್ಸ್ ಫಾರ್ ದಟ್ ರಿಜಿಸ್ಟರ್ ಎಮ್ ಡಿ ಆರ್. ನೆಕ್ಸ್ಟ್ ಏನು, ಕಂಟ್ರೋಲ್ ಸಿಗ್ನಲ್ಸ್ ಫಾರ್ ಎಮ್ ಡಿ ಆರ್, ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಎಮ್ ಡಿ ಆರಲ್ಲಿ 4 ಕಂಟ್ರೋಲ್ ಸಿಗ್ನಲ್ಸ್ ಇದೆ. ನಾವು ನೋಡಿದ್ವಿ ಯಾವುದದು, ಎಮ್ ಡಿ ಆರ್ ಇನ್, ಔಟ್, ಮತ್ತು ಎಮ್ ಡಿ ಆರ್ ಇನ್ ಇ, ಮತ್ತು ಎಮ್ ಡಿ ಆರ್ ಇನ್ ಔಟ್ ಇ, ಇವು 4 ಇದೆ. ಸೊ ಎಮ್ ಡಿ ಆರ್ ಮತ್ತು ಇನ್ ಮತ್ತು ಔಟ್ ಏನು, ಇವೆರಡೂ ಇಂಟರ್ನಲ್ ಪ್ರೊಸೆಸಸ್ ಡೇಟಾ ಬಸ್. ಮತ್ತು ಇ ಅಂತ ಏನೇನು ಸ್ಪೆಸಿಫೈ ಆಗಿದೆ ಅಲ್ವಾ, ಅವೆಲ್ಲನೂ ಕಂಟ್ರೋಲ್ ದ ಕನೆಕ್ಷನ್ ಆಫ್ ಎಕ್ಸ್ಟರ್ನಲ್ ಮೆಮೊರಿ ಡೇಟಾಬೇಸ್. ಅಂದರೆ ಇವೇನಿದೆ, ಈ ಎಕ್ಸ್ಟರ್ನಲ್ ಮೆಮೊರಿ ಡೇಟಾಬೇಸ್ದು ಕನೆಕ್ಷನ್ನ ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿಯೇ ಎಮ್ ಇ ಆರಲ್ಲೂ 2 ಕಂಟ್ರೋಲ್ ಸಿಗ್ನಲ್ಸ್ ಇದೆ. ಎಮ್ ಡಿ ಆರಲ್ಲಿ ಎಷ್ಟಿದೆ, 4 ಇದೆ. ಎಮ್ ಇ ಆರಲ್ಲಿ ಎಷ್ಟಿದೆ, 2 ಇದೆ. ಅದು ಯಾವುದು, ಎಮ್ ಇ ಆರ್ ಇನ್ ಆ್ಯಂಡ್ ಎಮ್ ಇ ಆರ್ ಔಟ್. ಸೊ ಎಮ್ ಇ ಆರ್ ಇನ್ ಏನು, ಇಟ್ ಕಂಟ್ರೋಲ್ಸ್ ಕನೆಕ್ಷನ್ ಆಫ್ ಇಂಟರ್ನಲ್ ಪ್ರೊಸೆಸರ್ ಅಡ್ರೆಸ್ ಬಸ್. ಅಂದರೆ ಇಂಟರ್ನಲ್ ಪ್ರೊಸೆಸ್ ಅಡ್ರೆಸ್ ಬಸ್ ಏನಿದೆ ಅದರ ಕನೆಕ್ಷನ್ನ ಎಮ್ ಇ ಆರ್ ಇನ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿಯೇ ಮೆಮೊರಿ ಅಡ್ರೆಸ್ ಬೇಸ್ದು ಕನೆಕ್ಷನ್ನ ಎಮ್ ಇ ಆರ್ ಔಟ್ ಅದನ್ನು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ದ ರೆಸ್ಪಾನ್ಸ್ ಟೈಮ್ ಆಫ್ ಈಚ್ ಮೆಮೊರಿ ಆಕ್ಸೆಸ್ ವೇರೀಸ್. ಅಂದರೆ ಈಗ ಯಾವುದೋ ಒಂದು ಮೆಮೊರಿಯಿಂದ ನಾವು ಏನೋ ಒಂದು ಆಕ್ಸೆಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ. ಸೊ ಅದು ನಮಗೆ ವಾಪಸ್ ರೆಸ್ಪಾಂಡ್ ಮಾಡೋದಕ್ಕೆ ಒಂದೊಂದಕ್ಕೆ ಒಂದೊಂದು ವೇರಿಯಸ್ ಟೈಮ್ ಅನ್ನೋದು ಇರುತ್ತೆ. ಅಂದರೆ ರೆಸ್ಪಾನ್ಸ್ ಟೈಮ್ ಏನಿದೆ ಅದು ಎಲ್ಲ ಮೆಮೊರಿ ಆಕ್ಸೆಸ್ಸಿಗೂ ಸೇಮ್ ಇರೋದಿಲ್ಲ, ಡಿಫ್ರೆಂಟ್ ಇರುತ್ತೆ. ಸೊ ಟು ಅಕಾಮಡೇಟ್ ದಿಸ್ ಎಮ್ ಎಫ್ ಸಿ ಈಸ್ ಯೂಸ್ಡ್. ಎಮ್ ಎಫ್ ಸಿ ಅಂದರೆ ಏನು, ಮೆಮೊರಿ ಫಂಕ್ಷನ್ ಕಂಪ್ಲೀಟೆಡ್. ಸೊ ಈ ಎಮ್ ಎಫ್ ಸಿ ಅನ್ನೋದು ಯಾವಾಗ ಇಂಡಿಕೇಟ್ ಆಗುತ್ತೆ, ದ ಕಂಟೆಂಟ್ಸ್ ಆಫ್ ಸ್ಪೆಸಿಫೈಡ್ ಲೊಕೇಶನ್ ಹ್ಯಾವ್ ಬಿನ್ ರೆಡ್ ಅಂಡ್ ಆರ್ ಅವೈಲೇಬಲ್ ಆನ್ ದ ಡೇಟಾ ಲೈನ್ಸ್ ಆಫ್ ದ ಮೆಮೊರಿ ಬಸ್. ಅಂದರೆ ಏನು, ಈ ಎಮ್ ಎಫ್ ಸಿ ಅನ್ನೋದು ಅಂತ ಯಾವಾಗ ಇಂಡಿಕೇಟ್ ಆಗುತ್ತೆ ಅಂದರೆ ಈ ಅಂದರೆ ನಾವೀಗ ಒಂದು ಲೊಕೇಶನ್ನ ಸ್ಪೆಸಿಫೈ ಮಾಡಿರ್ತೀವಿ, ಅದರಲ್ಲಿರೋ ಕಂಟೆಂಟ್ಸ್ನೆಲ್ಲನೂ ರೀಡ್ ಮಾಡಿ ಮತ್ತು ಆ ಕಂಟೆಂಟ್ಸ್ ಎಲ್ಲನೂ ಡೇಟಾ ಲೈನ್ಸ್ ಅಂದರೆ ಮೆಮೊರಿ ಬಸ್ ಮೇಲೆ ಇರೋ ಡೇಟಾ ಲೈನ್ಸಲ್ಲಿ ಇದ್ದರೆ ಆವಾಗ ಈ ಎಮ್ ಎಫ್ ಸಿ ಅಥವಾ ಮೆಮೊರಿ ಫಂಕ್ಷನ್ ಕಂಪ್ಲೀಟೆಡ್ ಅನ್ನೋದು ಅಂತ ಸೆಟ್ ಆಗುತ್ತೆ. ಈಗ ಅದರಲ್ಲಿ ಏನಾದರೂ ಒಂದು ಕಂಟೆಂಟೇ ಇಲ್ಲ ಅಂದರೆ, ಇಲ್ಲ ಅದನ್ನು ಓದಿಲ್ಲ ಅಂದರೆ, ಓದಿದ್ರೂ ಅದು ಡೇಟಾ ಲೈನ್ಸ್ ಆಫ್ ಮೆಮೊರಿ ಬಸ್ಸಲ್ಲಿ ಇಲ್ಲ ಅಂದರೆ ಅದು ಅಂತ ಸೆಟ್ ಆಗೋದಿಲ್ಲ, 0 ಅಂತಲೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಕನ್ಸಿಡರ್ ದ ಇನ್ಸ್ಟ್ರಕ್ಷನ್ ಮೂವ್ R1, R2. ದ ಆ್ಯಕ್ಷನ್ ನೀಡಿಡ್ ಟು ಎಕ್ಸಿಕ್ಯೂಟ್ ದಿಸ್ ಅಂದರೆ ಈಗ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಏನು, ಮೂವ್ R1, R2. ಇದೊಂದು ಎಕ್ಸಾಂಪಲ್ ಅಂತಲೇ ಅಂದ್ಕೊಳ್ಳಿ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ಫಸ್ಟ್ ಎಮ್ ಇ ಆರ್ R1 to MAR. Next, start a read operation on the memory bus. Wait for the MFC response from the memory. Load MDR from the memory bus. Then MDR to R2. ಸೊ ಇದೊಂದು ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್. ಸೊ ಇದಕ್ಕೂ ಒಂದು ಡಯಾಗ್ರಾಮ್ ಇದೆ. ಸೊ ಅದನ್ನು ಮತ್ತೆ ನೋಡೋಣ. ಸೊ ಈ ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಾದರೆ, ಸೊ ಫಸ್ಟ್ ನಾವು ಸ್ಪೆಸಿಫೈ ಮಾಡಿರೋ ಒಂದು ಮೆಮೊರಿ ಲೊಕೇಶನ್ದು ಅಡ್ರೆಸ್. ಸೊ ಅದೇನು ಎಲ್ಲಿರುತ್ತೆ, ಎಮ್ ಎ ಆರ್ ಅಂದರೆ R1 ಎಮ್ ಎ ಆರಲ್ಲಿ ಇರುತ್ತೆ. ಸೊ ಅದಾದಮೇಲೆ ನಾವು ಏನು ಮಾಡ್ತೀವಿ, ಆ ಒಂದು ಅಡ್ರೆಸ್ ಸಿಕ್ಕಿದ್ದಾದಮೇಲೆ ರೀಡ್ ಆಪರೇಷನ್ ಅಂದರೆ ಆ ಒಂದು ಸ್ಪೆಸಿಫಿಕ್ ಲೊಕೇಶನಲ್ಲಿ ರೀಡ್ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲಿರುತ್ತೆ, ಮೆಮೊರಿ ಬಸ್ ಮೇಲೆ. ಆ್ಯಂಡ್ ದೆನ್ ಏನಾಗುತ್ತೆ, ಅದೆಲ್ಲನೂ ಆಗಿದ್ಮೇಲೆ ಎಮ್ ಎಫ್ ಸಿ ಅನ್ನೋದು 1 ಅಂತ ಸೆಟ್ ಆಗುತ್ತೆ ಅಥವಾ 0 ಅಂತ ಸೆಟ್ ಆಗುತ್ತೆ. 1 ಅಂತ ಯಾವಾಗ ಸೆಟ್ ಆಗುತ್ತೆ, ಆ ಕಂಟೆಂಟ್ಸ್ನೆಲ್ಲನೂ ರೀಡ್ ಮಾಡಿದ್ದಾದಮೇಲೆ ಮತ್ತು ಅವೆಲ್ಲನೂ ಮೆಮೊರಿ ಬಸ್ಸಲ್ಲಿರೋ ಡೇಟಾ ಲೈನ್ಸ್ ಮೇಲೆ ಇದ್ದರೆ ಮಾತ್ರ ಅದು 1 ಅಂತ ಸೆಟ್ ಆಗುತ್ತೆ. ಸೊ ಎಮ್ ಎಫ್ ಸಿ ರೆಸ್ಪಾನ್ಸ್ ಏನಾದರೂ 1 ಅಂತ ಇದ್ದರೆ ನೆಕ್ಸ್ಟ್ ಆ ಕಂಟೆಂಟ್ಸ್ನೆಲ್ಲನೂ ನಾವು ಎಮ್ ಡಿ ಆರ್ ಅಂದರೆ ಮೆಮೊರಿ ಡೇಟಾ ರಿಜಿಸ್ಟರ್ಗೆ ಮೆಮೊರಿ ಬಸ್ಸಲ್ಲಿರೋದಕ್ಕೆಲ್ಲನೂ ಲೋಡ್ ಮಾಡ್ಕೋತೀವಿ. ಸೊ ಆ ಒಂದು ಎಮ್ ಡಿ ಆರ್ ಇಲ್ಲಿರೋ ಕಂಟೆಂಟ್ಸ್ ಎಲ್ಲ ನೆಕ್ಸ್ಟ್ ಕೊನೆಗೆ R2 ರಿಜಿಸ್ಟರ್ ಅಥವಾ ಡೆಸ್ಟಿನೇಷನ್ ರಿಜಿಸ್ಟರಲ್ಲಿ ನೆಕ್ಸ್ಟ್ ಲೋಡ್ ಮಾಡಿ ಅಥವಾ ಸ್ಟೋರ್ ಮಾಡಿ ಬಿಡ್ತೀವಿ. ಸೊ ಇದು ಮಾತ್ರ ಈ ಒಂದು ಆ್ಯಕ್ಷನ್ ಅಥವಾ ಸ್ಟೆಪ್ಸ್. ಏನಕ್ಕೆ, ಈ ಒಂದು ಇನ್ಸ್ಟ್ರಕ್ಷನ್ ಮೂವ್ R1, R2. ಈ ಮೂವ್ R1, R2 ಅಂದರೆ ನಾವು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ
R1 ಕಂಟೆಂಟ್ಸ್ನೆಲ್ಲನೂ R2ಗೆ ಮೂವ್ ಮಾಡಬೇಕು ಅಂತ. ಅಂದರೆ R1 ಕಂಟೆಂಟ್ಸ್ ಎಲ್ಲನೂ R2 ಇರಬೇಕು ಅಂತ. ಸೊ ನಾವು ಇದಕ್ಕೆ ಏನು ಮಾಡಿದ್ವಿ, R1 MER ಮತ್ತು ರೀಡ್ ಆಪರೇಷನ್, ನೆಕ್ಸ್ಟ್ MFC, ಆದರೆ ಆದಮೇಲೆ MDR R2ಗೆ ನಾವು ಕಳಿಸ್ಕೊಂಡ್ವಿ. ಸೊ ಇದನ್ನು ನೀವು ಥಿಯರಿಯಲ್ಲಿ ಬರೀಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ R1 ಅಲ್ವಾ. ಸೊ R1 ಔಟ್, ನೆಕ್ಸ್ಟ್ MER ಇನ್ ಮತ್ತು ರೀಡ್ ಅಂದರೆ ಡಿಸೈರ್ಡ್ ಅಡ್ರೆಸ್ ಅನ್ನೋದು ಲೋಡ್ ಆಗಿ ಈ MER ಮತ್ತು ರೀಡ್ ಕಮ್ಯಾಂಡ್ ಇಶ್ಯೂ ಮಾಡುತ್ತೆ. ಆ್ಯಂಡ್ ದೆನ್ ಇದು MDR ಅನ್ನೋದು ಲೋಡ್ ಆಗಿ ಮೆಮೊರಿ ಬಸ್ಸಲ್ಲಿ ಮತ್ತು MFC ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಆಗುತ್ತೆ. ಸೊ ಆ MFC ರೆಸ್ಪಾನ್ಸ್ ಅನ್ನೋದು ಬಂದಮೇಲೆ ಈ MDR R2ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಇದರ ಥಿಯರಿ. ಆ್ಯಂಡ್ ನೆಕ್ಸ್ಟ್ ಅವಾಗ ಹೇಳಿದಂಗೆ ಇದು ಅದರ ಡಯಾಗ್ರಾಮ್. ಸೊ ಇಲ್ಲಿ ಏನಿದೆ, ಸ್ಟಾರ್ಟಿಂಗು ಒಂದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ MER, ನೆಕ್ಸ್ಟ್ ಅಡ್ರೆಸ್ ಇದೆ, ನೆಕ್ಸ್ಟ್ ರೀಡ್. ಸೊ ರೀಡ್ ಮಾಡೋದಿದೆ, ನೆಕ್ಸ್ಟ್ ಈ ರೀತಿ ಇದೆ. ಇವನ್ನೆಲ್ಲನೂ ಬರೆದು ಟೈಮಿಂಗ್ ಆಫ್ ಮೆಮೊರಿ ರೀಡ್ ಆಪರೇಷನ್ ಅಂದರೆ ಆ ಒಂದು ರೀಡ್ ಆಪರೇಷನ್ ಆಗೋದಕ್ಕೆ ಎಷ್ಟು ಟೈಮಿಂಗ್ ತಗೋತಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಿದೆ. ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ನೋಡಿ, ಇಲ್ಲಿ ರೀಡ್ ಅನ್ನೋದಿದೆ ಅಲ್ವಾ, ಅದು ಫಸ್ಟ್ ಇನ್ಸ್ಟ್ರಕ್ಷನ್, ಫಸ್ಟ್ ಇದೇನಿದೆ ಅಲ್ಲಿ ಒಂದು ಸ್ವಲ್ಪ ಹೈ ಇದೆ ಆ್ಯಂಡ್ ನೆಕ್ಸ್ಟ್ ಲೋ ಇದೆ. ಸೊ MR ಅನ್ನೋದು ಇಲ್ಲಿ 2, 3, 4 ಅಲ್ಲಿ ಹೈ ಇದೆ ಆ್ಯಂಡ್ ನೆಕ್ಸ್ಟ್ ಲೋ ಇದೆ, ಈ ರೀತಿ ಬರುತ್ತೆ. ಸೊ ಇದು ಇದರ ಡಯಾಗ್ರಾಮ್. ಸೊ ಇಲ್ಲಿ ಇದು ನಾವು ಏನು ನೋಡಿದ್ವಿ, ಫೆಚ್ ಅ ವರ್ಡ್ ಫ್ರಮ್ ಮೆಮೊರಿ ಇದನ್ನು ನೋಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಈಗ ಏನು ನೋಡೋದು, ಸ್ಟೋರಿಂಗ್ ಅ ವರ್ಡ್ ಇನ್ ಮೆಮೊರಿ. ಸೊ ಇದು ಓನ್ಲಿ 3 ಲೈನ್ಸ್ ಇದೆ. ಸೇಮ್ ಅದೇ ನೀವು ಪ್ರೀವಿಯಸ್ಸಾಗಿ ಯಾವ ಇನ್ಸ್ಟ್ರಕ್ಷನ್ನ ಕನ್ಸಿಡರ್ ಮಾಡ್ಕೊಂಡಿದ್ರೋ ಈಗನೂ ಅದೇ ಇನ್ಸ್ಟ್ರಕ್ಷನ್ನ ಕನ್ಸಿಡರ್ ಮಾಡ್ಕೋಬೇಕು. ಯಾವುದು, ಮೂವ್ R2, R1 ಇದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದಾದಮೇಲೆ R1 ಔಟ್, MER ಇನ್ ಅಂದರೆ ಈ ಒಂದು ಡಿಸೈರ್ಡ್ ಅಡ್ರೆಸ್ ಇಸ್ ಲೋಡೆಡ್ ಇಂಟು MER ಅಂದರೆ ಈ R1ಅಲ್ಲಿ ಯಾವ ಅಡ್ರೆಸ್ ಇರುತ್ತೆ ಅಲ್ವಾ ಅದನ್ನು MERಗೆ ಲೋಡ್ ಮಾಡ್ತಾರೆ. ಆ್ಯಂಡ್ ದೆನ್ ಏನಿದೆ, R2 ಔಟ್, MDR ಇನ್, ನೆಕ್ಸ್ಟ್ ರೈಟ್. ಸೊ ನಾವು ಪ್ರೀವಿಯಸ್ಸಾಗಿ ಏನು ಮಾಡಿದ್ವಿ, ರೀಡ್ ಆಪರೇಷನ್ ಇತ್ತು, ಏನಕ್ಕೆ, ಫೆಚ್ ಮಾಡ್ಕೊಳೋದಕ್ಕೆ. ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಸೊ ನಾವು ಸ್ಟೋರ್ ಮಾಡಬೇಕಾದ್ರೆ ನಾನು ಮೊದಲಿಗೆ ಹೇಳಿದಂಗೆ ರೈಟ್ ಆಪರೇಷನ್ನ ಮಾಡಬೇಕು. ಸೊ ನಾವು ಯಾವ ಡೇಟಾನ ರೈಟ್ ಮಾಡಬೇಕು ಅಲ್ವಾ ಆ ಒಂದು ಡೇಟಾನ MDRಲ್ಲಿ ಲೋಡ್ ಮಾಡಿಕೊಂಡು ಮತ್ತು ರೈಟ್ ಕಮ್ಯಾಂಡ್ನ ಇಶ್ಯೂ ಮಾಡ್ತಾರೆ. ಆ್ಯಂಡ್ ಫೈನಲ್ ಆಗಿ ಈ ಒಂದು MDR ಔಟ್ ಮತ್ತು WMFC ಅಂತ ಇದೆ. ಅಂದರೆ ಈ ಒಂದು ಮೆಮೊರಿ ಲೊಕೇಶನ್ R1 MDRಗೆ ಒಂದು ಮೆಮೊರಿ ಲೊಕೇಶನ್ ಇರುತ್ತೆ ಅಲ್ವಾ ಅಲ್ಲಿ ಡೇಟಾ ಅನ್ನೋದು ಲೋಡ್ ಆಗುತ್ತೆ. ಸೊ ಇದು ಸ್ಟೋರಿಗೆ. ಸೊ ಅದಕ್ಕೂ ಇದಕ್ಕೂ ಇರೋ ಮೇನ್ ವ್ಯತ್ಯಾಸ ಏನು, ಅಲ್ಲಿ ನಾವು ರೀಡ್ ಮಾಡ್ತೀವಿ, ಇಲ್ಲಿ ರೈಟ್ ಆಪರೇಷನ್ನ ಮಾಡ್ತೀವಿ. ಸೊ ಇಲ್ಲಿಗೆ ಸ್ಟೋರಿಂಗ್ ಆಫ್ ವರ್ಡಿನ ಮೆಮೊರಿ ಮುಗೀತು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್. ಸೊ ಇದರಲ್ಲಿ ಆಗಿ R1, R2 ಆ ಒಂದು ಇನ್ಸ್ಟ್ರಕ್ಷನ್ನ ಕನ್ಸಿಡರ್ ಮಾಡ್ಕೊಂಡ್ವಿ. ಆದರೆ ಇಲ್ಲಿ ಮಾಡ್ತಿದ್ದಾರೆ ಆ್ಯಡ್ R3, R1 ಈ ಒಂದು ಇನ್ಸ್ಟ್ರಕ್ಷನ್ನ ಕನ್ಸಿಡರ್ ಮಾಡ್ತಿದ್ದಾರೆ, ವಿಚ್ ಆ್ಯಡ್ಸ್ ದ ಕಂಟೆಂಟ್ಸ್ ಆಫ್ ಮೆಮೊರಿ ಲೊಕೇಶನ್ ಪಾಯಿಂಟೆಡ್ ಬೈ R3 ಟು ರಿಜಿಸ್ಟರ್ R1 ಅಂದರೆ ಈ ಒಂದು ಮೆಮೊರಿ ಲೊಕೇಶನ್ R3ಗೆ ಪಾಯಿಂಟ್ ಮಾಡುತ್ತೆ ಅಲ್ವಾ ಅದರ ಕಂಟೆಂಟ್ಸ್ ಎಲ್ಲನೂ ರಿಜಿಸ್ಟರ್ R1 ಆ್ಯಡ್ ಮಾಡ್ತಾರೆ. ಸೊ ರಿಕ್ವೈರ್ಸ್ ಫಾಲೋಯಿಂಗ್ ಆ್ಯಕ್ಷನ್ಸ್ ಯಾವ್ಯಾವುದು, ಫಸ್ಟ್ ಫೆಚ್ ದ ಇನ್ಸ್ಟ್ರಕ್ಷನ್, next fetch first operand, next perform the addition, then load result R1. ಈಗ ಏನು ಫಸ್ಟ್ ಇನ್ಸ್ಟ್ರಕ್ಷನ್ನ ಫೆಚ್ ಮಾಡ್ಕೊಂಡು ಫಸ್ಟ್ ಆಪರ್ಯಾಂಡ್ನ ಫೆಚ್ ಮಾಡ್ಕೋಬೇಕು, ನೆಕ್ಸ್ಟ್ ಅಡಿಷನ್ನ ಪರ್ಫಾರ್ಮ್ ಮಾಡಿ ರಿಸಲ್ಟ್ನ R1 ಸ್ಟೋರ್ ಮಾಡ್ಕೋಬೇಕು. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ, ಸಾರಿ ಇದು ಡಯಾಗ್ರಾಮ್ ಅಂತ ಅನ್ನೋದಕ್ಕಾಗೋದಿಲ್ಲ, ಸೊ ಆ್ಯಕ್ಷನ್ಸ್ ಅಥವಾ ಸ್ಟೆಪ್ಸ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದು ಏನಿದೆ, PC ಔಟ್, MER, ಸೆಲೆಕ್ಟ್. ಸೊ ಇದನ್ನು ನಾವು So step 1 ಏನಿದೆ, the instruction fetch operation is initiated by loading the contents of PC into MER and sending a read request to the memory. ಅಂದರೆ ಈ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಇನ್ಸ್ಟ್ರಕ್ಷನ್ ಫೆಚ್ ಆಪರೇಷನ್ ಹೇಗೆ ಇನಿಷಿಯೇಟ್ ಆಗುತ್ತೆ, ಲೋಡಿಂಗ್ ಕಂಟೆಂಟ್ಸ್ ಆಫ್ PC ಇಂಟು MER ಅಂದರೆ PC ಔಟ್ ಅದ್ರ ಕಂಟೆಂಟ್ಸ್ ಏನಿದೆ PCದು ಅಂದರೆ PC ಔಟ್ನ MER ಇನ್ ಅಂದರೆ MERಗೆ ಲೋಡ್ ಮಾಡ್ಕೋತೀವಿ. ಸೊ ಅದು MER ಇನ್ ಆಗುತ್ತೆ. ಯಾವುದು, PC ಕಂಟೆಂಟ್ಸ್ನ MERಗೆ ಲೋಡ್ ಮಾಡ್ಕೊತಿದ್ದೀವಿ. ಆ್ಯಂಡ್ ದೆನ್ ಸೆಂಡಿಂಗ್ ಅ ರೀಡ್ ರಿಕ್ವೆಸ್ಟ್ ಟು ಮೆಮೊರಿ. ಆ್ಯಂಡ್ ದೆನ್ ಏನಿದೆ, ರೀಡ್ ರಿಕ್ವೆಸ್ಟ್ನ ಕಳಿಸ್ತೀವಿ. ಸೊ ಅದೇನಾಗುತ್ತೆ, ರೀಡ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಲೆಕ್ಟ್ ಸಿಗ್ನಲ್ ಈಸ್ ಸೆಟ್ ಟು ಸೆಲೆಕ್ಟ್ 4 ಅಂದರೆ ನಾವು ಇಲ್ಲಿ ಏನು ಮಾಡ್ತೀವಿ, ಸಿಗ್ನಲ್ನ ಸೆಲೆಕ್ಟ್ 4ಗೆ ಸೆಟ್ ಮಾಡ್ತಿದ್ದೀವಿ.
ವಿಚ್ ಕಾಸಸ್ ದ ಮಲ್ಟಿಪ್ಲೆಕ್ಸರ್ ಟು ಸೆಲೆಕ್ಟ್ ಕಾನ್ಸ್ಟೆಂಟ್ 4. ಸೊ ಮಲ್ಟಿಪ್ಲೆಕ್ಸರ್ ಇಲ್ಲಿ ಏನು ಮಾಡುತ್ತೆ, ಕಾನ್ಸ್ಟೆಂಟ್ 4 ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳುತ್ತೆ. ನೆಕ್ಸ್ಟ್, ದಿಸ್ ವ್ಯಾಲ್ಯೂ ಇಸ್ ಆ್ಯಡೆಡ್ ಟು ದ ಆಪರೆಂಡ್ ಅಟ್ ಇನ್ಪುಟ್ ಬಿ, ಅಂದರೆ ಪಿ ಸಿಸ್ ಕಂಟೆಂಟಿಗೆ ಆ್ಯಡ್ ಮಾಡ್ತಾರೆ. ಸೊ ಅಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆ, ಆ್ಯಡ್ ಐ ಅಂತ ಇದೆ, ಆ್ಯಡ್ ಅಂತ ಇದೆ. ನೆಕ್ಸ್ಟ್ ಅದು ಕಾಮ. ಆ್ಯಂಡ್ ನೆಕ್ಸ್ಟ್ ಏನು, ದ ರಿಸಲ್ಟ್ ಈಸ್ ಸ್ಟೋರ್ಡ್ ಇನ್ ಝೆಡ್. ಸೊ ಇದು ಬಂದು ಫಸ್ಟ್ ಸ್ಟೆಪ್. ಯಾವುದು, ಪಿ ಸಿ ಔಟ್, ಎಮ್ ಇ ಆರ್ ಇನ್, ರೀಡ್, ಸೆಲೆಕ್ಟ್ 4, ಆ್ಯಡ್ ಕಮ ಝೆಡ್ ಇನ್. ಸೊ ಈಗ ಪಿ ಸಿಯಲ್ಲಿರೋ ಕಂಟೆಂಟ್ಸ್ನೆಲ್ಲನೂ ಎಮ್ ಇ ಆರಿಗೆ ಲೋಡ್ ಮಾಡಿಕೊಂಡು ನೆಕ್ಸ್ಟ್ ರೀಡ್ ರಿಕ್ವೆಸ್ಟ್ನ ಮೆಮೊರಿಗೆ ಕಳಿಸಿ. ನೆಕ್ಸ್ಟ್ ಸೆಲೆಕ್ಟ್ 4ನ ಮಲ್ಟಿಪ್ಲೆಕ್ಸರ್ ಕಾನ್ಸ್ಟೆಂಟ್ 4ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ಸೆಲೆಕ್ಟ್ 4ನ ಬರೆದು, ನೆಕ್ಸ್ಟ್ ಈ ಒಂದು ಇನ್ಪುಟ್ ಬಿದು ಆ್ಯಡ್ ಆಗೋದಕ್ಕೆ ಆ್ಯಡ್ ಅಂತ ಬರೆದು, ನೆಕ್ಸ್ಟ್ ರಿಸಲ್ಟ್ನ ಝೆಡ್ಡಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಝೆಡ್ ಇನ್. ಸೊ ಇದು ಬಂದು ಫಸ್ಟ್ ಸ್ಟೆಪ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಏನಿದೆ, the updated value in Z is moved to PC. This complete PC increment operation and PC will now point to the next instruction. ಅಂದರೆ ಈ ಫಸ್ಟ್ ಏನಿತ್ತು, ಝೆಡ್ ವ್ಯಾಲ್ಯೂ ಏನಿತ್ತಲ್ವಾ, ಅಂದರೆ ಝೆಡ್ ಔಟ್, ಅದನ್ನು ಪಿ ಸಿ ಕಳಿಸ್ತೀವಿ. ಅಂದರೆ ಈಗ ಫಸ್ಟ್ ಇದ್ದಿದ್ದರಿಂದ ಕಳಿಸ್ತಿರೋದು, ಅಂದರೆ ಪಿ ಸಿ ಏನಿರುತ್ತೆ, ಝೆಡ್ ಏನಿರುತ್ತೆ ಝೆಡ್ ಔಟ್, ಆ್ಯಂಡ್ ಪಿ ಸಿ ಏನಿರುತ್ತೆ ಪಿ ಸಿ ಇನ್. ಸೊ ಝೆಡ್ ಔಟಿಂದ ಪಿ ಸಿ ಇನ್. ದಿಸ್ ಕಂಪ್ಲೀಟ್ಸ್ ಪಿ ಸಿ ಇನ್ಕ್ರಿಮೆಂಟ್ ಆಪರೇಷನ್. ಅಂದರೆ ಇಲ್ಲಿಗೆ ಪಿ ಸಿ ಇನ್ಕ್ರಿಮೆಂಟ್ ಆಪರೇಷನ್ ಅನ್ನೋದು ಮುಗಿಯುತ್ತೆ. ಆ್ಯಂಡ್ ಪಿ ಸಿ ವಿಲ್ ಪಾಯಿಂಟ್ ಟು ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಯಾವುದಿರ್ಬೋದು, ಯಾವುದಾದ್ರೂ ಇರ್ಬೋದು ಅಲ್ವಾ. ಸೊ ಟೆಂಪರರಿ ರಿಜಿಸ್ಟರ್ ಯಾವುದು, ವೈ ಇನ್. ವೈ ಅನ್ನೋದು ಇಲ್ಲಿ ಟೆಂಪರರಿ ರಿಜಿಸ್ಟರ್. ಸೊ ವೈ ಇನ್ ಕಮ WMFC, ಅಂದರೆ ಈ ಒಂದು ಏನು ಮೆಮೊರಿ ಫಂಕ್ಷನ್ ಕಂಪ್ಲೀಟೆಡ್, ಇದು ಅದರ ಒಂದು ರೆಸ್ಪಾನ್ಸ್ಗೋಸ್ಕರ ಸೆಕೆಂಡ್ ಸ್ಟೆಪ್ಪಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಝೆಡ್ ಔಟ್, ಪಿ ಸಿ ಇನ್, ವೈ ಇನ್ ಅನ್ನೋದು ಟೆಂಪರರಿ, ನೆಕ್ಸ್ಟ್ MFC. ನೆಕ್ಸ್ಟ್ ಇದಾದಮೇಲೆ ಥರ್ಡ್ ಸ್ಟೆಪ್ ಏನಿದೆ, MDR ಔಟ್, IR ಇನ್ ಅಂತ ಇದೆ. ಸೊ ಈಗ ನಾವು ಸ್ಟಾರ್ಟಿಂಗ್ ಏನು ಮಾಡಿದ್ವಿ, ಫೆಚ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಫೆಚ್ ಇನ್ಸ್ಟ್ರಕ್ಷನ್ನು MDRಗೆ ಮೂವ್ ಆಗುತ್ತೆ. ಆ್ಯಂಡ್ ದೆನ್ MDRinದ IRಗೆ ಮೂವ್ ಆಗುತ್ತೆ. ಸೊ ಈ ಸ್ಟೆಪ್ಸ್ ಏನಿದೆ, ಸ್ಟೆಪ್ 1, 2, 3 ಇವು ಮೂರೂ ಫೆಚ್ ಫೇಸ್. ಅಂದರೆ ಸ್ಟೆಪ್ 3ಯಲ್ಲಿ ಆ ಒಂದು ಫೆಚ್ ಆಗಿರೋ ಇನ್ಸ್ಟ್ರಕ್ಷನ್ ಫಸ್ಟ್ MDRಗೆ, MDRinದ IR ಇನ್ನಿಗೆ ಹೋಗುತ್ತೆ. ಸೊ ಈ 1, 2, 3 ಸ್ಟೆಪ್ಸ್ ಬಂದು ಫೆಚ್ ಸ್ಟೇಜ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಏನಿದೆ, R3 ಔಟ್ ಕಮ MER ಇನ್ ಕಮ ರೀಡ್ ಅಂತ ಇದೆ. ಸೊ at the beginning of the step 4, the instruction decoder interrupts the contents of IR. This enables the control circuitry to activate the control signals for the steps 4 through 7. ಅಂದರೆ ಈ ಸ್ಟೆಪ್ 4ದು ಸ್ಟಾರ್ಟ್ ಮಾಡಬೇಕಾದ್ರೆ, ಅಂದರೆ ಈ ಸ್ಟೆಪ್ 4 ಬಿಗಿನಿಂಗಲ್ಲಿ ಇನ್ಸ್ಟ್ರಕ್ಷನ್ ಡಿಕೋಡರ್ ಏನಿದೆ ಅದು ಕಂಟೆಂಟ್ಸ್ ಆಫ್ ಐ ಆರಲ್ಲಿರೋ ಕಂಟೆಂಟ್ಸ್ನ, ಅಂದರೆ ನಾವು ಪ್ರೀವಿಯಸ್ ಆಗಿ ಫೆಚ್ ಮಾಡಿರೋ ಇನ್ಸ್ಟ್ರಕ್ಷನ್ನ MDRinದ IRಲ್ಲಿ ಸ್ಟೋರ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಆ IRಲ್ಲಿರೋ ಕಂಟೆಂಟ್ಸ್ನ ಇಂಟರ್ಪ್ರೆಟ್ ಮಾಡುತ್ತೆ. ಸೊ ಇದೇನಾಗುತ್ತೆ, ಈ ಕಂಟ್ರೋಲ್ ಸರ್ಕ್ಯೂಟ್ರಿನ ಆ್ಯಕ್ಟಿವೇಟ್ ಮಾಡುತ್ತೆ. ಯಾವುದು, ಕಂಟ್ರೋಲ್ ಸಿಗ್ನಲ್ಸ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈಗ ಏನಾಗುತ್ತೆ, ಸ್ಟೆಪ್ 4ಇಂದ 7 ಏನಾಗುತ್ತೆ, ಎಕ್ಸಿಕ್ಯೂಷನ್ ಫೇಸ್ ಆಗುತ್ತೆ. ಬಟ್ ಸ್ಟೆಪ್ 1, 2, 3 ಅನ್ನೋದು ಫೆಚ್ ಫೇಸ್, ಆ್ಯಂಡ್ 4 to 7 ವಿಲ್ ಬಿ ಎಕ್ಸಿಕ್ಯೂಷನ್ ಫೇಸ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ 4 ಏನು, ಕಂಟೆಂಟ್ಸ್ ಆಫ್ R3 ಆರ್ ಲೋಡೆಡ್ ಇನ್ ಟು MER ಆ್ಯಂಡ್ ಅ ಮೆಮೊರಿ ರೀಡ್ ಸಿಗ್ನಲ್ ಈಸ್ ಇಶ್ಯೂಸ್. ಅಂದರೆ ಈ R3ಯಲ್ಲಿರೋ ಕಂಟೆಂಟ್ಸ್ ಎಲ್ಲನೂ MERಗೆ ಲೋಡ್ ಮಾಡ್ತಾರೆ. ಆ್ಯಂಡ್ ರೀಡ್ ಸಿಗ್ನಲ್ ಅನ್ನೋದು ಒಂದು ಇರುತ್ತೆ, ಅಂದರೆ MER ರೀಡ್ ಅಂತ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ 5 ಏನು, ಕಂಟೆಂಟ್ಸ್ ಆಫ್ R1 ಆರ್ ಟ್ರಾನ್ಸ್ಫರ್ ಟು ವೈ ಟು ಪ್ರಿಪೇರ್ ಫಾರ್ ಅಡಿಷನ್. ಅಂದರೆ ಅಡಿಷನ್ ಮಾಡೋದಕ್ಕೋಸ್ಕರ R1ನಲ್ಲಿರೋ ಕಂಟೆಂಟ್ಸ್ನೆಲ್ಲನೂ ಟೆಂಪರರಿ ರಿಜಿಸ್ಟರ್ ವೈಗೆ ಕಳಿಸ್ತಾರೆ. ಆ್ಯಂಡ್ ಸ್ಟೆಪ್ 6 ಏನು, ವೆನ್ ರೀಡ್ ಆಪರೇಷನ್ ಈಸ್ ಕಂಪ್ಲೀಟೆಡ್ ಮೆಮೊರಿ ಆಪರೆಂಡ್ ಈಸ್ ಅವೈಲೇಬಲ್ ಇನ್ MDR. ಅಂದರೆ ಈಗ ಇಷ್ಟೆಲ್ಲ ಆದಮೇಲೆ ರೀಡ್ ಆಪರೇಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮೆಮೊರಿ ಆಪರೆಂಡ್ ಎಲ್ಲಿರುತ್ತೆ, MDR ಅಂದರೆ ಮೆಮೊರಿ ಡೇಟಾ ರಿಜಿಸ್ಟರಲ್ಲಿ ಆ ಒಂದು ಡೇಟಾ ಅಥವಾ ಆಪರೆಂಡ್ ಅನ್ನೋದು ಅವೈಲೇಬಲ್ ಇರುತ್ತೆ. ಕೊನೆಯದಾಗಿ ಏನಿರುತ್ತೆ, ಈಗ ನಮಗೆ ಅಡಿಷನ್ ಆದಮೇಲೆ ಸಮ್ ಅನ್ನೋದು ಬಂದಿರುತ್ತೆ. ಸೊ ಆ ಸಮ್ನ ಝೆಡ್ ಅನ್ನೋ ಒಂದು ರಿಜಿಸ್ಟರಲ್ಲಿ ಸ್ಟೋರ್ ಮಾಡಬೇಕು. ಆ್ಯಂಡ್ ದೆನ್ R1 ಅನ್ನೋ ಒಂದು ರಿಜಿಸ್ಟರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ದ ಎಂಡ್ ಸಿಗ್ನಲ್ ಕಾಸಸ್ ನ್ಯೂ ಇನ್ಸ್ಟ್ರಕ್ಷನ್ ಫೆಚ್ ಸೈಕಲ್ ಟು ಬಿಗಿನ್ ಬೈ ರಿಟರ್ನಿಂಗ್ ಟು ದ ಸ್ಟೆಪ್ 1. ಅಂದರೆ ಈಗ ಇಷ್ಟೆಲ್ಲ ಆದಮೇಲೆ ಎಂಡ್ ಸಿಗ್ನಲ್ ಒಂದು ಬರುತ್ತೆ, ಏನು, ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ ಎಂಡ್ ಆಯಿತು ಅಂತ ಹೇಳೋದಕ್ಕೆ. ಸೊ ಈ ಎಂಡ್ ಸಿಗ್ನಲ್ ಏನು ಮಾಡುತ್ತೆ, ನ್ಯೂ ಇನ್ಸ್ಟ್ರಕ್ಷನ್ ಫೆಚ್ ಸೈಕಲ್ನ ಬಿಗಿನ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಸ್ಟೆಪ್ 1ಇಂದ ಸ್ಟೆಪ್ 7ಗೆ ಮತ್ತೆ ರಿಪೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆ ಇನ್ಸ್ಟ್ರಕ್ಷನ್ನು ಎಂಡ್ ಆಗುತ್ತೆ, ಮತ್ತು ಸ್ಟೆಪ್ 1ಇಂದ ಸ್ಟೆಪ್ 7 ಹೊಸ ಇನ್ಸ್ಟ್ರಕ್ಷನ್. ಸೊ ಇದು ಇಲ್ಲಿಗೆ ಮುಗೀತು, ಯಾವುದು, ಎಕ್ಸಿಕ್ಯೂಷನ್ ಆಫ್ ಕಂಪ್ಲೀಟ್ ಇನ್ಸ್ಟ್ರಕ್ಷನ್.
ಇನ್ಸ್ಟ್ರಕ್ಷನ್. ಆ್ಯಂಡ್ ಆಲ್ಮೋಸ್ಟ್ ಈ ಕ್ವೆಶನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡೋಗಿ, ಯಾಕೆಂದರೆ ಇದನ್ನು ತುಂಬ ಸರಿನೇ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿಗೆ ನಿಮ್ಮ ಬೇಸಿಕ್ ಪ್ರೊಸೆಸಿಂಗ್ ಯೂನಿಟ್ ಮಾಡ್ಯೂಲ್ 5 ಮುಗೀತು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಉಳಿದಿರೋದೇನು, ಪೈಪ್ಲೈನಿಂಗ್ ಅಷ್ಟೇ ಉಳಿದಿದೆ. ಸೊ ನಾವೀಗ ಪೈಪ್ಲೈನಿಂಗ್ ಅಂದರೆ ಏನು ಅಂತ ನೋಡೋಣ. ಸೊ ವಾಟ್ ಈಸ್ ಪೈಪ್ಲೈನಿಂಗ್, ಇದರ ಬೇಸಿಕ್ ಕಾನ್ಸೆಪ್ಟ್ಸ್ ಏನು ಈಗ ನೋಡೋದಾದರೆ, ದ ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಮೆನಿ ಫ್ಯಾಕ್ಟರ್ಸ್. ಅಂದರೆ ಈಗ ನಾವು ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳೋದಾದರೆ, ಆ ಒಂದು ಸ್ಪೀಡ್ ಆಫ್ ಎಕ್ಸಿಕ್ಯೂಷನ್, ಆ ಎಕ್ಸಿಕ್ಯೂಟ್ ಮಾಡ್ತಿರೋ ಸ್ಪೀಡು ಬೇರೆ ತುಂಬ ಫ್ಯಾಕ್ಟರ್ಸ್, ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಸೊ ನಾವೀಗ ಒನ್ ವೇ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್ ಈಸ್ ಟು ಯೂಸ್ ಫಾಸ್ಟೆಸ್ಟ್ ಸರ್ಕ್ಯೂಟ್ ಟೆಕ್ನಾಲಜಿ ಟು ಬಿಲ್ಡ್ ದ ಪ್ರೊಸೆಸರ್ ಆ್ಯಂಡ್ ಮೈನ್ ಮೆಮೊರಿ. ಅಂದರೆ ನಾವು ಪರ್ಫಾರ್ಮೆನ್ಸ್ನ, ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಪರ್ಫಾರ್ಮೆನ್ಸ್ನ ನಾವು ಇನ್ಕ್ರೀಸ್ ಮಾಡಬೇಕು ಅಥವಾ ಇಂಪ್ರೂವ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಫಾಸ್ಟೆಸ್ಟ್ ಸರ್ಕ್ಯೂಟ್ ಟೆಕ್ನಾಲಜಿನ ಯೂಸ್ ಮಾಡಬೇಕು. ಏನಕ್ಕೆ, ಈ ಪ್ರೊಸೆಸರ್ ಮತ್ತು ಮೇನ್ ಮೆಮೊರಿನ ಬಿಲ್ಡ್ ಮಾಡೋದಕ್ಕೆ. ಆ್ಯಂಡ್ ಅದು ಒಂದು ಪಾಸಿಬಿಲಿಟಿ. ಸೊ ಇನ್ನೊಂದು ಪಾಸಿಬಿಲಿಟಿ ಯಾವುದು, ಟು ಅರೇಂಜ್ ದ ಹಾರ್ಡ್ವೇರ್ ಸೊ ದಟ್ ಮೋರ್ ದೆನ್ ಒನ್ ಆಪರೇಷನ್ ಕ್ಯಾನ್ ಬಿ ಪರ್ಫಾರ್ಮ್ ಅಟ್ ದ ಸೇಮ್ ಟೈಮ್. ಅಂದರೆ ಈಗ ಫಸ್ಟ್ ಏನಾಯಿತು, ಫಾಸ್ಟೆಸ್ಟ್ ಸರ್ಕ್ಯೂಟ್ ಟೆಕ್ನಾಲಜಿನ ಯೂಸ್ ಮಾಡಬೇಕು. ಆ್ಯಂಡ್ ಇದಾಗಿಲ್ಲ ಅಂದರೆ ಇನ್ನೊಂದು ಪಾಸಿಬಿಲಿಟಿ, ಅರೇಂಜ್ ದ ಹಾರ್ಡ್ವೇರ್. ಅಂದರೆ ಈಗ ಹಾರ್ಡ್ವೇರ್ನ ನಾವು ಹೆಂಗೆ ಅರೇಂಜ್ ಮಾಡಬೇಕು ಅಂದರೆ, ಒಂದಲ್ಲ ಒಂದಕ್ಕಿಂತ ಜಾಸ್ತಿ ಆಪರೇಷನ್ಸು ಒಂದೇ ಟೈಮಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಬೇಕು. ಆ ರೀತಿ ನಾವು ಹಾರ್ಡ್ವೇರ್ನ ಅರೇಂಜ್ ಮಾಡಿರಬೇಕು. ಇದು ಇನ್ನೊಂದು ಪಾಸಿಬಿಲಿಟಿ. ಸೊ ಇನ್ ದಿಸ್ ವೇ ದ ನಂಬರ್ ಆಫ್ ಆಪರೇಷನ್ ಪರ್ಫಾರ್ಮ್ಡ್ ಪರ್ ಸೆಕೆಂಡ್ ಈಸ್ ಇನ್ಕ್ರೀಸ್ಡ್ ಈವನ್ ದೋ ದ ಎಲಾಪ್ಸ್ಡ್ ಟೈಮ್ ನೀಡೆಡ್ ಟು ಪರ್ಫಾರ್ಮ್ ಎನಿ ಒನ್ ಆಪರೇಷನ್ ಈಸ್ ನಾಟ್ ಚೇಂಜ್. ಅಂದರೆ ಈಗ ಯಾವುದೋ ಒಂದು ಆಪರೇಷನ್ ಮಾಡಬೇಕು, ಯಾವುದೋ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು ಅಂದರೆ ಆ ಟೈಮ್ ಚೇಂಜ್ ಆಗಿರೋದಿಲ್ಲ. ಬಟ್ ಸ್ಟಿಲ್ ಒಂದಲ್ಲ ಜಾಸ್ತಿನೇ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು ಪರ್ ಸೆಕೆಂಡ್, ಅದು ಇನ್ಕ್ರೀಸ್ ಆಗುತ್ತೆ. ಹೇಗೆ, ಬೈ ಯೂಸ್ ಅರೇಂಜಿಂಗ್ ದ ಹಾರ್ಡ್ವೇರ್ ಸೊ ದಟ್ ಒನ್ ಆರ್ ಮೋರ್ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಅಟ್ ದ ಸೇಮ್ ಟೈಮ್. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಪೈಪ್ಲೈನಿಂಗ್ ಡೆಫಿನಿಷನ್ ನೋಡೋಣ. ವಾಟ್ ಈಸ್ ಪೈಪ್ಲೈನಿಂಗ್ ಅಥವಾ ಡಿಫೈನ್ ಪೈಪ್ಲೈನಿಂಗ್. ಸೊ ಪೈಪ್ಲೈನಿಂಗ್ ಈಸ್ ಅ ಪರ್ಟಿಕ್ಯುಲರ್ಲಿ ಎಫೆಕ್ಟಿವ್ ವೇ ಆಫ್ ಆರ್ಗನೈಸಿಂಗ್ ಕನ್ಕರೆಂಟ್ ಆಕ್ಟಿವಿಟಿ ಇನ್ ಅ ಕಂಪ್ಯೂಟರ್ ಸಿಸ್ಟಮ್. ಸೊ ಈಗ ಪೈಪ್ಲೈನಿಂಗ್ ಅಂದರೆ ಏನು, ಅದೊಂದು ಎಫೆಕ್ಟಿವ್ ವೇ. ಏನಕ್ಕೆ, ಒಂದು ಆ್ಯಕ್ಟಿವಿಟಿನ ಕಂಪ್ಯೂಟರ್ ಸಿಸ್ಟಮಲ್ಲಿ ಒಂದು ಕನ್ಕರೆಂಟ್ ಆ್ಯಕ್ಟಿವಿಟಿನ ಆರ್ಗನೈಸ್ ಮಾಡೋದಕ್ಕೆ. ಸೊ ಪೈಪ್ಲೈನಿಂಗ್ ಈಸ್ ಅ particularly effective way of organizing concurrent activity in computer system. ನೆಕ್ಸ್ಟ್ ಏನಿದೆ, ದ ಟೆಕ್ನಿಕ್ ಆಫ್ ಡಿಕಂಪೋಸಿಂಗ್ ಅ ಸೀಕ್ವೆನ್ಷಿಯಲ್ ಪ್ರೊಸೆಸ್ ಇಂಟು ಸಬ್ ಆಪರೇಷನ್ಸ್ ವಿತ್ ಈಚ್ ಸಬ್ ಆಪರೇಷನ್ ಬೀಯಿಂಗ್ ಎಕ್ಸಿಕ್ಯೂಟೆಡ್ ಇನ್ ಅ ಡೆಡಿಕೇಟೆಡ್ ಸೆಗ್ಮೆಂಟ್. ಅಂದರೆ ಈ ಟೆಕ್ನಿಕ್ ಆಫ್ ಡಿಕಂಪೋಸಿಂಗ್ ಏನಿದೆ ಅಲ್ವಾ, ಅದು ಸೀಕ್ವೆನ್ಷಿಯಲ್ ಪ್ರೊಸೆಸ್, ಅಂದರೆ ಒಂದು ಕಂಪ್ಲೀಟ್ ಸೀಕ್ವೆನ್ಷಿಯಲ್ ಪ್ರೊಸೆಸ್ನ ಸಬ್ ಆಪರೇಷನ್ಸ್ ಆಗಿ ಡಿಕಂಪೋಸ್ ಮಾಡುತ್ತೆ. ಡಿಕಂಪೋಸ್ ಮಾಡುತ್ತೆ ಅಂದರೆ ಏನು, ಸಪ್ರೇಟ್ ಮಾಡುತ್ತೆ. ಸಬ್ ಆಪರೇಷನ್ಸ್ ಆಗಿ ಈಗ ಅದು ಸಪ್ರೇಟ್ ಮಾಡುತ್ತೆ. ವೇರ್ ವಿತ್ ಈಚ್ ಸಬ್ ಆಪರೇಷನ್ ಬೀಯಿಂಗ್ ಎಕ್ಸಿಕ್ಯೂಟೆಡ್ ಇನ್ ಅ ಡೆಡಿಕೇಟೆಡ್ ಸೆಗ್ಮೆಂಟ್. ಅಂದರೆ ಈ ಪ್ರತಿಯೊಂದು ಸಬ್ ಆಪರೇಷನ್ನು ಆ ಒಂದು ಡೆಡಿಕೇಟೆಡ್ ಸೆಗ್ಮೆಂಟಲ್ಲಿನೇ ಎಕ್ಸಿಕ್ಯೂಟ್ ಆಗುತ್ತೆ. ಬರೀ ಎಲ್ಲೂ ಆಗೋದಿಲ್ಲ, ಆ ಒಂದು ಡೆಡಿಕೇಟೆಡ್ ಸೆಗ್ಮೆಂಟಲ್ಲಿನೇ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಪೈಪ್ಲೈನಿಂಗ್ ಇಸ್ ಕಾಮನ್ಲಿ ನೌನ್ ಆಸ್ ಅಸೆಂಬ್ಲಿ ಲೈನ್ ಆಪರೇಷನ್. ಸೊ ಈಗ ಇದು ಏನು, ಪೈಪ್ಲೈನಿಂಗ್ ಅಂದರೆ ಏನು, ಅದನ್ನು ಕಾಮನ್ ಆಗಿ ಏನಂತ ಕರಿತೀವಿ, ಅಸೆಂಬ್ಲಿ ಲೈನ್ ಆಪರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕನ್ಸಿಡರ್ ಹೌ ದ ಐಡಿಯಾ ಆಫ್ ಪೈಪ್ಲೈನಿಂಗ್ ಕ್ಯಾನ್ ಬಿ ಯೂಸ್ಡ್ ಇನ್ ಅ ಕಂಪ್ಯೂಟರ್. ಸೊ ಈ ಒಂದು ಪೈಪ್ಲೈನಿಂಗ್ನ ಕಂಪ್ಯೂಟರಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ದ ಪ್ರೊಸೆಸರ್ ಎಕ್ಸಿಕ್ಯೂಟ್ಸ್ ಎ ಪ್ರೋಗ್ರಾಮ್ ಬೈ ಫೆಚಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಇನ್ಸ್ಟ್ರಕ್ಷನ್ಸ್ ಒನ್ ಆಫ್ಟರ್ ದ ಅನದರ್. ಅಂದರೆ ಈ ಪ್ರೊಸೆಸರ್ ಏನು ಮಾಡುತ್ತೆ, ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡುತ್ತೆ, ಫೆಚ್ ಮಾಡುತ್ತೆ ಇನ್ಸ್ಟ್ರಕ್ಷನ್ನ, ಮತ್ತು ದೆನ್ ಎಕ್ಸಿಕ್ಯೂಟ್ ಮಾಡುತ್ತೆ. ಒಂದು ಇನ್ಸ್ಟ್ರಕ್ಷನ್ ಆದಮೇಲೆ ಇನ್ನೊಂದು ಆದಮೇಲೆ ಇನ್ನೊಂದು, ಈ ರೀತಿ ಕಂಪ್ಲೀಟ್ ಪ್ರೋಗ್ರಾಮ್ನ ಫೆಚ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ ಅಲ್ವಾ. ಸೊ ಲೆಟ್ ಎಫ್ ಐ ಆ್ಯಂಡ್ ಇ ಐ ರೆಫರ್ ಟು ಫೆಚ್ ಆ್ಯಂಡ್ ಎಕ್ಸಿಕ್ಯೂಟ್ ಸ್ಟೆಪ್ಸ್ ಇನ್ ದ ಇನ್ಸ್ಟ್ರಕ್ಷನ್ ಐ. ಅಂದರೆ ಈ ಎಫ್ ಐ ಅಂದರೆ ಫೆಚ್, ಇ ಐ ಅಂದರೆ ಎಕ್ಸಿಕ್ಯೂಷನ್ ಸ್ಟೆಪ್, ಯಾವುದಕ್ಕೆ, ಇನ್ಸ್ಟ್ರಕ್ಷನ್ ಐಗೆ. ನೆಕ್ಸ್ಟ್, ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ ಕನ್ಸಿಸ್ಟ್ ಆಫ್ ಸೀಕ್ವೆನ್ಸ್ ಆಫ್ ಫೆಚ್ ಆ್ಯಂಡ್ ಎಕ್ಸಿಕ್ಯೂಟ್ ಸ್ಟೆಪ್ಸ್ ಆಸ್ ಶೋನ್ ಇನ್ ದ ಫಿಗರ್. ಸೊ ನೆಕ್ಸ್ಟ್ ಇಲ್ಲೊಂದು ಫಿಗರ್ ತೋರಿಸಿದ್ದಾರೆ. ಇಲ್ಲೇನು, ಫಸ್ಟ್ ಫೆಚ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, ಯಾವುದು, ಎಫ್ ಒನ್ ಇ1. ನೆಕ್ಸ್ಟ್ ಏನು, ಎಫ್2 ಇ2. ನೆಕ್ಸ್ಟ್ ಎಫ್3 ಇ3. ಈ ಎಫ್1 ಇ1 ಏನಕ್ಕೆ, ಇನ್ಸ್ಟ್ರಕ್ಷನ್ 1ಗೆ. ಸೊ ಮೇಲೇನಿದೆ ಐ1. ನೆಕ್ಸ್ಟ್ ಎಫ್2 ಫೆಚ್ 2, ನೆಕ್ಸ್ಟ್ ಎಕ್ಸಿಕ್ಯೂಟ್ 2 ಅಂದರೆ ಇನ್ಸ್ಟ್ರಕ್ಷನ್ 2ಗೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ 3. ಈ ರೀತಿ ಕಂಟಿನ್ಯೂ ಆಗ್ತಿರುತ್ತೆ. ಯಾವುದಿದು, ಸೀಕ್ವೆನ್ಷಿಯಲ್ ಎಕ್ಸಿಕ್ಯೂಷನ್. ಆ್ಯಂಡ್ ನೆಕ್ಸ್ಟ್
ಈ ಒಂದು ಡಯಾಗ್ರಾಮ್ ಏನಿದೆ ಅಲ್ವಾ ಇದು ಹಾರ್ಡ್ವೇರ್ ಆರ್ಗನೈಸೇಷನ್. ಸೊ ಲೆಫ್ಟಲ್ಲಿ ಏನಿದೆ ಇನ್ಸ್ಟ್ರಕ್ಷನ್ ಫೆಚ್ ಯೂನಿಟ್ ಇದೆ ಆ್ಯಂಡ್ ರೈಟಲ್ಲಿ ಏನಿದೆ ಎಕ್ಸಿಕ್ಯೂಷನ್ ಯೂನಿಟ್ ಅನ್ನೋದಿದೆ. ಸೊ ಆ ಮಿಡಿಲಲ್ಲಿ ಏನಿದೆ ಅಲ್ವಾ ಅದು ಬಫರ್ ಸ್ಟೋರೇಜ್ ಆಗಿರುತ್ತೆ ಅಥವಾ ಇಂಟರ್ಸ್ಟೇಜ್ ಬಫರ್ ಅಂತನಾದರೂ ಹೇಳ್ಬೋದು. ಸೊ ಇವೆರಡು ಬಂದು ಇದರ ಡಯಾಗ್ರಾಮ್ಸ್. ಸೊ ನಾವೀಗ ಇದರ ಥಿಯರಿ ನೋಡೋದಾದರೆ ನಾವು ಕನ್ಸಿಡರ್ ಎ ಕಂಪ್ಯೂಟರ್ ದಟ್ ಹ್ಯಾಸ್ ಟೂ ಸಪ್ರೇಟ್ ಹಾರ್ಡ್ವೇರ್ ಯೂನಿಟ್ಸ್. ಅಂದರೆ ಈಗ ನಾವು ಒಂದು ಕಂಪ್ಯೂಟರ್ ಅದಕ್ಕೆ ಎರಡು ಸಪ್ರೇಟ್ ಹಾರ್ಡ್ವೇರ್ ಯೂನಿಟ್ಸ್ ಇರೋದನ್ನು ಕನ್ಸಿಡರ್ ಮಾಡ್ಕೋಬೇಕು. ಸೊ ಒಂದು ಬಂದು ಇನ್ಸ್ಟ್ರಕ್ಷನ್ಸ್ನ ಫೆಚ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಈಗ ಈ ಒಂದು ಫಿಗರ್ ಬಿ ಅಂದರೆ ಹಾರ್ಡ್ವೇರ್ ಆರ್ಗನೈಸೇಷನ್ ಅದರಲ್ಲಿ ಇರೋದಂಗೆ ಒಂದು ಫೆಚ್ ಯೂನಿಟ್ ಮತ್ತು ಇನ್ನೊಂದು ಎಕ್ಸಿಕ್ಯೂಷನ್ ಯೂನಿಟ್. ಆ್ಯಂಡ್ ದೆನ್ ದ ಇನ್ಸ್ಟ್ರಕ್ಷನ್ ಫೆಚ್ಡ್ ಬೈ ದ ಫೆಚ್ ಯೂನಿಟ್ ಈಸ್ ಡಿಪಾಸಿಟೆಡ್ ಇನ್ ಅ ಇಂಟರ್ಮೀಡಿಯೇಟ್ ಸ್ಟೋರೇಜ್ ಬಫರ್ B1. ಅಂದರೆ ಈಗ ನಾವು ಒಂದು ಇನ್ಸ್ಟ್ರಕ್ಷನ್ನ ಫೆಚ್ ಮಾಡ್ಕೋತೀವಿ ಅಲ್ವಾ ಫೆಚ್ ಯೂನಿಟಿಂದ. ಸೊ ಅದನ್ನು ಇಂಟರ್ಮೀಡಿಯೇಟ್ ಸ್ಟೋರೇಜ್ ಬಫರ್ B1ಅಲ್ಲಿ ಡೆಪಾಸಿಟ್ ಮಾಡ್ತಾರೆ ಅಥವಾ ಸ್ಟೋರ್ ಮಾಡ್ತಾರೆ. ದೆನ್ ದಿಸ್ ಬಫರ್ ಈಸ್ ನೀಡೆಡ್ ಟು ಎನೇಬಲ್ ದ ಎಕ್ಸಿಕ್ಯೂಷನ್ ಯೂನಿಟ್ ಟು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ ವೆಲ್ ದ ಫೆಚ್ ಯೂನಿಟ್ ಈಸ್ ಫೆಚಿಂಗ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಅಂದರೆ ಈ ಒಂದು ಇಂಟರ್ಮೀಡಿಯೇಟ್ ಸ್ಟೇಟ್ ಬಫರಲ್ಲಿ ಏನಿರುತ್ತೆ ಅಲ್ವಾ ಆ ಬಫರ್ ಅನ್ನೋದು ಇಂಪಾರ್ಟೆಂಟ್ ಏನಕ್ಕೆ ಎಕ್ಸಿಕ್ಯೂಷನ್ ಯೂನಿಟ್ನ ಎನೇಬಲ್ ಮಾಡೋದಕ್ಕೆ. ಸೊ ಈ ಒಂದು ಎಕ್ಸಿಕ್ಯೂಷನ್ ಯೂನಿಟ್ ಏನು ಮಾಡುತ್ತೆ ಆವಾಗ ಇನ್ನೊಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಿರುತ್ತೆ. ಇವಾಗ ಫೆಚ್ ಯೂನಿಟ್ ಏನು ಮಾಡ್ತಿರುತ್ತೆ ಇದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅದು ಇನ್ನೊಂದು ಇನ್ಸ್ಟ್ರಕ್ಷನ್ನ ಫೆಚ್ ಮಾಡ್ಕೋತಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅದು ಬಫರಲ್ಲಿರುತ್ತೆ. ನೆಕ್ಸ್ಟ್ ಇದು ಇನ್ಸ್ಟ್ರಕ್ಷನ್ 2ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಇದು ಇನ್ಸ್ಟ್ರಕ್ಷನ್ 3ನ ಫೆಚ್ ಮಾಡ್ಕೊಳುತ್ತೆ. And then the results of execution are deposited in the destination location specified by the instruction. ಅಂದರೆ ಈಗ ರಿಸಲ್ಟ್ಸ್ ಏನಿದೆ ಅಲ್ವಾ ಅದನ್ನು ಈ ಇನ್ಸ್ಟ್ರಕ್ಷನಲ್ಲಿ ಹೇಗೆ ಸ್ಪೆಸಿಫೈ ಮಾಡಿದರೆ ಅಲ್ಲಿ ಸ್ಟೋರ್ ಆಗುತ್ತೆ. ಅಂದರೆ ಈಗ ಒಂದು ಯಾವುದೋ ಒಂದರಲ್ಲಿ ಮೂವ್ R1, R2 ಅಂತ ಇದ್ದರೆ R2 ಅನ್ನೋದು ಡೆಸ್ಟಿನೇಷನ್. ಸೊ ಆ ಡೆಸ್ಟಿನೇಷನಲ್ಲಿ ಈ ಒಂದು ರಿಸಲ್ಟ್ ಅನ್ನೋದು ಡೆಪಾಸಿಟ್ ಆಗುತ್ತೆ. ದೆನ್ ದ ಕಂಪ್ಯೂಟರ್ ಈಸ್ ಕಂಟ್ರೋಲ್ಡ್ ಬೈ ಅ ಕ್ಲಾಕ್. ಸೊ ಇದು ನಮಗೆ ಗೊತ್ತಿದೆ. ಸೊ ಕಂಪ್ಯೂಟರ್ ಅನ್ನೋದು ಕ್ಲಾಕಿಂದ ಕಂಟ್ರೋಲ್ ಆಗುತ್ತೆ. ಎನಿ ಇನ್ಸ್ಟ್ರಕ್ಷನ್ ಫೆಚ್ ಆ್ಯಂಡ್ ಎಕ್ಸಿಕ್ಯೂಟ್ ಸ್ಟೆಪ್ಸ್ ಕಂಪ್ಲೀಟೆಡ್ ಇನ್ ಒನ್ ಕ್ಲಾಕ್ ಸೈಕಲ್. ಅಂದರೆ ಒಂದು ಫೆಚ್ ಅಥವಾ ಒಂದು ಎಕ್ಸಿಕ್ಯೂಟ್ ಅಂದರೆ ಒಂದು ಇನ್ಸ್ಟ್ರಕ್ಷನನ್ನು ಫೆಚ್ ಮಾಡಬೇಕಂದ್ರೆ ಅಥವಾ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಅದು ಕಂಪ್ಲೀಟ್ ಆಗೋದಕ್ಕೆ ಒಂದು ಕ್ಲಾಕ್ ಸೈಕಲ್ ಟೈಮ್ ಅನ್ನೋದು ಆಗುತ್ತೆ. ಸೊ ಇದು ಪೈಪ್ಲೈನ್ ಎಕ್ಸಿಕ್ಯೂಷನ್ದು ಡಯಾಗ್ರಾಮ್. ಫಸ್ಟ್ ಏನಿದೆ ಇನ್ಸ್ಟ್ರಕ್ಷನ್ I1, I2, I3 ಅಂತ ಇದೆ. ನೆಕ್ಸ್ಟ್ ಏನಿದೆ ಕ್ಲಾಕ್ ಸೈಕಲ್ ಅಂತ ಇದೆ ಅದೇನು ಟೈಮ್. ಸೊ ಫಸ್ಟ್ F1 ಮತ್ತು E1 ಅಂತ ಇದೆ. ಸೊ E1 ಕೆಳಗೇನೆ F2 ಅಂತ ಇದೆ. ಯಾಕೆ E1 ಅಂದರೆ ಫಸ್ಟ್ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸೆಕೆಂಡ್ ಇನ್ಸ್ಟ್ರಕ್ಷನ್ ಫೆಚ್ ಆಗ್ತಿರುತ್ತೆ. ಸೊ ಅದು ಕೆಳಗೆ F2 ಅಂತ ಬರುತ್ತೆ. ನೆಕ್ಸ್ಟ್ E2 ಕೆಳಗೆ ಏನು ಬರುತ್ತೆ F3 ಬರುತ್ತೆ. ಯಾಕೆ ಎಕ್ಸಿಕ್ಯೂಷನ್ 2 ಅನ್ನೋದು ಅಂದರೆ ಇನ್ಸ್ಟ್ರಕ್ಷನ್ 2ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಫೆಚ್ ಮಾಡ್ಕೊಳುತ್ತೆ ಯಾವುದನ್ನ ಥರ್ಡ್ ಇನ್ಸ್ಟ್ರಕ್ಷನ್ನ. ಸೊ ಇದು ಅದರ ಡಯಾಗ್ರಾಮ್. ಸೊ ಅದರ ಥಿಯರಿ ಏನಿದೆ ಇನ್ ದ ಫಸ್ಟ್ ಕ್ಲಾಕ್ ಸೈಕಲ್ ದ ಫೆಚ್ ಯೂನಿಟ್ ಫೆಚಸ್ ಆ್ಯನ್ ಇನ್ಸ್ಟ್ರಕ್ಷನ್ I1 ಆ್ಯಂಡ್ ಸ್ಟೋರ್ಸ್ ಇಟ್ ಇನ್ ದ ಬಫರ್ B1 ಅಟ್ ದ ಎಂಡ್ ಆಫ್ ಕ್ಲಾಕ್ ಸೈಕಲ್. ಅಂದರೆ ಈಗ ಈ ಒಂದು ಫಸ್ಟ್ ಕ್ಲಾಕ್ ಸೈಕಲಲ್ಲಿ ಏನಾಗುತ್ತೆ ಫೆಚ್ ಮಾಡ್ಕೊಳುತ್ತೆ ಒಂದು ಇನ್ಸ್ಟ್ರಕ್ಷನ್ನ ಫೆಚ್ ಯೂನಿಟ್ ಆ್ಯಂಡ್ ದೆನ್ ಅದನ್ನು ಬಫರ್ B1ಅಲ್ಲಿ ಎಂಡ್ ಆಫ್ ಕ್ಲಾಕ್ ಸೈಕಲಲ್ಲಿ ಸ್ಟೋರ್ ಮಾಡಿರುತ್ತೆ. ಆ್ಯಂಡ್ ಸೆಕೆಂಡ್ ಕ್ಲಾಕ್ ಸೈಕಲಲ್ಲಿ ಏನಾಗುತ್ತೆ ಆ ಇನ್ಸ್ಟ್ರಕ್ಷನ್ ಫೆಚ್ ಆಗಿರೋದನ್ನು ನೆಕ್ಸ್ಟ್ ಯೂನಿಟ್ proceeds with the fetch operation of instruction 2. Meanwhile, the execution unit performs operation specified by instruction 1. ಅಂದರೆ ಈ ಫಸ್ಟ್ ಕ್ಲಾಕ್ ಸೈಕಲಲ್ಲಿ ಏನು ಮಾಡಿದ್ವಿ ಫಸ್ಟ್ ಇನ್ಸ್ಟ್ರಕ್ಷನ್ನ ಫೆಚ್ ಮಾಡಿ ಅದನ್ನು ಬಫರಲ್ಲಿ ಸ್ಟೋರ್ ಮಾಡಿದ್ವಿ. ಸೆಕೆಂಡ್ ಕ್ಲಾಕ್ ಸೈಕಲಲ್ಲಿ ಏನಾಗುತ್ತೆ ಇನ್ಸ್ಟ್ರಕ್ಷನ್ 2 ಅನ್ನೋದು ಫೆಚ್ ಆಗುತ್ತೆ. ಮೀನ್ ವೈಲ್ ಅಂದರೆ ಪ್ಯಾರಲಲ್ ಆಗಿಯೇ ಈ ಒಂದು ಫಸ್ಟ್ ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ E2 ಈಸ್ performed by execution unit during the clock cycle ಆಫ್ 3. ಅಂದರೆ ಏನು ಫಸ್ಟ್ ಒಂದು ಇನ್ಸ್ಟ್ರಕ್ಷನ್ನ ನಾವು ಫೆಚ್ ಮಾಡ್ಕೋತೀವಿ. ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರಕ್ಷನ್ನ ಫೆಚ್ ಮಾಡಿಕೊಂಡು ಪ್ರೀವಿಯಸ್ ಇನ್ಸ್ಟ್ರಕ್ಷನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇದು ಇದರ ಥಿಯರಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಏನಿದೆ ಐಡಿಯಾ ಆಫ್ ಪೈಪ್ಲೈನಿಂಗ್ ಇನ್ ಕಂಪ್ಯೂಟರ್. ಸೊ ಇದನ್ನು ನೋಡೋದಾದರೆ ಎ ಪೈಪ್ಲೈನ್ ಪ್ರೊಸೆಸರ್ ಮೇ ಪ್ರೊಸೆಸ್ ಈಚ್ ಇನ್ಸ್ಟ್ರಕ್ಷನ್ ಇನ್ 4 ಸ್ಟೆಪ್ಸ್. ಅಂದರೆ ಒಂದು ಪೈಪ್ಲೈನ್ ಪ್ರೊಸೆಸರ್ ಅನ್ನೋದು ಒಂದು ಇನ್ಸ್ಟ್ರಕ್ಷನ್ನ 4 ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ಪ್ರೊಸೆಸ್ ಮಾಡುತ್ತೆ. ಯಾವ್ಯಾವುದು ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಆ್ಯಂಡ್ ರೈಟ್ ಅಲ್ವಾ. ಸೊ ಫಸ್ಟ್ ಏನಿದೆ ನಾವು ಒಂದು ಫೆಚ್ ಅಂದರೆ ಇನ್ಸ್ಟ್ರಕ್ಷನ್ನ ಮೆಮೊರಿಯಿಂದ ರೀಡ್ ಮಾಡ್ತೀವಿ. ಡಿಕೋಡ್ ಅಂದರೆ ಏನು ಇನ್ಸ್ಟ್ರಕ್ಷನ್ನ ಡಿಕೋಡ್ ಮಾಡಿ ಮತ್ತು ಸೋರ್ಸ್ ಆಪರೆಂಡ್ನ ಫೆಚ್ ಮಾಡ್ಕೋತೀವಿ. ನೆಕ್ಸ್ಟ್ ಏನಿದೆ ಎಕ್ಸಿಕ್ಯೂಟ್. ಸೊ ಇನ್ಸ್ಟ್ರಕ್ಷನಲ್ಲಿ ಯಾವ ಆಪರೇಷನ್ ಫಾರ್ ಎಕ್ಸಾಂಪಲ್ ಆ್ಯಡ್ R1, R2 ಅಂದರೆ ಆ ಒಂದು ಯಾವ ಆಪರೇಷನ್ ಅಡಿಷನ್ ಆಪರೇಷನ್ನ ಪರ್ಫಾರ್ಮ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟಿಗೆ ಏನಿದೆ W ಅಂದರೆ ರೈಟ್. ಸೊ ರಿಸಲ್ಟ್ನ ಡೆಸ್ಟಿನೇಷನಲ್ಲಿ ಸ್ಟೋರ್ ಮಾಡ್ತೀವಿ ಇದು W. ಸೊ ಇದು ಅದರ ಡಯಾಗ್ರಾಮ್ ನೋಡೋದಾದರೆ ಫಸ್ಟ್ ಏನಿದೆ ಇನ್ಸ್ಟ್ರಕ್ಷನ್ 1, 2 ಈ ರೀತಿ ಇದೆ. ಸೊ F1 ಅಂದರೆ ಏನು ಫೆಚ್, D1 ಅಂದರೆ ಡಿಕೋಡ್, ನೆಕ್ಸ್ಟ್ E1 ಅಂದರೆ
ಎಕ್ಸಿಕ್ಯೂಟ್ ಆ್ಯಂಡ್ W1 ಅಂದರೆ ರೈಟ್. ಸೊ ಫಸ್ಟ್ ಇದನ್ನು ಫೆಚ್ ಮಾಡ್ಕೋತೀವಿ. ನೆಕ್ಸ್ಟ್ ಕ್ಲಾಕ್ ಸೈಕಲ್ ಸೆಕೆಂಡ್ ಕ್ಲಾಕ್ ಸೈಕಲಲ್ಲಿ ಏನು ಮಾಡ್ತೀವಿ, F2 ಅನ್ನೋದನ್ನು ನಾವು ಫೆಚ್ ಮಾಡ್ಕೋತೀವಿ. ಜೊತೆಗೇ ಈ ಒಂದು D1 E1 ಮತ್ತು ಈ W1 ಅನ್ನೋದು ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಇನ್ಸ್ಟ್ರಕ್ಷನ ಫೆಚ್ ಮಾಡ್ಕೋಬೇಕಾದ್ರೆ D2 E2 W2 ಈ ರೀತಿ ಇದು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಿದೆ, ಸೇಮ್ ಪ್ರೀವಿಯಸ್ ಆಗಿ ಹೇಗಿತ್ತು ಇಲ್ಲೂ ಅದೇ ರೀತಿನೇ ಅದರ ಹಾರ್ಡ್ವೇರ್ ಆರ್ಗನೈಸೇಷನ್ ಅನ್ನೋದಿದೆ. ಸೊ ಫಸ್ಟ್ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಆ್ಯಂಡ್ ರೈಟ್, ಮಧ್ಯದಲ್ಲಿ ಏನಿದೆ ಇಂಟರ್ಸ್ಟೇಜ್ ಬಫರ್ಸ್ ಅನ್ನೋದಿದೆ. ಸೊ ಇದು ಅದರ ಥಿಯರಿ. ಏನು, ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಫಾರ್ ದಿಸ್ ಕೇಸ್ ಈಸ್ ಶೋನ್ ಇನ್ ದ ಫಿಗರ್. ಸೊ ಅಂದರೆ ಫಿಗರ್ ಎ ಅಲ್ಲಿ ಏನಿತ್ತಲ್ವ ಅದು ಅದರ ಸೀಕ್ವೆನ್ಸ್. ಆ್ಯಂಡ್ ದೆನ್ 4 ಇನ್ಸ್ಟ್ರಕ್ಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಅಟ್ ಎನಿ ಗಿವನ್ ಟೈಮ್. ಆ್ಯಂಡ್ ದಿಸ್ ಮೀನ್ಸ್ ದಟ್ 4 ಡಿಸ್ಟಿಂಕ್ಟ್ ಹಾರ್ಡ್ವೇರ್ ಯೂನಿಟ್ಸ್ ಆರ್ ನೀಡೆಡ್. ಅಂದರೆ ಈ ಒಂದು 4 ಇನ್ಸ್ಟ್ರಕ್ಷನ್ಸು ಯಾವ ಟೈಮಲ್ಲಾದ್ರೂ ಪ್ರೋಗ್ರೆಸ್ ಆಗ್ಬೋದು. ಸೊ ನಮಗೆ 4 ಡಿಫ್ರೆಂಟ್ ಹಾರ್ಡ್ವೇರ್ ಯೂನಿಟ್ಸ್ ಬೇಕು. ಯಾವ್ಯಾವುದು, ಈ ಫೆಚ್ ಮತ್ತು ಡಿಕೋಡ್, ಎಕ್ಸಿಕ್ಯೂಟ್ ಆ್ಯಂಡ್ ರೈಟ್. ಸೊ ದೀಸ್ ಯೂನಿಟ್ ಮಸ್ಟ್ ಬಿ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ದಿ ಟಾಸ್ಕ್ ಸೈಮಲ್ಟೇನಿಯಸ್ಲಿ ಆ್ಯಂಡ್ ವಿತೌಟ್ ಇಂಟರ್ಫಿಯರಿಂಗ್ ವಿತ್ ಒನ್ ಅನದರ್. ಅಂದರೆ ಈ ಟಾಸ್ಕ್ಸ್ ಎಲ್ಲನೂ ಹೇಗಿರಬೇಕು, ಈ ಯೂನಿಟ್ಸ್ ಎಲ್ಲನೂ ಹೇಗಿರಬೇಕು ಅಂದರೆ ಎಲ್ಲ ಅಂದರೆ ಈಗ ಒಂದು ಟಾಸ್ಕ್ ಇದ್ದರೆ ಅದನ್ನು ಒಂದ್ರ ಜೊತೆ ಇನ್ನೊಂದು ಇಂಟರ್ಫಿಯರ್ ಆಗದಿರ ಇದನ್ನು ಪರ್ಫಾರ್ಮ್ ಮಾಡೋ ಥರ ಇರಬೇಕು. ಆ್ಯಂಡ್ ದೆನ್ ಇನ್ಫಾರ್ಮೇಷನ್ ಇಸ್ ಪಾಸ್ಡ್ ಫ್ರಮ್ ಒನ್ ಯೂನಿಟ್ ಟು ನೆಕ್ಸ್ಟ್ ಥ್ರೂ ದ ಸ್ಟೋರೇಜ್ ಬಫರ್. ಅಂದರೆ ಈಗ ಫೆಚ್ಚಲ್ಲಿದೆ, ಫೆಚ್ಚಿಂದ ನೆಕ್ಸ್ಟ್ ಡಿಕೋಡ್ಗೆ ಹೇಗೆ ಪಾಸ್ ಆಗುತ್ತೆ, ಇಂಟರ್ಮೀಡಿಯೇಟ್ ಸ್ಟೋರೇಜ್ ಬಫರ್ ಮೂಲಕ ಪಾಸ್ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಆ್ಯಸ್ ಎನ್ ಇನ್ಸ್ಟ್ರಕ್ಷನ್ ಪ್ರೊಸೆಸಸ್ ಥ್ರೂ ದ ಪೈಪ್ಲೈನ್ ಆಲ್ ದ ಇನ್ಫಾರ್ಮೇಷನ್ ನೀಡೆಡ್ ಬೈ ದ ಸ್ಟೇಜಸ್ ಡೌನ್ ಸ್ಟ್ರೀಮ್ ಮಸ್ಟ್ ಬಿ ಪಾಸ್ಡ್ ಅಲಾಂಗ್. ಫಾರ್ ಎಕ್ಸಾಂಪಲ್, ಡ್ಯೂರಿಂಗ್ ಕ್ಲಾಕ್ ಸೈಕಲ್ 4 ದ ಇನ್ಫಾರ್ಮೇಷನ್ ಇನ್ ದ ಬಫರ್ಸ್ ಇಸ್ ಆಸ್ ಫಾಲೋಸ್. ಅಂದರೆ ಈಗ ಒಂದೊಂದನ್ನು ಪಾಸ್ ಆಗಬೇಕಾದ್ರೆ ಡೌನ್ ಸ್ಟ್ರೀಮ್ ಅಂದರೆ ಪಾಸ್ ಆಗ್ತಿದ್ದಾಗೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು, ಡ್ಯೂರಿಂಗ್ ಕ್ಲಾಕ್ ಸೈಕಲ್ 4 ದ ಇನ್ಫಾರ್ಮೇಷನ್ ಇನ್ ದ ಬಫರ್ ಆ್ಯಸ್ ಫಾಲೋಸ್. ಅಂದರೆ ಕ್ಲಾಕ್ ಸೈಕಲ್ 4 ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಕ್ಲಾಕ್ ಸೈಕಲ್ ಮುಗಿದ್ಮೇಲೆ ನೆಕ್ಸ್ಟ್ ಫೋರ್ತ್ ಕ್ಲಾಕ್ ಸೈಕಲಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ ಇರುತ್ತೆ, ಬಫರ್ B1 ಹೋಲ್ಡ್ಸ್ ಇನ್ಸ್ಟ್ರಕ್ಷನ್ I3. ಅಂದರೆ ಬಫರಲ್ಲಿ ಏನಿರುತ್ತೆ, I3 ಇನ್ಸ್ಟ್ರಕ್ಷನ್ ಇರುತ್ತೆ. ಆ್ಯಂಡ್ ವಿಚ್ ವಾಸ್ ಫೆಚ್ಡ್ ಇನ್ ಸೈಕಲ್ 3. ಅಂದರೆ ಸೈಕಲ್ 3ಯಲ್ಲಿ ನಾವು ಯಾವ ಒಂದು ಇನ್ಸ್ಟ್ರಕ್ಷನ್ನ ಫೆಚ್ ಮಾಡ್ಕೊಂಡಿರ್ತೀವೋ ಅದು ಬಫರ್ B1 ಅಲ್ಲಿ ಇರುತ್ತೆ. ಆ್ಯಂಡ್ ದೆನ್ ಏನಾಗುತ್ತೆ, ಅದು ಡಿಕೋಡಿಂಗ್ ಯೂನಿಟಿಂದ ಡಿಕೋಡ್ ಆಗಿರುತ್ತೆ. ನೆಕ್ಸ್ಟ್ ಏನು, ಬಫರ್ B2 ಅಲ್ಲಿ ಏನಿರುತ್ತೆ, ಸೋರ್ಸ್ ಆಪರೆಂಟ್ಸ್ ಅಂದರೆ ಇನ್ಸ್ಟ್ರಕ್ಷನ್ 2ದು ಸೋರ್ಸ್ ಆಪರೆಂಟ್ಸ್ ಅನ್ನೋದು ಇರುತ್ತೆ. ಆ್ಯಂಡ್ ದೆನ್ ದಿಸ್ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ಡ್ ಬೈ ದ ಡಿಕೋಡಿಂಗ್ ಹಾರ್ಡ್ವೇರ್ ಇನ್ ಸೈಕಲ್ 3. ಅಂದರೆ ಈಗೇನು, ಈ ಇನ್ಫಾರ್ಮೇಷನ್ ಯಾವಾಗ ಪ್ರೊಡ್ಯೂಸ್ ಆಗಿರುತ್ತೆ, ಡಿಕೋಡಿಂಗ್ ಹಾರ್ಡ್ವೇರ್ ಅಂದರೆ ಸೈಕಲ್ 3ಯಲ್ಲಿ ಡಿಕೋಡಿಂಗ್ ಹಾರ್ಡ್ವೇರಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ಬಫರ್ B3 ಹೋಲ್ಡ್ಸ್ ರಿಸಲ್ಟ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸಿಕ್ಯೂಷನ್ ಯೂನಿಟ್ ಆ್ಯಂಡ್ ದ ಡೆಸ್ಟಿನೇಷನ್ ಇನ್ಫಾರ್ಮೇಷನ್ ಆಫ್ ಫಾರ್ ಇನ್ಸ್ಟ್ರಕ್ಷನ್ 1. ಅಂದರೆ ನಮಗೆ ಇನ್ಸ್ಟ್ರಕ್ಷನ್ 1ದು ರಿಸಲ್ಟ್ ಅನ್ನೋದು ಡೆಸ್ಟಿನೇಷನ್ಗೆ ಸ್ಟೋರ್ ಆಗೋದಕ್ಕೆ 4 ಕ್ಲಾಕ್ ಸೈಕಲ್ಸ್ ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ 4 ಯೂನಿಟ್ಸ್ ಇರೋದ್ರಿಂದ 4 ಕ್ಲಾಕ್ ಸೈಕಲ್ಸ್ ಅನ್ನೋದು ಬೇಕಾಗುತ್ತೆ. ಸೊ ಇಲ್ಲಿಗೆ ಇದು ಒಂದು ಪೈಪ್ಲೈನಿಂಗ್ ಅನ್ನೋದು ಮುಗೀತು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ರೋಲ್ ಆಫ್ ಕ್ಯಾಶ್ ಮೆಮೊರಿ. ಸೊ ಈ ರೋಲ್ ಆಫ್ ಕ್ಯಾಶ್ ಮೆಮೊರಿಯಲ್ಲಿ ಏನಿದೆ, ಈಚ್ ಸ್ಟೇಜ್ ಇನ್ ಪೈಪ್ಲೈನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕಂಪ್ಲೀಟ್ ಇಟ್ಸ್ ಆಪರೇಷನ್ ಇನ್ 1 ಕ್ಲಾಕ್ ಸೈಕಲ್. ಸೊ ನಾವು ಪ್ರೀವಿಯಸ್ ಆಗಿ ನೋಡಿದಾಗೇ ಒಂದು ಸ್ಟೇಜ್ ಆಫ್ ಪೈಪ್ಲೈನ್ ಅಂದರೆ ಅದು ಒಂದು ಆಪರೇಷನ್ನ 1 ಕ್ಲಾಕ್ ಸೈಕಲ್ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಬೇಕು. ಹೆನ್ಸ್ ದ ಕ್ಲಾಕ್ ಸೈಕಲ್ ಪೀರಿಯಡ್ ಶುಡ್ ಬಿ ಸಫಿಷಿಯೆಂಟ್ಲಿ ಲಾಂಗ್ ಟು ಕಂಪ್ಲೀಟ್ ದ ಟಾಸ್ಕ್ ಬೀಯಿಂಗ್ ಪರ್ಫಾರ್ಮ್ಡ್ ಇನ್ ಎನಿ ಸ್ಟೇಜ್. ಅಂದರೆ ಈಗ ಅಡಿಷನ್ಗೆ ಒಂದು 2 ಸೆಕೆಂಡ್ ಬೇಕು ಅಂದರೆ ಆ 2 ಸೆಕೆಂಡನ್ನು ಅದಕ್ಕೆ ಒಂದು ಸಫಿಷಿಯೆಂಟಾಗಿ ಇರಬೇಕು. ಅಂದರೆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಆ ಕ್ಲಾಕ್ ಪೀರಿಯಡ್ ಏನಿರುತ್ತೆ ಅಲ್ವಾ ಅದು ಸಫಿಷಿಯೆಂಟಾಗಿ ಇರಬೇಕು. ನೆಕ್ಸ್ಟ್, ಇಫ್ ಡಿಫ್ರೆಂಟ್ ಯೂನಿಟ್ಸ್ ರಿಕ್ವೈರ್ ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಟೈಮ್ ದ ಕ್ಲಾಕ್ ಪೀರಿಯಡ್ ಮಸ್ಟ್ ಅಲೋ ದ ಲಾಂಗೆಸ್ಟ್ ಟಾಸ್ಕ್ ಟು ಬಿ ಕಂಪ್ಲೀಟೆಡ್. ಅಂದರೆ ಈಗ ಅಡಿಷನಿಗೆ ಒಂದು ಟೈಮ್, ಸಬ್ಟ್ರಾಕ್ಷನಿಗೆ ಒಂದು ಟೈಮ್, ಡಿವಿಷನಿಗೆ ಒಂದು ಟೈಮ್, ಈ ರೀತಿ ಸಪ್ರೇಟಾಗಿ ಬೇಕಾಗಿರೋದಾದರೆ ಒಂದು ಯಾವುದಕ್ಕೆ ಜಾಸ್ತಿ ಬೇಕಾಗಿರುತ್ತೆ ಅಲ್ವಾ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಅಲೋ ಮಾಡಬೇಕು. ಅಂದರೆ ಈಗ ಡಿವಿಷನ್ನು ತುಂಬ ಟೈಮ್ ತಗೊಳುತ್ತೆ ಅನ್ನೋದಾದರೆ ಫಸ್ಟ್ ಡಿವಿಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಅದು ಅಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಯೂನಿಟ್ ದಟ್ ಕಂಪ್ಲೀಟ್ಸ್ ಇಟ್ಸ್ ಟಾಸ್ಕ್ ಅರ್ಲಿ ಈಸ್ ಐಡಲ್ ಫಾರ್ ದ ರಿಮೈಂಡರ್ ಆಫ್ ದ ಕ್ಲಾಕ್ ಪೀರಿಯಡ್. ಅಂದರೆ ಯಾವ ಒಂದು ಟಾಸ್ಕು ಈಗ ಡಿವಿಷನ್ ಬೇಗ ಮುಗಿಯುತ್ತೆ ಅಂದರೆ ಅದು ಐಡಲ್ ಆಗಿರುತ್ತೆ. ಯಾವಾಗ ಈ ಕ್ಲಾಕ್ ಪೀರಿಯಡ್ ಮುಗಿಯೋ ತನಕ ಐಡಲ್ ಆಗಿರುತ್ತೆ. ಅಂದರೆ ಈಗ ನಮಗೆ ಯಾವುದೋ ಒಂದು ಅಡಿಷನ್ ಅಂತ ಇದೆ, ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ ಟೈಮ್ ಬೇಕಾಗಿದೆ, ಅದೇ ತುಂಬ ಇದೆ. ಸೊ ಅದಕ್ಕೆ ಮುಗ್ದಿದ್ದಾದಮೇಲೆ ಐಡಲ್ ಆಗಿರುತ್ತೆ ಎಲ್ಲಿ ತನಕ, ಆ ಕ್ಲಾಕ್ ಪೀರಿಯಡ್ ಅನ್ನೋದು ಮುಗಿಯೋ ತನಕ. ನೆಕ್ಸ್ಟ್, ಹೆನ್ಸ್ ಪೈಪ್ಲೈನಿಂಗ್ ಈಸ್ ಮೋಸ್ಟ್ ಎಫೆಕ್ಟಿವ್ ಇನ್ ಇಂಪ್ರೂವಿಂಗ್ ಪರ್ಫಾರ್ಮೆನ್ಸ್ ಇಫ್ ದ ಟಾಸ್ಕ್ ಬೀಯಿಂಗ್ ಪರ್ಫಾರ್ಮ್ಡ್ ಇನ್ ಡಿಫ್ರೆಂಟ್ ಸ್ಟೇಜಸ್ ರಿಕ್ವೈರ್ ಅಬೌಟ್ ಸೇಮ್ ಅಮೌಂಟ್ ಆಫ್ ಟೈಮ್. ಅಂದರೆ ಈ ಪೈಪ್ಲೈನಿಂಗ್ ಅನ್ನೋದು ಯಾವಾಗ ಎಫಿಷಿಯೆಂಟ್ ಆಗಿರುತ್ತೆ ಅಥವಾ ಎಫೆಕ್ಟಿವ್ ಆಗಿರುತ್ತೆ ಅಂದರೆ ಈ ಒಂದು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡಿಕೊಂಡಾಗ. ಈಗ ಡಿಫ್ರೆಂಟ್ ಸ್ಟೇಜಸ್ಸು ಸೇಮ್ ಅಮೌಂಟ್ ಆಫ್ ಟೈಮ್ನ
ಬೇಕು ಅಂತ ಹೇಳಿದಾಗ ಈ ಒಂದು ಪರ್ಫಾರ್ಮೆನ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ದೆನ್ ಈ ಪೈಪ್ಲೈನಿಂಗ್ ಅನ್ನೋದು ಎಫೆಕ್ಟಿವ್ ಆಗಿರುತ್ತೆ. ದೆನ್ ದಿಸ್ ಕನ್ಸಿಡರೇಷನ್ ಇಸ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್ ಫಾರ್ ದ ಇನ್ಸ್ಟ್ರಕ್ಷನ್ ಫೆಚ್ ಸ್ಟೆಪ್ ವಿಚ್ ಈಸ್ ಅಸೈನ್ಡ್ 1 ಕ್ಲಾಕ್ ಪೀರಿಯಡ್. ಸೊ ನೀವು ಫಿಗರ್ ಎ ಅಲ್ಲಿ ನೋಡ್ದಂಗೆ 1 ಕ್ಲಾಕ್ ಪೀರಿಯಡ್ ಅನ್ನೋದು ನಮ್ಗೆ ಅಸೈನ್ ಮಾಡಿರ್ತಾರೆ. ಸೊ ಈ ಒಂದು ಪೈಪ್ಲೈನಿಂಗ್ ಮೋಸ್ಟ್ ಎಫೆಕ್ಟಿವ್ ಆಗಿ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ಈ ಫೆಚ್ ಸ್ಟೆಪ್ ಅಲ್ಲಿ ವರ್ಕ್ ಆಗುತ್ತೆ. ಆ್ಯಂಡ್ ದೆನ್ ದ ಕ್ಲಾಕ್ ಸೈಕಲ್ ಹ್ಯಾಸ್ ಟು ಬಿ ಈಕ್ವಲ್ ಆರ್ ಗ್ರೇಟರ್ ದೆನ್ ದ ಟೈಮ್ ನೀಡೆಡ್ ಟು ಕಂಪ್ಲೀಟ್ ಅ ಫೆಚ್ ಆಪರೇಷನ್. ಸೊ ಈಗ ನಾವು ಪ್ರೀವಿಯಸ್ ಆಗಿ ನೋಡಿದ್ವಿ, ಅಂದರೆ ಈಗ ಲಾರ್ಜೆಸ್ಟ್ ಲಾಂಗೆಸ್ಟ್ ಯಾವುದಕ್ಕೆ ಟೈಮ್ ಬೇಕಾಗುತ್ತೋ ಅದನ್ನು ಫಸ್ಟ್ ಕಂಪ್ಲೀಟ್ ಆಗುತ್ತೆ, ಅದು ಬೇಗ ಕಂಪ್ಲೀಟ್ ಆದರೆ ಐಡಲ್ ಆಗಿ ಇರುತ್ತೆ ಅಂತ. ಸೊ ಇಲ್ಲೂ ಅದೇ ರೀತಿಯೇ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಅಲ್ಲಿರೋ ಕ್ಲಾಕ್ ಸೈಕಲ್ ಟೈಮು ಜಾಸ್ತಿ ಇರಬೇಕು ಅಥವಾ ಈಕ್ವಲ್ ಆಗಾದರೂ ಇರಬೇಕು, ಕಮ್ಮಿ ಅನ್ನೋದು ಇರಬಾರ್ದು. ಆ್ಯಂಡ್ ನೆಕ್ಸ್ಟ್, however, the access time of main memory may be as much as 10 times greater than the time needed to perform basic pipeline stage operations inside the processor. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು 2 ನಂಬರ್ಸ್ ಆ್ಯಡ್ ಮಾಡೋದಾದರೆ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, 1 ಸೆಕೆಂಡ್ ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಅದೇ ಈ ಮೇನ್ ಮೆಮೊರಿಯಿಂದ ಆಕ್ಸೆಸ್ ಮಾಡಬೇಕು ಅಂದರೆ ಅದು 10 ಸೆಕೆಂಡ್ಸ್ ಅನ್ನೋದು ಬೇಕಾಗುತ್ತೆ. ಅಂದರೆ ಈ ಒಂದು ಪೈಪ್ಲೈನಿಗೆ ಕಂಪೇರ್ ಮಾಡಿದ್ರೆ ಆ ಒಂದು ಮೇನ್ ಮೆಮೊರಿ 10 ಟೈಮ್ಸ್ ಜಾಸ್ತಿ ಆಕ್ಸೆಸ್ ಟೈಮ್ನ ತಗೊಳುತ್ತೆ. ದಸ್ ಇಫ್ ಈಚ್ ಇನ್ಸ್ಟ್ರಕ್ಷನ್ ಫೆಚ್ ರಿಕ್ವೈರ್ಡ್ ಆಕ್ಸೆಸ್ ಟು ಮೇನ್ ಮೆಮೊರಿ, ಪೈಪ್ಲೈನಿಂಗ್ ವುಡ್ ಬಿ ಅ ಲಿಟಿಲ್ ವ್ಯಾಲ್ಯೂ. ಅಂದರೆ ಈಗ ಎಲ್ಲ ಇನ್ಸ್ಟ್ರಕ್ಷನ್ಸೂ ಮೇನ್ ಮೆಮೊರಿಯಿಂದನೇ ಆಕ್ಸೆಸ್ ತಗೊಳೋದಾದರೆ ಈ ಪೈಪ್ಲೈನಿಂಗ್ ಅನ್ನೋದಕ್ಕೆ ಲಿಟಿಲ್ ವ್ಯಾಲ್ಯೂ ಇರುತ್ತೆ ಅಷ್ಟೇ. ನೆಕ್ಸ್ಟ್, ದ ಯೂಸ್ ಆಫ್ ಕ್ಯಾಶ್ ಮೆಮೊರಿ ಸಾಲ್ವ್ ದ ಮೆಮೊರಿ ಆಕ್ಸೆಸ್ ಪ್ರಾಬ್ಲಮ್. ಅಂದರೆ ಈಗ ನಾವು ಮೆಮೊರಿ ಆಕ್ಸೆಸ್ ಪ್ರಾಬ್ಲಮ್ ಏನಿದೆ, ಈಗ ಎಲ್ಲದಕ್ಕೂ ಮೇನ್ ಮೆಮೊರಿಯಿಂದ ಆಕ್ಸೆಸ್ ಬೇಕು ಅಂದರೆ ಅದು ತುಂಬ ಟೈಮ್ ತಗೊಳುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಕ್ಯಾಶ್ ಮೆಮೊರಿನ ಯೂಸ್ ಮಾಡ್ತೀವಿ. ಸೊ ದಟ್ ಈ ಮೆಮೊರಿ ಆಕ್ಸೆಸ್ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಇನ್ ಪರ್ಟಿಕ್ಯುಲರ್, ವೆನ್ ಎ ಕ್ಯಾಶ್ ಈಸ್ ಇನ್ಕ್ಲೂಡೆಡ್ ಆನ್ ದ ಸೇಮ್ ಚಿಪ್ ಆಫ್ ದ ಆಸ್ ಅ ಪ್ರೊಸೆಸರ್, ಆಕ್ಸೆಸ್ ಟೈಮ್ ಟು ದ ಕ್ಯಾಶ್ ಈಸ್ ಯೂಶುವಲಿ ಸೇಮ್ ಆಸ್ ದ ಟೈಮ್ ನೀಡೆಡ್ ಟು ಪರ್ಫಾರ್ಮ್ ಅದರ್ ಬೇಸಿಕ್ ಆಪರೇಷನ್ ಇನ್ಸೈಡ್ ದ ಪ್ರೊಸೆಸರ್. ಅಂದರೆ ಏನು ಅಂದರೆ ಈಗ ಈ ಒಂದು ಬೇಸಿಕ್ ಆಪರೇಷನ್ ಪ್ರೊಸೆಸರ್ ಒಳಗೆ ಒಂದು ಬೇಸಿಕ್ ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ, ಸೊ ಈ ಕ್ಯಾಶ್ ಯೂಸ್ ಮಾಡೋದ್ರಿಂದ ಕ್ಯಾಶನು ಅಷ್ಟೇ ಟೈಮ್ ತಗೊಳುತ್ತೆ. ದೆನ್ ದಿಸ್ ಮೇಕ್ಸ್ ಇಟ್ ಪಾಸಿಬಲ್ ಟು ಡಿವೈಡ್ ಇನ್ಸ್ಟ್ರಕ್ಷನ್ ಫೆಚಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಇಂಟು ಸ್ಟೆಪ್ಸ್ ದಟ್ ಆರ್ ಮೋರ್ ಆರ್ ಲೆಸ್ ಈಕ್ವಲ್ ಇನ್ ಡ್ಯೂರೇಷನ್. ಅಂದರೆ ಈ ಒಂದು ಇನ್ಸ್ಟ್ರಕ್ಷನ್ ಫೆಚ್ ಮಾಡೋದಾಗಲಿ ಇಲ್ಲ ಪ್ರೊಸೆಸ್ ಮಾಡೋದಾಗಲಿ ಇದನ್ನು ನಾವು ಈ ಒಂದು ಪ್ರೊಸೆಸರಿಗೆ ಎಷ್ಟು ಟೈಮ್ ತಗೊಳುತ್ತೆ ಅಲ್ವಾ, ಅದೇ ರೀತಿಯೇ ಡಿವೈಡ್ ಮಾಡ್ಬೋದು. ಅಂದರೆ ಅದೇ ಡ್ಯೂರೇಷನ್ಗೆ, ಅಂದರೆ ಅದೇ ಅಮೌಂಟ್ ಆಫ್ ಟೈಮಿಗೆ ನಾವು ಇದನ್ನು ಈ ಸ್ಟೆಪ್ಸ್ನೆಲ್ಲನೂ ಮೋರ್ ಆರ್ ಲೆಸ್ ಈಕ್ವಲ್ ಮಾಡ್ಬೋದು, ಯಾವುದು ಆ ಟೈಮ್ ಡ್ಯೂರೇಷನ್. ನೆಕ್ಸ್ಟ್, ಈಚ್ ಆಫ್ ದೀಸ್ ಸ್ಟೆಪ್ಸ್ ಈಸ್ ಪರ್ಫಾರ್ಮ್ಡ್ ಬೈ ಡಿಫ್ರೆಂಟ್ ಪೈಪ್ಲೈನ್ ಸ್ಟೇಜ್ ಆ್ಯಂಡ್ ದ ಕ್ಲಾಕ್ ಪೀರಿಯಡ್ ಈಸ್ ಚೂಸನ್ ಟು ಕರೆಸ್ಪಾಂಡ್ ದ ಲಾಂಗೆಸ್ಟ್ ಒನ್. ಅಂದರೆ ಇದರಲ್ಲಿ ನಾವು ಈಗ ಏನು ಹೇಳಿದ್ವಿ ಅದನ್ನು ಸ್ಟೆಪ್ಸ್ ಆಗಿ ಡಿವೈಡ್ ಮಾಡ್ಬೋದು, ಸೇಮ್ ಆರ್ ಈಕ್ವಲ್ ಡ್ಯೂರೇಷನಿಗೆ ಅಂತ ಹೇಳಿದ್ವಿ. ಸೊ ಈ ಸ್ಟೆಪ್ಸ್ ಏನಿದೆ ಅಲ್ವಾ, ಅದನ್ನು ಒಂದೊಂದು ಸ್ಟೆಪ್ನೂ ಡಿಫ್ರೆಂಟ್ ಪೈಪ್ಲೈನ್ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಆ್ಯಂಡ್ ಎಲ್ಲ ಈಗ ಯಾವುದಕ್ಕೆ ಲಾಂಗೆಸ್ಟ್ ಒನ್ ಇರುತ್ತೆ ಅಲ್ವಾ ಅದರಲ್ಲಿ ಅದನ್ನು ಫಸ್ಟ್ ಚೂಸ್ ಮಾಡ್ಕೋತಾರೆ. ಅದಕ್ಕೆ ಕ್ಲಾಕ್ ಪೀರಿಯಡ್ ಅನ್ನೋದು ಫಸ್ಟ್ ಲಾಂಗೆಸ್ಟ್ ಒನ್ನಿಗೆ ಕರೆಸ್ಪಾಂಡ್ ಆಗಿರುತ್ತೆ. ಸೊ ಇದೇನು ರೋಲ್ ಆಫ್ ಕ್ಯಾಶ್ ಮೆಮೊರಿ. ಆ್ಯಂಡ್ ನಿಮ್ಮ ಈ ಒಂದು ನಿಮ್ಮ ಮಾಡ್ಯೂಲಲ್ಲಿನ ಕೊನೆ ಟಾಪಿಕ್ ಯಾವುದು, ಪೈಪ್ಲೈನ್ ಪರ್ಫಾರ್ಮೆನ್ಸ್. ಸೊ ಇದನ್ನು ನೋಡೋದಾದರೆ, ಸೊ ಈ ಕ್ವೆಶನ್ನೂ ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಲ್ಲೂ ತುಂಬ ಸರಿನೇ ರಿಪೀಟ್ ಆಗಿದೆ. ಸೊ ನಾವೀಗ ಈ ಪೈಪ್ಲೈನ್ ಪರ್ಫಾರ್ಮೆನ್ಸ್ನ ನೋಡೋದಾದರೆ, ದ ಪೊಟೆನ್ಷಿಯಲ್ ಇನ್ಕ್ರೀಸ್ ಇನ್ ಪರ್ಫಾರ್ಮೆನ್ಸ್ ರಿಸಲ್ಟಿಂಗ್ ಫ್ರಮ್ ಪೈಪ್ಲೈನ್ ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಪೈಪ್ಲೈನ್ ಸ್ಟೇಜಸ್. ಅಂದರೆ ಈ ಪೊಟೆನ್ಷಿಯಲ್ ಅಂದರೆ ಈಗ ಪರ್ಫಾರ್ಮೆನ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ ಅಲ್ವಾ, ಅದು ಈ ಪೈಪ್ಲೈನ್ ಅನ್ನೋದು ಅಂದರೆ ಈಗ ನಂಬರ್ ಆಫ್ ಪೈಪ್ಲೈನ್ ಸ್ಟೇಜಸ್ ಎಷ್ಟಿದೆ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಜಾಸ್ತಿ ನಂಬರ್ ಆಫ್ ಪೈಪ್ಲೈನ್ ಸ್ಟೇಜಸ್ ಇದ್ದಂಗೆ ಈ ಒಂದು ಏನು ಪರ್ಫಾರ್ಮೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಇಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಏನಿದು, ಇದು ಫಾರ್ ಡೇಟಾ ಹಜಾರ್ಡ್ ಅಂತ ಕೊಟ್ಟಿದ್ದಾರೆ. ಇದೇನು ಎಫೆಕ್ಟ್ ಆಫ್ ಆನ್ ಎಕ್ಸಿಕ್ಯೂಷನ್ ಆಪರೇಷನ್ ಟೇಕಿಂಗ್ ಮೋರ್ ದೆನ್ 1 ಕ್ಲಾಕ್ ಸೈಕಲ್. ಸೊ ನಾವು ಪ್ರೀವಿಯಸ್ ಆಗಿ ಹೇಗೆ ನೋಡಿದ್ವಿ ಇಲ್ಲೂ ಅದೇನೆ, ಫೆಚ್, ಡಿಕೋಡ್, ನೆಕ್ಸ್ಟ್ ಏನಿದೆ ಎಕ್ಸಿಕ್ಯೂಟ್ ಆ್ಯಂಡ್ ರೈಟ್ ಅಂತ ಇದೆ. ಸೊ ಈ 4 ಏನು ಇನ್ಸ್ಟ್ರಕ್ಷನ್ನ ಒಂದು ಸ್ಟೇಜಸ್ ಅಲ್ವಾ. ಮೇಲಿರೋದು ಕ್ಲಾಕ್ ಸೈಕಲ್, ಸೊ ಅದು ಏನು ಟೈಮ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇವೆಲ್ಲನೂ ಏನಕ್ಕೆ, ಇನ್ಸ್ಟ್ರಕ್ಷನ್ಸಿಗೆ. ಸೊ ನೀವೀಗ ಅದರ ಥಿಯರಿ ನೋಡೋದಾದರೆ, ಫಾರ್ ಅ ವೆರೈಟಿ ಆಫ್ ರೀಸನ್ಸ್ ಒನ್ ಆಫ್ ದ ಪೈಪ್ಲೈನ್ ಸ್ಟೇಜಸ್ ಮೇ ನಾಟ್ ಬಿ ಏಬಲ್ ಟು ಕಂಪ್ಲೀಟ್ ಇಟ್ ಪ್ರೊಸೆಸಿಂಗ್ ಟಾಸ್ಕ್ ಫಾರ್ ಗಿವನ್ ಟೈಮ್ ಇನ್ಸ್ಟ್ರಕ್ಷನ್ ಇನ್ ಅ ಗಿವನ್ ಟೈಮ್ ಅಲಾಟೆಡ್. ಅಂದರೆ
ಈಗ ಯಾವುದೋ ಒಂದು ಬೇರೆ ಬೇರೆ ರೀಸನ್ಸಿಗೆ ಅಥವಾ ಬೇರೆ ಕಾರಣಕ್ಕೆ ಒಂದು ಪೈಪ್ಲೈನ್ ಸ್ಟೇಜ್ ಅಂದರೆ ಅದು ಅದರ ಒಂದು ಪ್ರೊಸೆಸಿಂಗ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಯಾವುದೋ ಒಂದು ಇನ್ಸ್ಟ್ರಕ್ಷನ್ದು ಅಂದರೆ ಈಗ ಅದಕ್ಕೆ 10 ಸೆಕೆಂಡ್ಸ್ ಕೊಟ್ಟಿದ್ರೆ ಅದು 10 ಸೆಕೆಂಡ್ಸ್ ಒಳಗೇನೆ ಆ ಟಾಸ್ಕ್ನ ಆ ಇನ್ಸ್ಟ್ರಕ್ಷನ್ದು ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಸ್ಟೇಜ್ ಇ ಇನ್ ಫೋರ್ತ್ ಸ್ಟೇಜ್ ಪೈಪ್ಲೈನ್ ಆಫ್ ಫಿಗರ್ ಬಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ಸ್ ಆ್ಯಂಡ್ ಒನ್ ಕ್ಲಾಕ್ ಸೈಕಲ್ ಈಸ್ ಅಸೈನ್ಡ್ ಫಾರ್ ದಿಸ್ ಟಾಸ್ಕ್. ಅಂದರೆ ಏನು, ಈಗ ಫಿಗರ್ ಬಿ ಯಲ್ಲಿ ಹೇಗಿದೆ ಆ ರೀತಿ ಅಂದರೆ ಈಗ ಅಲ್ಲಿ ಫೋರ್ತ್ ಸ್ಟೇಜ್ ಪೈಪ್ಲೈನಲ್ಲಿ ಇ ಅನ್ನೋ ಒಂದು ಸ್ಟೇಜ್ ಇದೆ ಅಲ್ವಾ. ಇ ಅಂದರೆ ಏನು, ಎಕ್ಸಿಕ್ಯೂಟ್. ಆ ಸ್ಟೇಜ್ ಏನಾಗುತ್ತೆ, ಅಥಮೆಟಿಕ್ ಮತ್ತು ಲಾಜಿಕ್ ಆಪರೇಷನ್ಸ್ನ ಮಾಡಬೇಕಾಗುತ್ತೆ. ಏನು, 1 ಕ್ಲಾಕ್ ಸೈಕಲಲ್ಲಿ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇದು ಮೋಸ್ಟ್ ಆಫ್ ದ ಆಪರೇಷನ್ಸ್ಗೆ ಸಫಿಷಿಯೆಂಟ್. ಅಂದರೆ 1 ಕ್ಲಾಕ್ ಸೈಕಲು ಎಲ್ಲದಕ್ಕೂ ಸಫಿಷಿಯೆಂಟ್ ಆಗಿರ್ಬೋದು. ಆದರೆ ಕೆಲವು ಆಪರೇಷನ್ ಸಚ್ ಆಸ್ ಡಿವೈಡ್ ಅಂದರೆ ಡಿವಿಷನ್ಗೆ ಈ 1 ಕ್ಲಾಕ್ ಸೈಕಲ್ ಟೈಮ್ ಅನ್ನೋದು ಆ ಒಂದು ತುಂಬ ಕಮ್ಮಿ ಅಂತ ಆಗಿರುತ್ತೆ. ಸೊ ಅದೇನು ಮಾಡುತ್ತೆ, ಈ ಒಂದು ಟಾಸ್ಕ್ನ ಕಂಪ್ಲೀಟಾಗಿ ಮಾಡೋದಕ್ಕೆ ಆಗೋದಿಲ್ಲ, ಯಾವುದು ಈ ಇನ್ಸ್ಟ್ರಕ್ಷನ್ನು. ಸೊ ಇದೇನಾಗುತ್ತೆ, ಅಲ್ಲಿಗೆ ನಿಂತೋಗುತ್ತೆ. ಕಂಪ್ಲೀಟ್ ಕ್ಲಾಕ್ ಸೈಕಲಲ್ಲಿ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಸೊ ಈ ಒಂದು ಡಯಾಗ್ರಾಮಲ್ಲಿ ತೋರಿಸ್ದಂಗೆ ಇನ್ಸ್ಟ್ರಕ್ಷನ್ I2 ಅನ್ನೋದು 3 ಕ್ಲಾಕ್ ಸೈಕಲ್ಸ್ ಬೇಕಾಗುತ್ತೆ. ಏನಕ್ಕೆ, ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಅಂದರೆ ಏನು, ಈ ಸೈಕಲ್ 4ಇಂದ ಸೈಕಲ್ 6 ತನಕ, ಸೊ 4, 5, 6, ಸೊ ಈ 3 ಕ್ಲಾಕ್ ಸೈಕಲ್ಸ್ ಯೂಸ್ ಮಾಡ್ಕೊಂಡು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಬಟ್ ಆ ಡಯಾಗ್ರಾಮಲ್ಲಿ ಏನಾಗ್ತಿದೆ, ಸೈಕಲ್ 5 ಮತ್ತು 6 ಅನ್ನೋದು ಎರಡೂ ಐಡಲ್ ಇದೆ. ಐಡಲ್ ಅಂದರೆ ಏನು ಮಾಡ್ತಿಲ್ಲ, ಡೂ ನಥಿಂಗ್. ಸೊ ಅದು ಏನು ಇಲ್ದಿರ ಐಡಲ್ ಆಗಿದೆ. ಯಾಕೆ, ಅದಕ್ಕೆ ಯಾವುದೇ ರೀತಿ ಡೇಟಾ ಅನ್ನೋದು ಇಲ್ಲ ವರ್ಕ್ ಮಾಡೋದಕ್ಕೆ. ಸೊ ದಟ್ ಇದು ಅದೇ ರೀತಿಯೇ ಇರುತ್ತೆ. ಸೊ ಇದೇ ಅದರ ಡಯಾಗ್ರಾಮ್, ಯಾವುದು, ಫಂಕ್ಷನ್ ಪರ್ಫಾರ್ಮ್ ಬೈ ಈಚ್ ಪ್ರೊಸೆಸರ್ ಸ್ಟೇಜ್ ಇನ್ ಸಕ್ಸೆಸಿವ್ ಕ್ಲಾಕ್. ಸೊ ನಾವೀಗ ಏನಂತ ಹೇಳಿದ್ವಿ, 4 ಮತ್ತು 5, 6 ಈ 3 ಕ್ಲಾಕ್ ಸೈಕಲ್ಸಲ್ಲಿ ಆ ಒಂದು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಿದೆ, 5 ಮತ್ತು 6 ಈ ಮೂರಲ್ಲೂ ಅದು ಐಡಲ್ ಅಂತ ಇದೆ, ಅಂದರೆ ಇಟ್ ವಿಲ್ ಡೂ ನಥಿಂಗ್. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ, 7ಗೆ E2 ಅನ್ನೋದು ಬರುತ್ತೆ. ಅಲ್ಲಿ ತನಕ ಅದಕ್ಕೆ ಯಾವುದೇ ರೀತಿ ಡೇಟಾ ಇಲ್ಲ ವರ್ಕ್ ಮಾಡೋದಕ್ಕೆ. ಸೊ ದಟ್ ಅದು ಐಡಲ್ ಆಗಿ ಇರುತ್ತೆ. ನೆಕ್ಸ್ಟ್ ಇದೇನು, ಈ ಒಂದು ಇದನ್ನು ಬರೆದು ನಿಮಗೆ ಪೈಪ್ಲೈನ್ ಪರ್ಫಾರ್ಮೆನ್ಸ್ ಅಂತ ಕೇಳಿದ್ರೆ ಇದನ್ನು ಬರೆದು ಪ್ರೀವಿಯಸ್ ಆಗಿ ಥಿಯರಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಈ ಡಯಾಗ್ರಾಮ್ ಏನಿದೆ ಅಲ್ವಾ, ಅದು ಡೇಟಾ ಹಜಾರ್ಡಿಗೆ. ಸೊ ನಾರ್ಮಲ್ ಪೈಪ್ಲೈನ್ ಎಕ್ಸಿಕ್ಯೂಷನ್ನು ಒಂದು 7 ಸೈಕಲ್ಸಲ್ಲಿನೇ ರೆಸ್ಯೂಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಎನಿ ಕಂಡೀಷನ್ ದಟ್ ಕಾಸಸ್ ಪೈಪ್ಲೈನ್ ಟು ಸ್ಟಾಲ್ ಇಸ್ ಕಾಲ್ಡ್ ಆಸ್ ಹಜಾರ್ಡ್. ಅಂದರೆ ಸೊ ಇಲ್ಲಿ ಏನಾಗಬೇಕಿತ್ತು, 7 ಕ್ಲಾಕ್ ಸೈಕಲ್ಸಿಗೇ ಕಂಪ್ಲೀಟ್ ಆಗಬೇಕಿತ್ತು. ಬಟ್ ಇಲ್ಲೇನಾಗ್ತಿದೆ, 9 ಕ್ಲಾಕ್ ಸೈಕಲ್ಸ್ ತನಕ ತಗೋತಿದೆ. ಸೊ ಇದೇನಂತ ಕರೀತಾರೆ, ಇದನ್ನು ಹಜಾರ್ಡ್ ಅಂತ ಕರೀತಾರೆ. ಇದು ಈ ಡಯಾಗ್ರಾಮ್ ಅದಕ್ಕೆ ಒಂದು ಎಕ್ಸಾಂಪಲ್. ಸೊ ಫಸ್ಟ್ ಏನು, ಎ ಡೇಟಾ ಹಜಾರ್ಡ್ ಈಸ್ ಎನಿ ಕಂಡೀಷನ್ ಇನ್ ವಿಚ್ ಐದರ್ ದ ಸೋರ್ಸ್ ಆರ್ ದ ಡೆಸ್ಟಿನೇಷನ್ ಆಪರೆಂಡ್ಸ್ ಆಫ್ ಎನ್ ಇನ್ಸ್ಟ್ರಕ್ಷನ್ ಆರ್ ನಾಟ್ ಅವೈಲಬಲ್ ಅಟ್ ದ ಟೈಮ್ ಎಕ್ಸ್ಪೆಕ್ಟೆಡ್ ಇನ್ ದ ಪೈಪ್ಲೈನ್. ಆಸ್ ಅ ರಿಸಲ್ಟ್ ಸಮ್ ಆಪರೇಷನ್ ಹ್ಯಾಸ್ ಟು ಬಿ ಡಿಲೈಡ್, ದ ಪೈಪ್ಲೈನ್ ಸ್ಟಾಲ್ಸ್. ಅಂದರೆ ಈ ಡೇಟಾ ಹಜಾರ್ಡ್ ಅನ್ನೋದು ಒಂದು ಕಂಡೀಷನ್ನು. ಈಗ ಒಂದು ಸೋರ್ಸ್ ಅಥವಾ ಡೆಸ್ಟಿನೇಷನ್ ಆಪರೆಂಡ್ಸ್ ಅಂದರೆ ಏನು, ಈಗ A+B, ಇಲ್ಲಿ A ಮತ್ತು B ಅನ್ನೋದು ಆಪರೆಂಡ್ಸ್ ಅಲ್ವಾ. ಈ ಆಪರೆಂಡ್ಸು ಅವೈಲೇಬಲ್ ಇಲ್ಲ ಅಂದರೆ, ಈಗ ಯಾವುದೋ ಒಂದು ಟೈಮಲ್ಲಿ ಆ ಪೈಪ್ಲೈನಲ್ಲಿ ಒಂದು ಆಪರೆಂಡ್ಸ್ ಅನ್ನೋದು ಅವೈಲೇಬಲ್ ಇರಬೇಕು. ಈಗ ಅವೇನೂ ಅವೈಲೇಬಲ್ ಇಲ್ಲ ಅಂದರೆ ಇದೇನಾಗುತ್ತೆ, ಕೆಲವು ಆಪರೇಷನ್ಸ್ನ ಡಿಲೇ ಆಗುತ್ತೆ, ಅಂದರೆ ಅಡಿಷನ್ ಡಿಲೇ ಆಗುತ್ತೆ. ಸೊ ಈ ಪೈಪ್ಲೈನ್ ಅನ್ನೋದು ಸ್ಟಾಲ್ ಆಗುತ್ತೆ ಅಲ್ವಾ. ದಿಸ್ ಈಸ್ ನೌನ್ ಆಸ್ ಡೇಟಾ ಹಜಾರ್ಡ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಕಂಟ್ರೋಲ್ ಹಜಾರ್ಡ್ ಆರ್ ಇನ್ಸ್ಟ್ರಕ್ಷನ್ ಹಜಾರ್ಡ್. ಇದನ್ನು ಸೇಮ್ ಇದೆ, ಏನಿದೆ, ದ ಪೈಪ್ಲೈನ್ ಮೇ ಆಲ್ಸೋ ಬಿ ಸ್ಟಾಲ್ಡ್ ಬಿಕಾಸ್ ಆಫ್ ದ ಡಿಲೇ ಇನ್ ದ ಅವೈಲೇಬಿಲಿಟಿ ಆಫ್ ಎನ್ ಇನ್ಸ್ಟ್ರಕ್ಷನ್. ಸೊ ಪ್ರೀವಿಯಸ್ ಆಗಿ ಏನು, ಡೇಟಾ ಹಜಾರ್ಡ್ ಅಂದರೆ ಆಪರೆಂಡ್ಸ್ ಇಲ್ಲ, ಅದರಲ್ಲಿ ಏನಾದರೂ ಅವೈಲೇಬಿಲಿಟಿ ಇಲ್ಲ ಅಂದರೆ ಅದು ಡಿಲೇ ಆಗುತ್ತೆ. ಸೊ ಇಲ್ಲೇನಿದೆ, ಇನ್ಸ್ಟ್ರಕ್ಷನ್ನೇ ಅವೈಲೇಬಲ್ ಇಲ್ಲ ಅಂದರೆ ಡಿಲೇ ಆಗುತ್ತೆ. ಇದೇನು, ಕಂಟ್ರೋಲ್ ಹಜಾರ್ಡ್. ಆ್ಯಂಡ್ ಥರ್ಡ್ ಟೈಪ್ ಏನಿದೆ, ಸ್ಟ್ರಕ್ಚರಲ್ ಹಜಾರ್ಡ್. ಇದಂದರೆ ಏನು, ದಿಸ್ ಇಸ್ ಅ ಸಿಚುವೇಶನ್ ವೆನ್ ಟೂ ಇನ್ಸ್ಟ್ರಕ್ಷನ್ ರಿಕ್ವೈರ್ ದ ಯೂಸ್ ಆಫ್ ದ ಗಿವೆನ್ ಹಾರ್ಡ್ವೇರ್ ರಿಸೋರ್ಸ್ ಅಟ್ ದ ಸೇಮ್ ಟೈಮ್. ಅಂದರೆ ಈಗ ಇಲ್ಲಿ ಒಂದು 2 ಇನ್ಸ್ಟ್ರಕ್ಷನ್ಸ್ ಇದೆ, ಅವೆರಡಕ್ಕೂ ಸೇಮ್ ಹಾರ್ಡ್ವೇರ್ ರಿಸೋರ್ಸ್ ಬೇಕಾಗುತ್ತೆ. ಈ ಹಾರ್ಡ್ವೇರ್ ಯೂನಿಟ್ ಏನು ಸೇಮ್ ಟೈಮಲ್ಲಿ ಬೇಕಾಗುತ್ತೆ. ಅವಾಗೇನು, ಸ್ಟ್ರಕ್ಚರಲ್ ಹಜಾರ್ಡ್ ಅನ್ನೋದು ಬರುತ್ತೆ. ಸ್ಟಾರ್ಟಿಂಗ್ ಫಸ್ಟಲ್ಲಿ ಏನಿತ್ತು, ಡೇಟಾ ಹಜಾರ್ಡ್. ಸೊ ಅಲ್ಲಿ ಫಸ್ಟ್ ಆಪರೆಂಡ್ಸ್ ಅವೈಲೇಬಲ್ ಇರೋದಿಲ್ಲ. ಕಂಟ್ರೋಲ್ ಅಥವಾ ಇನ್ಸ್ಟ್ರಕ್ಷನ್ ಹಜಾರ್ಡಲ್ಲಿ ಇನ್ಸ್ಟ್ರಕ್ಷನ್ ಅವೈಲೇಬಲ್ ಇರೋದಿಲ್ಲ. ಆ್ಯಂಡ್ ಥರ್ಡ್ ಟೈಪ್ ಸ್ಟ್ರಕ್ಚರಲ್ ಹಜಾರ್ಡಲ್ಲಿ ಎರಡೂ ಇನ್ಸ್ಟ್ರಕ್ಷನ್ಸ್ ಒಂದೇ ಸರಿನೇ ಹಾರ್ಡ್ವೇರ್ ರಿಸೋರ್ಸ್ನ ರಿಕ್ವೈರ್ ಮಾಡುತ್ತೆ. ಸೊ ಅದು ಬಂದು ಸ್ಟ್ರಕ್ಚರಲ್ ಹಜಾರ್ಡ್.
ಸೊ ನಾವು ಈ ಒಂದು ಡಯಾಗ್ರಾಮ್ನ ಅವಾಗೇನೆ ನೋಡಿದ್ದೀವಿ. ಅಂದರೆ ಈ ಒಂದು ಸ್ಟೆಪ್ಸ್ನ ನಾವು ಅವಾಗೇನೆ ನೋಡಿದ್ದೀವಿ, ಸ್ಟೇಜಸ್ನ. ಆ್ಯಂಡ್ ಆಲ್ಸೋ ಇದರ ಥಿಯರಿನೂ ಅವಾಗೇ ನೋಡಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಇದ್ರ ಏನು ಕೊಟ್ಟಿದ್ದಾರೆ, ಆ್ಯನ್ ಆಲ್ಟರ್ನೇಟಿವ್ ರೆಪ್ರೆಸೆಂಟೇಷನ್ ಆಫ್ ದ ಆಪರೇಷನ್ ಆಫ್ ಪೈಪ್ಲೈನ್ ಇನ್ ಕೇಸ್ ಆಫ್ ಅ ಕ್ಯಾಶ್ ಮಿಸ್ ಇಸ್ ಶೋನ್ ಇನ್ ಫಿಗರ್ ಡಿ. ಅಂದರೆ ಈ ಫಿಗರ್ ಬಿ ಅಲ್ಲಿ ಏನಿದೆ ಅಲ್ವಾ, ಆವಾಗ ಕ್ಯಾಶ್ ಮಿಸ್ ಅಂದರೆ ಕ್ಯಾಶ್ ಅನ್ನೋದು ಇಲ್ಲ, ಆವಾಗ ಏನಾಗುತ್ತೆ, ಆ ಒಂದು ಸ್ಟೇಜಸ್ನ ಇಲ್ಲಿ ಬರೆದು ಅದನ್ನು ಎಕ್ಸ್ಪ್ಲೈನ್ ಮಾಡಿರೋದು ಅಲ್ವಾ. ಸೊ ಇಲ್ಲಿ ಏನು ಪೈಪ್ಲೈನ್ ಒಂದೊಂದು ಕ್ಲಾಕ್ ಸೈಕಲಲ್ಲೂ ಯಾವ್ಯಾವ ಸ್ಟೇಜಸ್ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಏನು ಹೇಳಿದ್ದಾರೆ, ನೋಟ್ ದಟ್ ಡಿಕೋಡ್ ಯೂನಿಟ್ ಈಸ್ ಐಡಲ್ ಇನ್ ಸೈಕಲ್ಸ್ 3 through 5. ಅಂದರೆ ಈ ಡಿಕೋಡ್ ಅನ್ನೋದು 3, 4, 5 ಈ ಮೂರರಲ್ಲೂ ಐಡಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಯಾವಾಗಿದೆ 4, 5, 6. ಆ್ಯಂಡ್ ನೆಕ್ಸ್ಟ್ ಈಗ ಲಾಸ್ಟಿಗೆ ರೈಟ್ ಅನ್ನೋದು ಯಾವಾಗಿದೆ 6, 7, 8 ಇದರಲ್ಲಿ ಅದು ಐಡಲ್ ಅನ್ನೋದಿದೆ. ಈ ಐಡಲ್ ಪೀರಿಯಡ್ಸ್ ಏನಿದೆ ಅಲ್ವಾ, ಇದನ್ನು ಸ್ಟಾಲ್ ಅಂತ ಕರೀತಾರೆ. ಆ್ಯಂಡ್ ಈ ಪೈಪ್ಲೈನಲ್ಲಿ ಇದನ್ನು ಬಬಲ್ಸ್ ಅಂತಲೂ ಕರೀತಾರೆ. ಸೊ ಇಲ್ಲಿ ಒಂದು ನೋಡೋದಾದರೆ, ಇಫ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡೇಟಾ ರಿಸೈಡ್ ಇನ್ ಅ ಸೇಮ್ ಕ್ಯಾಶ್ ಯೂನಿಟ್, ಓನ್ಲಿ ಒನ್ ಇನ್ಸ್ಟ್ರಕ್ಷನ್ ಕ್ಯಾನ್ ಪ್ರೊಸೀಡ್ ಆ್ಯಂಡ್ ಅದರ್ ಇನ್ಸ್ಟ್ರಕ್ಷನ್ ಈಸ್ ಡಿಲೇಡ್. ಮೆನಿ ಪ್ರೊಸೆಸಸ್ ಯೂಸ್ ಸೆಪರೇಟ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡೇಟಾ ಕ್ಯಾಶಸ್ ಟು ಅವಾಯ್ಡ್ ದಿಸ್ ಡಿಲೇ. ಅಂದರೆ ಏನು, ಈಗ ಯಾವುದೋ ಒಂದು ಇನ್ಸ್ಟ್ರಕ್ಷನ್ನು ಮತ್ತು ಡೇಟಾ ಒಂದೇ ಕ್ಯಾಶ್ ಯೂನಿಟಲ್ಲಿದ್ದರೆ ಈ ಇನ್ಸ್ಟ್ರಕ್ಷನ್ ಪ್ರೊಸೀಡ್ ಅನ್ನೋದು ಡಿಲೇ ಆಗುತ್ತೆ ಅಲ್ವಾ. ಸೊ ಈ ಪ್ರೊಸೆಸರ್ಸ್ ಏನು ಮಾಡುತ್ತೆ, ಸಪ್ರೇಟ್ ಇನ್ಸ್ಟ್ರಕ್ಷನ್ನು ಮತ್ತು ಡೇಟಾ ಕ್ಯಾಶಸ್ನ ಯೂಸ್ ಮಾಡುತ್ತೆ. ಏನಕ್ಕೆ, ಈ ಒಂದು ಡಿಲೇನ ಅವಾಯ್ಡ್ ಮಾಡೋದಕ್ಕೆ. ಸೊ ಈಗ ಒಂದು ಸ್ಟ್ರಕ್ಚರಲ್ ಹಜಾರ್ಡ್ದು ಎಕ್ಸಾಂಪಲ್ ನೋಡಬೇಕು ಅಂದರೆ, ಸೊ ಸ್ಟ್ರಕ್ಚರಲ್ ಹಜಾರ್ಡ್ ಏನು, ಈ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ನ 2 ಇನ್ಸ್ಟ್ರಕ್ಷನ್ಸ್ ಒಂದೇ ಸರಿ ರಿಕ್ವೈರ್ ಮಾಡೋದು. ಸೊ ಅದು ಸ್ಟ್ರಕ್ಚರಲ್ ಹಜಾರ್ಡ್. ಸೊ ಈ ಸ್ಟ್ರಕ್ಚರಲ್ ಹಜಾರ್ಡು ಒಂದು ಎಕ್ಸಾಂಪಲ್ ನೋಡೋದಾದರೆ, ಲೋಡ್ X(R1, R2) ಅಂತ ಇದೆ. ಸೊ ಇದೇನು ಅದರ ಡಯಾಗ್ರಾಮ್, ಅಂದರೆ ಏನು, ಎಫೆಕ್ಟ್ ಆಫ್ ಅ ಲೋಡ್ ಇನ್ಸ್ಟ್ರಕ್ಷನ್ ಆನ್ ಪೈಪ್ಲೈನ್ ಟೈಮಿಂಗ್. ಸೊ ಇದು ಫಸ್ಟ್ ಏನಿದೆ, ಇನ್ಸ್ಟ್ರಕ್ಷನ್ ಇದೆ. ಆ್ಯಂಡ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ 2, ಇನ್ಸ್ಟ್ರಕ್ಷನ್ ಸೊ ಆನ್ ಅಪ್ ಟು ಇನ್ಸ್ಟ್ರಕ್ಷನ್ 5 ತನಕ ಇದೆ. ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಾಕ್ ಸೈಕಲ್ಸ್ ಇದೆ, ಏನದು ಟೈಮ್. ಸೊ ಇಲ್ಲೇನಾಗುತ್ತೆ, ಕೊನೆಗೆ ಏನಿದೆ ಎಫ್ ಮತ್ತು D5 ಅಷ್ಟೇ ಇದೆ. ಸೊ ನೆಕ್ಸ್ಟ್ ಅದು ಕಂಟಿನ್ಯೂ ಆಗುತ್ತೆ, ಬಟ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇದ್ರದ್ದು ಥಿಯರಿ ಬಂದು ಹೇಗಿದೆ ಅಂದರೆ, the memory address x plus r1 is computed in step e2 in cycle 4. ಅಂದರೆ ಈ ಸೈಕಲ್ 4ಅಲ್ಲಿ ಮೆಮೊರಿ ಅಡ್ರೆಸ್ E2 ಅಂದರೆ ಈಗೇನು ಇಲ್ಲಿ E2 ಅನ್ನೋ ಮೆಮೊರಿ ಅಡ್ರೆಸ್ನ ಈ ಸ್ಟೆಪ್ 4ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಆವಾಗ ಈ ಮೆಮೊರಿ ಆ್ಯಕ್ಸಸ್ ಯಾವ ಪ್ಲೇಸಲ್ಲಿ ತಗೊಳುತ್ತೆ, ಸೈಕಲ್ 5ಅಲ್ಲಿ ಈ ಮೆಮೊರಿ ಆ್ಯಕ್ಸಸ್ ಅನ್ನೋದು ಆಗುತ್ತೆ. ಈಗ ನಮಗಿಲ್ಲೇನಿದೆ, ಎಲ್ಲ ಇನ್ಸ್ಟ್ರಕ್ಷನ್ಸು ಮತ್ತು ಡೇಟಾ ಎಲ್ಲನೂ ಅವೈಲಬಲ್ ಇದೆ. ಬಟ್ ಸ್ಟಿಲ್ ಪೈಪ್ಲೈನ್ ಸ್ಟಾಲ್ ಅಂದರೆ ಏನು, ಪೈಪ್ಲೈನ್ ಅಲ್ಲಿಗೆ ಒಂದು ಸ್ವಲ್ಪ ಸಸ್ಪೆಂಡ್ ಆಗುತ್ತೆ ಒಂದು ಟೆಂಪರರಿ ಮೂಮೆಂಟಿಗೆ. ಯಾಕೆ, ಹಾರ್ಡ್ವೇರ್ ರಿಸೋರ್ಸ್ ಇರೋದಿಲ್ಲ. ಸೊ ದಟ್ ಅದೇನಾಗುತ್ತೆ, ಅಲ್ಲಿ ಸ್ಟಾಲ್ ಆಗುತ್ತೆ. ದೆನ್ ದ ರಿಜಿಸ್ಟರ್ ಫೈಲ್ ಕೆನಾಟ್ ಹ್ಯಾಂಡಲ್ 2 ಆಪರೇಷನ್ಸ್ ಎಟ್ ಒನ್ಸ್. ಅಂದರೆ ಈಗೇನು, ಈ ರಿಜಿಸ್ಟರ್ ಫೈಲ್ ಅನ್ನೋದು 2 ಆಪರೇಷನ್ನ ಒಂದೇ ಸರಿನೇ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಟ್ ಏನಾಗುತ್ತೆ, ಇಫ್ ದ ರಿಜಿಸ್ಟರ್ ಫೈಲ್ ಹ್ಯಾಸ್ 2 ಇನ್ಪುಟ್ ಪೋರ್ಟ್ಸ್, ದಟ್ ಈಸ್ ಇಫ್ ಇಟ್ ಈಸ್ ಅಲೌಡ್ 2 ಸೈಮಲ್ಟೇನಿಯಸ್ ರೈಟ್ ಆಪರೇಷನ್ಸ್, ದ ಪೈಪ್ಲೈನ್ ವುಡ್ ನಾಟ್ ಬಿ ಸ್ಟಾಲ್ಡ್. ಅಂದರೆ ಈಗ ನಾವು ಏನು ಹೇಳಿದ್ವಿ, ರಿಜಿಸ್ಟರ್ ಫೈಲ್ ಅನ್ನೋದು 2 ಆಪರೇಷನ್ಸ್ನ ಒಂದೇ ಸರಿ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಆ ರಿಜಿಸ್ಟರ್ ಫೈಲಲ್ಲಿ 2 ಇನ್ಪುಟ್ ಪೋರ್ಟ್ಸ್ ಏನಾದರೂ ಇದ್ದರೆ ಅದು ಸೈಮಲ್ಟೇನಿಯಸ್ ರೈಟ್ ಆಪರೇಷನ್ಸ್ನ ಅಲೋ ಮಾಡಿದಾಗ ಈ ಪೈಪ್ಲೈನ್ ಅನ್ನೋದು ಸ್ಟಾಲ್ ಆಗೋದಿಲ್ಲ. ಸೊ ಜನರಲಾಗಿ ಏನು ಹೇಳೋದು, ಸ್ಟ್ರಕ್ಚರಲ್ ಹಜಾರ್ಡ್ಸ್ ಆರ್ ಅವಾಯ್ಡೆಡ್ ಬೈ ಪ್ರೊವೈಡಿಂಗ್ ಸಫಿಷಿಯೆಂಟ್ ಹಾರ್ಡ್ವೇರ್ ಸೋರ್ಸಸ್ ಅಂದರೆ ಪ್ರೊಸೆಸರ್ ಚಿಪ್. ಅಂದರೆ ಈ ಪ್ರೊಸೆಸರ್ ಚಿಪ್ಪಿಗೆ ನಾವು ಕರೆಕ್ಟಾಗಿರೋ ಹಾರ್ಡ್ವೇರ್ ರಿಸೋರ್ಸಸ್ನ ಪ್ರೊವೈಡ್ ಮಾಡಿ ಈ ಸ್ಟ್ರಕ್ಚರಲ್ ಹಜಾರ್ಡ್ ಅನ್ನೋದನ್ನು ಅವಾಯ್ಡ್ ಮಾಡ್ತೀವಿ. ಸೊ ಇದು ನಿಮ್ಮ ಮಾಡ್ಯೂಲ್ 5. ಇಲ್ಲಿಗೆ ನಿಮ್ಮ ಮಾಡ್ಯೂಲ್ 5 ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಮಾಡ್ಯೂಲಲ್ಲಿನೇ ತುಂಬ ಈಸಿ ಕ್ವೆಶನ್ಸ್ ಅನ್ನೋದನ್ನು ಕೇಳೋದು, ಆ್ಯಂಡ್ ನೀವು ಇದನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿರೋದಾದರೆ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.